ಮಂಜು ಅವರ ಬದುಕಿನ ಕತೆ ಮಾತಾಡೋಣ, ಅವರ ಜೀವನದ ಪ್ರಯಾಣಗಳನ್ನ ಮಾಡೋಣ. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ನಾನು ಮಾಡೋದು ನಮ್ಮ ತಂದೆ ಇಷ್ಟ ಇರಲ್ಲ, ನಾನು ಡ್ರಾಮಾ ಆಕ್ಟ್ ಮಾಡೋದು. ಹೇಗೆ ಫಸ್ಟ್ ಬಣ್ಣ ಹಚ್ಚಿದ್ ಯಾವಾಗ? ನಮ್ಮ ಮನೆ ಹತ್ರ ಗಣೇಶ ಕುಸಿದಾಗ ಯಾವತ್ತೂ ಸುಮ್ಮನೆ ಒಂದಷ್ಟು ಸ್ಟೆಪ್ ಹಾಕಿದ್ದೆ, ಡ್ಯಾನ್ಸ್ ಎಲ್ಲ ಮಾಡಿದ್ದೆ. ಅದನ್ನ ನೋಡಿದ್ರು, ಕರ್ಕೊಂಡು ಹೋಗಿದ್ರು. ದಿವಸ ಸುದೀಪ್ ಸರ್ ಕೂಡ ನಮ್ಮ ರೋಡಲ್ಲೇ ಇದ್ದಿತ್ತು. ಯಾವುದೋ ಒಂದು ಗಣೇಶ ಫಂಕ್ಷನ್ಗೆ ನಾವಿಬ್ರು ಒಟ್ಟಿಗೆ ಅಟೆಂಡ್ ಮಾಡಿದ್ವಿ, ಒಂದೇ ಏರಿಯಾದವರಾಗಿ. ನಿಜವಾಗ ಅವಳು ಒಂದು ಬೈದ ಮೇಲೆ ನನ್ನ ಜ್ಞಾನೋದಯ ಆಯಿತು. ಆ 3 ತಿಂಗಳು ನಿಜವಾಗ್ಲೂ ಚೆನ್ನಾಗಿ ಓದಿದೆ, ಕಷ್ಟಪಟ್ಟು ಓದಿದೆ. ರ್ಯಾಂಕ್ ಬರೋದು ನಂಗೆ ಅನ್ಕೊಂಡೇ ಇರಲಿಲ್ಲ. ಸ್ಟೇಟಿಗೆ 3rd ರ್ಯಾಂಕ್ ತೊಗೊಂಡಿದ್ದಕ್ಕೆ ನನಗೆ ಫಸ್ಟ್ ನಮ್ಮ ತಂದೆ ಜೀನ್ಸ್ ಪ್ಯಾಂಟ್ ಕೊಡ್ಸಿದ್ದು. ಇದೇ ಮೆಜೆಸ್ಟಿಕ್ಕಿನ ಅಲಂಕಾರ್ ಪ್ಲಾಜಾ ಆಗ್ತಾನೆ ಓಪನ್ ಆಗಿದೆ. ನಮ್ಗೆಲ್ಲ ಅವಾಗ ಅಲಂಕಾರ್ ಪ್ಲಾಜಾ ಓಪನ್ ಆದವು ಶಾಪಿಂಗ್ ಸೆಂಟರ್ ಅದೇ ದೊಡ್ಡ ಮಾಲ್, ಎಕ್ಸ್ಕವೇಟರ್ ಅದೆಲ್ಲ ಶುರು ಆಗಿತ್ತು. ಸೊ ಆವಾಗ ನಮ್ಮ ತಂದೆ ನನಗೆ ಮೊದಲನೇ ಜೀನ್ಸ್ ಪ್ಯಾಂಟ್ ಕೊಡ್ಸಿದ್ದು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಈ 101 ನೆನಪು ಹೊಸ ಸರಣಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ಇವತ್ತು ತುಂಬಾ ಅಪರೂಪವಾದ ಸರಣಿ, ಅಪರೂಪವಾದ ಸಂಚಿಕೆ. ಯಾಕೆ ಅಂತಂದ್ರೆ ಹೆಂಗೆ ಹೇಳೋದು, ನಾನು ಅವ್ರನ್ನ ಇಂಟ್ರೊಡಕ್ಷನ್ ಮಾಡೋದಕ್ಕೇನೆ ನನಗೊಂದು ಖುಷಿ ಇದೆ, ತುಂಬ ಸಂತೋಷ ಇದೆ. ಆ್ಯಂಡ್ ಅವ್ರ ಬಗ್ಗೆ ನಿಮಗೆಲ್ಲ ತುಂಬ ನಿರೀಕ್ಷೆಗಳಿತ್ತು. ಅವರ ಕಣ್ಣುಗಳ ಬಗ್ಗೆ ಅಂತೂ ಇಡೀ ಕರ್ನಾಟಕ ಮಾತಾಡಿತ್ತು. ಇಷ್ಟು ನಾನು ಹೇಳಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾರು ಏನು ಎತ್ತ ಅಂತ. ನನ್ನ ಸಮಕಾಲನವರು ಅಂತ ಹೇಳ್ಕೊಳ್ಳೋದು ಖುಷಿ ಆಗುತ್ತೆ. ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮ್ನಲ್ಲಿ ಇಂಡಸ್ಟ್ರಿಗೆ ಬಂದವರು, ಒಂದೇ ಟೈಮ್ನಲ್ಲಿ ಬೆಳ್ಕೊಂಡು ಬಂದವರು. ಇವತ್ತು ಅವರು ತುಂಬ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ. ಬರೀ ಕರ್ನಾಟಕ ಮಾತ್ರ ಅಲ್ಲದೆ ಆಂಧ್ರ, ತೆಲಂಗಾಣ ಇಲ್ಲೂ ಕೂಡ ತಮ್ಮ ಚಾಪನ್ನು ಹೊತ್ತು ಅವರ ಅಭಿನಯದ ಮೂಲಕ ಎಲ್ಲರ ಮನೆ ಮಾತಾಗಿರುವ ನಮ್ಮ ಪ್ರೀತಿಯ ಕನ್ನಡ ಮಣ್ಣಿನ ನಮ್ಮ ಮನೆ ಮಗ ನಮ್ಮ ಮಂಜು ಅವರು. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಮೈಕೋ ಮಂಜು ಅವರು. ಮೈಕೋ ಮಂಜು ಅವರು ಈ 101 ನೆನಪು ಸರಣಿಗೆ ಇವತ್ತು ಅತಿಥಿಯಾಗಿ ಬಂದಿದ್ದಾರೆ. ಅಂದರೆ ತುಂಬ ಜನ ನೀವು ಕೇಳಿದ್ರಿ ಮಂಜು ಸರ್ ಇಂಟರ್ವ್ಯೂ ಮಾಡಿ ಅಂತ. ಸೊ ನಾನು ಮಂಜು ಅವರು ಒಳ್ಳೆ ಸ್ನೇಹಿತರೇನೆ, ಅಂದರೆ ಟಚ್ಚಲ್ಲಿರಲಿಲ್ಲ, ಕನೆಕ್ಟ್ ಹೊಟ್ಟೋಗಿತ್ತು. ನಾನೊಂದು ಮೆಸೇಜ್ ಮಾಡಿದೆ. ಮೆಸೇಜ್ ಮಾಡಿದ ತಕ್ಷಣ ಅವತ್ತು 20-25 ವರ್ಷದಿಂದ ಏನು ಪ್ರೀತಿ ಇತ್ತೋ ಇವತ್ತು ಅದೇ ಪ್ರೀತಿಯಿಂದ ಅಷ್ಟೇ ಖುಷಿಯಾಗಿ ಇಮಿಡಿಯೇಟಾಗಿ ಒಪ್ಕೊಂಡು ಇವಾಗ ಬಂದು ನಮಗೆ ಸಂದರ್ಶನ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಮಂಜು ಅವರ ಬದುಕಿನ ಕತೆ ಮಾತಾಡೋಣ, ಅವರ ಜೀವನದ ಪ್ರಯಾಣಗಳನ್ನ ಮಾಡೋಣ, ಅವರ ನೆನಪಿನ ಊರುಗಳಿಗೆ ಹೋಗೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮ್ಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಕಥೆಗಳನ್ನ, ಅವರ ಜೀವನದ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ. ಈ ನೆನಪು ಬದುಕೆ ಒಂದು ನೆನಪು, ನೆನಪೆ ಒಂದು ಬದುಕು. ನೂರೊಂದು ನೆನಪು. ಮಂಜು ಸರ್ ನಮಸ್ತೆ. ನಮಸ್ತೆ ಎಲ್ರಿಗೂ ನಮಸ್ಕಾರ. ಅದೇ ಕಣ್ಣು, ಅದೇ ಮುಗ್ಧತೆ, ಅದೇ ಸೌಮ್ಯತೆ, ಅದೇ ಒಂದು ಸಹನೆಯ ಒಂದು ಮುಖ ಭಾವನೆ. ಹೆಂಗೆ ಸಾಧ್ಯ ಮಂಜು ಸರ್ ಹಿಂಗೆಲ್ಲ ಇರೋದಕ್ಕೆ? ಅದಕ್ಕೆ ನನಗೂ ಉತ್ತರ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೂ ನಡ್ಕೊಂಡು ಬಂದ ದಾರಿ, ಜನಗಳ ಪ್ರೀತಿ, ನನ್ಗೆ ನಮ್ಮ ಇಂಡಸ್ಟ್ರಿ ಕೊಟ್ಟ ಎಲ್ಲ ಅನುಭವಗಳು, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಒಳ್ಳೇದು ಹೆಚ್ಚು ಅನುಭವ, ಒಳ್ಳೆ ಅನುಭವಗಳೇ ಸಿಕ್ಕಿದೆ. ಇವತ್ತು ನಾನು ಇಂಡಸ್ಟ್ರಿಲಿ ಇರೋದೇ ನನಗೊಂದು ದೊಡ್ಡ ಸಂತೋಷದ ವಿಷಯ. ಇವತ್ತು ಇಂಡಸ್ಟ್ರಿಲಿ ದುಡ್ಕೊಂಡು ತಿಂತಾ ಇರೋದು ಅದು ದೇವರ ಆಶೀರ್ವಾದ, ನಮ್ಮ ಎಲ್ಲ ಪ್ರೇಕ್ಷಕರ ಆಶೀರ್ವಾದ, ಜನರ ಪ್ರೀತಿ, ನಮ್ಮ ಇಂಡಸ್ಟ್ರಿಲಿ ಇರೋ ಒಂದಷ್ಟು ನಿರ್ದೇಶಕರು, ನಿರ್ಮಾಪಕರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ. ಮೊದಲನೇದಾಗಿ ಥ್ಯಾಂಕ್ ಯು, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ನಿಮ್ಮನ್ನ ಸಂದರ್ಶನ ಮಾಡೋದಕ್ಕೆ. ಆಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ನೀವು ಮಾಡಿದ ಬೇರೆ ಯೂಟ್ಯೂಬಲ್ಲಿ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೆ, ಎಸ್ಪೆಷಲಿ ರಾಮಕೃಷ್ಣ ಸರ್ದು, ನಮ್ಮ ಸೀನಿಯರ್ ಆರ್ಟಿಸ್ಟ್ ರಾಮಕೃಷ್ಣ ಸರ್ದು. ಅದು ನೋಡೋಕೆ ತುಂಬ ಖುಷಿ ಆಗಿತ್ತು. ಬಟ್ ನನಗೆ ನೀವು ಫೋನ್ ಮಾಡಿ ನಂದು ಮಾಡಬೇಕು ಅಂತ ನಿಜವಾಗ್ಲೂ ಡಬಲ್ ಖುಷಿ ಆಯಿತು. ಯಾಕಂದ್ರೆ ನೀವು ಪ್ರಶ್ನೆ ಮಾಡಿದ ರೀತಿ ಎಲ್ಲ ಇದೆಯಲ್ಲ, ಅದು ಒಂದು ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಸರ್, ನಾನು ಬಹಳ ಖುಷಿ ಕೊಟ್ಟಿದ್ದು. ಥ್ಯಾಂಕ್ ಯು ಸರ್. ಅಂದ್ರೆ ನನಗೆ ಗೊತ್ತಿರೋಂಗೆ ಅಂದ್ರೆ ನಿಮ್ದು ಅಲ್ಲಲ್ಲಿ ಇಂಟರ್ವ್ಯೂಗಳು ಇದೆ ನಿಮ್ದು, ಬಟ್ ಫುಲ್ ಫ್ಲೇಜ್ ನಿಮ್ದು ಜೀವನದ ಕತೆ ಅಂತ ಎಲ್ಲೂ ಇಲ್ಲ.
ಐ ಥಿಂಕ್ ಪ್ರಾಬಬಲಿ ದಿಸ್ ವಿಲ್ ಬಿ ದ ಫಸ್ಟ್ ಟೈಮ್ ನಿಮ್ಮ ಬಾಲ್ಯದಿಂದ ಹಿಡಿದು ಕಂಪ್ಲೀಟ್ ನಿಮ್ಮ ಜರ್ನಿ, ಲೈಫ್ ಜರ್ನಿನ ಮಾತಾಡ್ಕೊಂಬರೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಟ್ ಆಪರ್ಚುನಿಟಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಒಟ್ಟಿಗೆ ಬೆಳೆದವರು ಅಂತ ಹೇಳ್ಕೊಳ್ಳೋದು ತುಂಬ ಖುಷಿ ಆಗುತ್ತೆ. ವಿ ಆರ್ ದ ಸೇಮ್ ಜನರೇಷನ್ ಡೆಫಿನೆಟ್ಲಿ ಅಲ್ವಾ? ಸೊ ಥ್ಯಾಂಕ್ ಯು ಮಂಜು ಸರ್. ಸ್ಟಾರ್ಟ್ ಮಾಡೋಣ ನಿಮ್ಮ ನೆನಪಿನ ಊರುಗಳಿಗೆ ಹೋಗೋದಕ್ಕೆ. ಮೊದಲನೇದಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ನಾನು ನಿಮ್ಮ ಬಾಲ್ಯ ಕರ್ಕೊಂಡು ಹೋಗ್ಬಿಡಿ ಫಸ್ಟ್. ಬಾಲ್ಯ ಅಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ನಮ್ಮ ತಂದೆ ತಾಯಿ ತುಮಕೂರಿನವರು. ನಾನು ಇಲ್ಲೇ ಸರ್ಜನ್ ರೋಡ್ ಸರ್ಕಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು. ಆಮೇಲೆ ಈಗ ಏನ್ ವಿಲ್ಸನ್ ಗಾರ್ಡನ್, ಇವಾಗ ನಾವೇನ್ ಮನೇಲಿದ್ದೀವಿ, ನಾನು ಹುಟ್ಟಿದ ವರ್ಷನೇ ನಮ್ಮ ತಂದೆ ಸೈಟ್ ತಗೊಂಡಿದ್ದು. ನಾನು 2 ವರ್ಷದ ಮಗು ಇದ್ದಾಗ ಅಲ್ಲಿ ಮನೆ ಕಟ್ಟಿದ್ದು. ಸೊ ಇವತ್ತು ಅದೇ ಮನೆಯಲ್ಲಿ ಇದ್ದೀವಿ. ಅದೊಂದು ಖುಷಿ. ವಿಲ್ಸನ್ ಗಾರ್ಡನು, ಲಕ್ಸಂದ್ರ, ಸೋಮೇಶ್ವರ ನಗರ ಇದು ಸುತ್ತಮುತ್ತ ಬೆಳೆದಿದ್ದು. ಒಂದಷ್ಟು ದಿವಸ ಸುದೀಪ್ ಸರ್ ಕೂಡ ನಮ್ಮ ರೋಡಲ್ಲೇ ಇದ್ದಿದ್ದು. ಯಾವುದೋ ಒಂದು ಗಣೇಶ ಫಂಕ್ಷನ್ಗೆ ನಾವಿಬ್ರು ಒಟ್ಟಿಗೆ ಅಟೆಂಡ್ ಮಾಡಿದ್ವಿ ಒಂದೇ ಏರಿಯಾದವರಾಗಿ. ಸೊ ಅದೊಂದು ಬ್ಯೂಟಿಫುಲ್ ಏರಿಯಾ, ಒಂದು ಒಳ್ಳೆ ಶಾಲೆ. ಹೊಂಬೇಗೌಡ ಸ್ಕೂಲು, ನೀಲಾಂಸ್ಟ್ರಾಂಗ್ ಸ್ಕೂಲ್ ಅಂತ ಒಂದು ಸ್ಕೂಲು ನಾನು ಪ್ರೈಮರಿ ಓದಿದ್ದು. ಹೊಂಬೇಗೌಡ ಸ್ಕೂಲು, ಹೈಸ್ಕೂಲ್ ಹೊಂಬೇಗೌಡ ಬಾಯ್ಸ್ ಹೈಸ್ಕೂಲ್. ಅಲ್ಲಿ ಇವಾಗ ಸ್ಕೌಟಿಂಗ್ ಮಾಡಿದೆ. ಸ್ಕೌಟಿಂಗ್ ಅಲ್ಲಿ ಹೈಯೆಸ್ಟ್ ಅವಾರ್ಡ್, ಪ್ರೆಸೆಂಟ್ ಅವಾರ್ಡ್ ಬಂದಿದೆ. 3 ಜನ ಸಿಸ್ಟರ್ಸ್ ಅಂತ. ಹೌದೌದು, 3 ಜನ ಅಕ್ಕಂದು. ನೀವು ಪ್ರೀತಿಯ ತಮ್ಮ, ಒಬ್ಬ ಕಡೆ ತಮ್ಮ. ಮನೆಯಲ್ಲಿ ಹೇಗಿತ್ತು ಪ್ಯಾಂಪರಿಂಗ್? ಗಂಡು ಮಗು, ಅದು ಕಡೆ ಮಗ ಅನ್ನೋ ಒಂದು ಪ್ರೀತಿ, ಲಿಬರ್ಟಿ? ನಮ್ಮ ತಾಯಿ ಬಹಳ ಎಕ್ಸ್ಟ್ರಾ ಪ್ರೀತಿನೇ ತೋರಿಸ್ತಾ ಇದೆ. ಅಫ್ಕೋರ್ಸ್ ಎಲ್ಲರ ಮೇಲೂ ತಾಯಿಗೆ ಮಗನ ಮೇಲೆ ಅದ್ನಾಗ ಒಂದೊಂದ್ಸರಿ ಇರಿಟೇಷನ್ ಆಗೋದು. ಬಟ್ ನಮ್ಮ ತಂದೆ ನನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಬೆಳೆಸೋದು. ಯಾವಾಗಲೂ ಏನೇ ಸ್ಕೂಲ್ ಕರೆಕ್ಟ್ ಟೈಮ್ಗೆ ಹೋಗಬೇಕು, ಬಟ್ಟೆ ಐರನ್ ಮಾಡಬೇಕು, ಶೂ ಪಾಲಿಶ್ ಮಾಡಬೇಕು, ಅವರೇ ಮಾಡ್ಕೊಡ್ತಿದ್ರು. ಆಮೇಲೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಿದ್ರು. ಸೊ ಅದೆಲ್ಲ ತುಂಬಾ ನಮ್ಮ ತಂದೆ ಸಿಸ್ಟಮ್ಯಾಟಿಕ್ ಆಗಿ ಎಲ್ರು ಆ ಒಂದು ಇದರಲ್ಲಿ ಬೆಳೆಸಿದ್ರು. ಅಫ್ಕೋರ್ಸ್ ಪ್ಯಾಂಪರಿಂಗ್ ಇರ್ತಿತ್ತು. ಅಂಡ್ ನನ್ನ ಅಕ್ಕಂದ್ರು ನನಗೆ ಬಹಳಷ್ಟು ವಿಷಯದಲ್ಲಿ ರೈಟ್ ಫ್ರಮ್ ಬಿಗಿನಿಂಗ್ ಸಪೋರ್ಟ್. ಅವ್ರು ಯಾವಾಗಲೂ ಹೇಳೋರು, ಓದೋದು ಬಿಟ್ಟು ಜೊತೆಗೆ ಎಕ್ಸ್ಟ್ರಾ ಏನಾದ್ರು ಮಾಡಬೇಕು ನೀನು ಅಂತ. ಸೊ ಅವ್ರ ಹೈಸ್ಕೂಲ್ ಇದ್ದಾಗ ಏನಾದ್ರು ಎಕ್ಸ್ಪೆರಿಮೆಂಟ್ಸ್ ಏನ್ ಮಾಡ್ತಿದ್ರು ಅದನ್ನ ನಾನು ನೋಡ್ಕೊಂಡು ಮಾಡ್ತಿದ್ದೆ. ಸೊ ಕನ್ನಡ ಎಸ್ಪೆಷಲಿ ನಮ್ಮ ಅಕ್ಕಂದ್ರು ನನ್ಕಿಂತ, ನನ್ನ ದೊಡ್ಡಕ್ಕ 7 ವರ್ಷ ದೊಡ್ಡವರು ನನಗಿಂತ. ಹಂಗೆ ಒಬ್ಬೊಬ್ರು ಒಂದೊಂದಿದ್ದು. ಅವರು ಈ ಕನ್ನಡ ಪದ್ಯ ಎಲ್ಲ ಓದ್ತಾ ಇದ್ದಿದ್ದು ನನಗೆ. ನಾನು ಇಲ್ಲಿ ಅಂದ್ರೆ ಅವ್ರು 5ನೇ ಕ್ಲಾಸ್ ಓದ್ತಾ ಇದ್ದು, ನಾನು 3ನೇ ಕ್ಲಾಸ್ ಎಲ್ಲ ಕೇಳಿಸ್ಕೊತಿದ್ದೆ. ನನ್ಗೆ ಅವಾಗಲೇ ಅದು ಒಂಥರ ಕುವೆಂಪು ಪದ್ಯಗಳು ಅವೆಲ್ಲ ಸುಮ್ಮನೆ ಅಲ್ಲ, ಮೊದಲೇ ಬಿದ್ದಿರ್ತಿತ್ತು. ಸೊ ನಾನು 5ನೇ ಕ್ಲಾಸ್ಗೆ ಹೋಗೋಷ್ಟೊತ್ತಿಗೆ ಮೊದಲೇ ಒಂದು ಸ್ವಲ್ಪ ಬಿದ್ದಿರ್ತಿತ್ತಲ್ಲ, ಫಸ್ಟ್ ಕ್ಲಾಸಲ್ಲೇ ಅದನ್ನ ಚೆನ್ನಾಗಿ ಹೇಳ್ಬಿಡ್ತಿದ್ದೆ. ಸೊ ಕನ್ನಡಲ್ಲಿ ಆಲ್ವೇಸ್ ನನಗೆ ಹೈಯೆಸ್ಟ್ ಮಾರ್ಕ್ಸ್ ಬರ್ತಾ ಇತ್ತು. ಅದೊಂದು ಮನೆಯಲ್ಲಿ ಯಾವಾಗಲೂ ಖುಷಿ ಪಡೋರು. ದಟ್ ವಾಸ್ ನೈಸ್. ಅಂಡ್ ಓದಿದ್ದು ಓಕೆ, ಒಂದು ಮಟ್ಟಿಗೆ ಪ್ರೈಮರಿ ಹೈಸ್ಕೂಲಲ್ಲಿ ಚೆನ್ನಾಗಿ ಓದ್ತಿದ್ದೆ. ITನಲ್ಲಿ ಅದೊಂದು ರ್ಯಾಂಕ್ ತಗೊಂಡಿದ್ದು ನನಗೆ ಆಶ್ಚರ್ಯ. ನಾ 3 ತಿಂಗಳು ಕಷ್ಟಪಟ್ಟು ಓದಿದೆ. ಸೊ ಏನೋ ಬಂತು. ಅಂದ್ರೆ ಅವಾಗ ಬಾಲ್ಯದಲ್ಲಿ ನೀವೆಲ್ಲ ಈ ಸಿನಿಮಾಗಳಿಗೆ ಹೋಗೋದು, ಈ ಆಕರ್ಷಣೆಗಳೆಲ್ಲ ಹೇಗಿದ್ವು? ಹೆಂಗೆ ನನ್ಗೆ ಈಗಲೂ ಒಂದು ನೆನಪಿದೆ. ನಮ್ಮ ಮನೆ ಹಿಂದೆ ಶೀಟ್ ಮನೆ ಇತ್ತು, ಮುಂದೆ ಜಾಗದಲ್ಲಿ ಮತ್ತೆ ಹೊಸದಾಗಿ ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ವಿ. ನಮ್ಮ ತಂದೆ ಏನ್ ಮಾಡೋರು, ಭಾನುವಾರದ ಕೂಲಿಯವ್ರು ಬರ್ತಿರ್ಲಿಲ್ಲ. ಆವತ್ತು ಪಾಯ ಮಣ್ಣು ತೆಗೆಯುವಾಗ ಮಣ್ಣೆಲ್ಲ ನಾವು 4 ಜನ ಮಕ್ಕಳು ಸೇರಿ ಅವರು ತೋಡ್ಕೊಡೋರು, ನಾವು ಎತ್ತಾಕ್ತಿದ್ವಿ. ಸೊ ಕೆಲಸ ಫಾಸ್ಟ್ ಆಗುತ್ತೆ ಅಂತ. ಸೊ ಸಂಡೇ ನಾವೆಲ್ಲ ಕೆಲಸ ಮಾಡಿದ್ರೆ ಸಾಯಂಕಾಲ ಪಿಕ್ಚರ್ ಕರ್ಕೊಂಡು ಹೋಗೋರು. ಸೊ ನೈಸ್. ಆ ಟೈಮಲ್ಲಿ ನಾನು ನೋಡಿದ 2 ಸಿನಿಮಾ ನಂಗೆ ನೆನಪಿದೆ. ಒಂದು ವಿಷ್ಣು ಸರ್ದು ಸಾಹಸ ಸಿಂಹ, ಆಮೇಲೆ ಕರ್ಮ ಅಂತ ಒಂದು ಸಿನಿಮಾ, ಹಿಂದಿದು. ಅದು ಪೇಟ್ರಿಯಾಟಿಕ್ ಸಿನಿಮಾ. ಅದರಲ್ಲಿ ಅವರು ಬಾಂಬೆನಲ್ಲಿ ಆ ಮೀನುಗಳ ಮಧ್ಯೆ ಫೈಟು, ಅದೆಲ್ಲ ತುಂಬಾ ಇದಂದ್ರೆ ಬಾಂಬೆಯ ಒಂದು ಚಿತ್ರಣ ನಮಗೆ ಫಸ್ಟ್ ಟೈಮ್ ಸಿಕ್ಕಿತ್ತು. ಆಮೇಲೆ ನಾವೆಲ್ಲ ಮಕ್ಕಳಿದ್ದಾಗ ಮಂಜು ಸರ್, ಸಾಹಸ ಸಿಂಹ ಪಿಕ್ಚರ್ ಪರ್ಟಿಕ್ಯುಲರ್ಲಿ ಆ ವಿಲನ್ ಸೆಟ್, ಒಂದು ಗಂಟೆ ಬರೋದು ತುಂಬಾ ಹೊಸದೆಲ್ಲನೂ ತುಂಬಾ ಅದು ಆಮೇಲೆ ಆ ಕರ್ಮ ಅನ್ನೋ ಸಿನಿಮಾ ಕೂಡ ನಾಸುದ್ದೀನ್ ಶಾ ಅವರೆಲ್ಲ ಆಕ್ಟ್ ಮಾಡಿದ್ರು. ಅದು ಒಂಥರ ನನಗೆ ಅಲ್ಲಿ ಆಕ್ಚುಲಿ ನಾನು ಏರ್ ಫೋರ್ಸು ಆರ್ಮಿನೋ ಸೇರ್ಬೇಕು ಅಂತ ಒಂದು ಆಸೆ ಅಲ್ಲಿ ಹುಟ್ಟಿತು. ಮುಂದೇನು ಪ್ರಯತ್ನ ಪಟ್ಟೆ, ಬಟ್ ನಮ್ಮಲ್ಲಿ ಒಬ್ಬನೇ ಮಗ ಅಂತ ಕಲಿಸ್ಲಿಲ್ಲ. ಸೊ ಇಲ್ಲೇ ಮಂಜು ಅವರು ಅಪ್ಪನ ಮಗ ಆಗಿದ್ರ, ಅಮ್ಮನ ಮಗ ಆಗಿದ್ರ, ಇಲ್ಲ ಅಕ್ಕಂದ್ರ ಪ್ರೀತಿ ತಮ್ಮ ಆಗಿದ್ರ? ಎಲ್ಲವೂ ಅಂತ ಹೇಳ್ಬೋದು. ಎಲ್ಲವೂ ಸಿಕ್ಕಿತ್ತು ನನಗೆ. ನಮ್ಮ ತಂದೆ ಹೆಂಗೆ ಅಂದ್ರೆ, ಮನೇಲಿ ನೆಂಟರು ಬಂದಾಗ 1-2 ಸರಿ ನಂಗೆ ನೆನಪಿದೆ, ಅವ್ರು ಬಂದು ಕೂತಿದ್ದಾಗ್ಲೂ ನಮ್ಮ ಅಕ್ಕಂದ್ರು ಎಲ್ಲ ಇರ್ತಿರ್ಲಿಲ್ಲ, ನಾನು ಒಬ್ಬನೇ ಇದ್ದಾಗ ಕಸ ಗುಡ್ಸೋನವ್ರು. ಅವ್ರು ಬೈಯೋರು, ಏನಪ್ಪ ಇರೋನೊಬ್ಬ ಮಗ ಅವ್ರ ಕೈಲಿ ಕಸ ಗುಡ್ಸು, ನನ್ನ ಮಗ ಎಲ್ಲ ಕಲಿಬೇಕು ಅಂತ ಹೇಳ್ತಿದ್ರು. ಸೊ ಅದು ನನಗೆ
ಆ ಟೈಮಲ್ಲಿ ಏನು ನಮ್ಮಪ್ಪ ನನ್ನ ಕೈಲಿ ಮಾಡಿಸ್ತಾರೆ ಅಂತ ಆಗ್ತಿತ್ತು. ಬಟ್ ಆಮೇಲೆ ನಾನು ಅದನ್ನ ತಿಳ್ಕೊತಾ ಹೋದೆ, ನಮ್ಮಪ್ಪ ಏನಕ್ಕೆ ಆ ಉತ್ತರ ಕೊಟ್ರು ಅಂತ. ನನ್ನ ಕೈಲಿ ನಮ್ಮಲ್ಲಿ ರುಬ್ಬೋ ಕಲ್ಲಿತ್ತು. ಒಂದಿನ ನಮ್ಮಮ್ಮ ಊರಿಗೆ ಹೋಗಿದ್ದಾಗ ನಮ್ಮ ತಂದೆ ರುಬ್ಬಿ ನನ್ನ ಕೈಲಿ ರುಬ್ಸಿದ್ರು ಸಾಂಬಾರು ಮಾಡೋಕೆ. ನೀನ್ ನಾಳೆ ನಿನ್ನ ಹೆಂಡತಿಯೇನೋ ಒಂದು 4 ದಿನ ಊರಿಗೆ ಹೋದ್ರೆ ಹೋಟ್ಲಲ್ಲಿ ತಂದು ತಿನ್ಬಾರ್ದು, ಮಾಡ್ಕೊಂಡು ತಿನ್ಬೇಕು ಅಂತ ಹೇಳ್ತಿದ್ರು. ಆ ಥರದ್ದೆಲ್ಲ ನಂಗೆ ತುಂಬಾ ಹೆಲ್ಪ್ ಆಯ್ತು. ನಂಗೆ ಮುಂದೆ ಜೀವನದಲ್ಲಿ ನನ್ನ ಕೆಲ್ಸಗಳು ನಾನೇ ಮಾಡ್ಕೊಳ್ಳೋದಕ್ಕೆ. ಯಾವಾಗಲೂ ನಾವು ವಿ ಶುಡ್ ಬಿ ಎಕ್ವಿಪ್, ನಮ್ಗೆಲ್ಲವೂ ಬರಬೇಕು. ನನ್ನ ಕಾರ್ ನಾನು ತೊಳ್ಕೋಬೇಕು, ಅದರಲ್ಲೇ ಇದೆ ಖುಷಿ. ಯಾಕೋ ಯಾಕೆ ತೋರಿಸ್ಬೇಕು. ನಮಗೆ ಪ್ರಶ್ನೆ ಮಾಡಿದ್ರು ನಮ್ಮ ಮನೆ ಮುಂದೆ ನಾನು ಕಾರ್ ತೊಳೆಯುವಾಗ ತುಂಬಾ ಜನ ಅಕ್ಕಪಕ್ಕದವ್ರು ಕೇಳಿದ್ದಾರೆ, ಏನ್ ಸರ್ ನೀವು ಕಾರ್ ತೊಳಿತೀರಾ ಅಂತ. ನನ್ನ ಕಾರ್ ನಾನು ತೊಳ್ಕೋಬೇಕು, ನಂಗೆ ಅದೇ ಖುಷಿ ಅಲ್ವಾ. ಈಗ ತೊಳೆದು ಹಿಂಗೆ ನೋಡಿದ್ರೆ ಆನಂದ. ನೋಡಿ, ಒಂದು ಪೂಜೆ ಮಾಡ್ತೀವಿ, ಭಗವಂತನ ಎಲ್ಲ ಅಲಂಕಾರ ಮಾಡಿ ದೇವ್ರ ಮೇಲೆ ಎಲ್ಲ ಮಾಡಿ ಮಂಗಳಾರತಿ ಮಾಡ್ತಾ ಹಿಂಗ್ ದೀಪ ಎತ್ತು ನೋಡಿದ್ರೆ ಅದು ಆನಂದ ಇದೆಯಲ್ಲ, ಅದು ದಟ್ ಈಸ್ ಪೂಜೆ ಅಂದ್ರೆ. ಅದು ಅಂದ್ರೆ ಏನೋ ಮಂತ್ರ ಹೇಳ್ಬಿಟ್ಟು ಏನೋ ಹೇಳ್ಬಿಟ್ಟು ಅಲ್ಲ, ನನ್ನ ಕ್ರಿಯೇಷನ್ ಅಲ್ವಾ ಅದು, ದೇವ್ರನ್ನ ಅಲಂಕಾರ ಮಾಡಿ ಎಲ್ಲವನ್ನು. ಅದೇ ನಮಗೆ ಕ್ರಿಯೇಟಿವಿಟಿನ ತಂದ್ಕೊಡೋದು. ದಟ್ ಇಸ್ ಒನ್ ಬೇಸಿಕ್ ಥಿಂಗ್ ಅಂತ ನಾನು ಹೇಳೋದು. ವೆರಿ ವೆಲ್ ಸೆಡ್, ಅಲ್ವಾ? ಎಷ್ಟು ಖುಷಿ ಆಗುತ್ತೆ ನಮಗೆ. ವಂಡರ್ಫುಲ್ ಇಸ್ ಆಲ್ ವಂಡರ್ಫುಲ್. ಎಸ್ ಮಂಜು ಸರ್, ಸ್ಕೂಲ್ ಡೇಸ್ ಅಲ್ಲಿ ಹೇಗಿದ್ರಿ? ಕಲ್ಚರಲ್ ಆಕ್ಟಿವಿಟೀಸ್ ಇದರಲ್ಲಿ ಎಲ್ಲಾನು? ಸ್ಕೂಲ್ ಡೇಸ್ ಅಲ್ಲಿ ನಾನು ಬಿಗಿನಿಂಗ್ ಹೇಳಿದ್ನಲ್ಲ, ಸ್ಪೋರ್ಟ್ಸ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ನಾನು ಒಂದ್ಸರಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಈಗ ಅದು ಬಹಳ ಸಿಂಪಲ್. 3ನೇ ಕ್ಲಾಸಲ್ಲಿ ಈ ಲೋಟದಲ್ಲಿ ಮೊಟ್ಟೆ ಹಾಕಿದ್ರೆ ಸರಿ ಮುಳುಗುತ್ತೆ, ಉಪ್ಪು ಬೆರೆಸಿದ್ರೆ ಮೇಲ್ ಬರುತ್ತೆ. ನನಗೆ ಗೊತ್ತಿರಲ್ಲ. ಅದು ನೋಡಿ, ಅದು ವೆರಿ ಸಿಂಪಲ್. ಇದು ಅಂದ್ರೆ ಅದು ಸ್ಪೇಸ್ ಇದ್ರ ಬಗ್ಗೆ ಸಾಲ್ಟ್ ವಾಟರ್ ಸ್ಪೇಸ್ ನ ಆಕ್ಯುಪೈ ಮಾಡಿದ್ರೆ ಇದು ಮೇಲಕ್ಕೆ ತಳ್ಳತ್ತೆ. ಆ ಥರದ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಚಿಕ್ಕ ಪುಟ್ಟ ನಮ್ಮ ಅಕ್ಕಂದ್ರೆ ಹೇಳ್ಕೊಡ್ತಿದ್ರೆ ಅದು ಮಾಡ್ತಿದ್ದೆ ಅವಾಗ್ಲೇನೆ. ಆಮೇಲೆ ಇನ್ನೊಂದೇನ್ ಮಾಡ್ತಿದ್ದೆ, ಯಾವ್ದೋ ಮನೆ ಕನ್ಸ್ಟ್ರಕ್ಟ್ ಮಾಡುವಾಗ ಅಲ್ಲಿಂದ ಒಂದೇ ಒಂದು ಮೊಸಾಯಿಕ್ ಟೈಲ್ ಕದ್ಕೊಂಡ್ ಬಂದು, ಮೊಸಾಯಿಕ್ ಟೈಲ್ ಅಂದ್ರೆ ದೊಡ್ಡಲ್ವಾ ಅದು, ಕದ್ಕೊಂಡ್ ಬಂದು ಅದ್ರಲ್ಲಿ ನಮ್ಗೆ 3ನೇ ಕ್ಲಾಸ್ ಬಯಾಲಜಿಲಿ ಹಾರ್ಟ್ ಡಯಾಗ್ರಾಮ್ ಇತ್ತಲ್ಲ, ಅದನ್ನ ಕೆತ್ತು ಬಿಟ್ಟು ಅದನ್ನ ಬರೆದು ಮೊಳೆ ತಗೊಂಡು ಕೆತ್ತಿ ಅದನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಪೀರಿಯಡ್ ಅಂತ ಇರ್ತಿತ್ತು, ಅಲ್ಲಿ ಪ್ರೆಸೆಂಟ್ ಮಾಡಿದೆ. ಸೊ ಆ ಟೈಮಲ್ಲಿ ನಮ್ಮ ಟೀಚರ್ ಎಲ್ಲರೂ ಮುಂದೆ ಹೇಳಿದ್ರು, ಇವನು ಸೈನ್ಸ್ ಎಕ್ಸ್ಪೆರಿಮೆಂಟ್ ತುಂಬಾ ಮಾಡ್ತಾನೆ, ಮೋಸ್ಟ್ಲಿ ಸೈಂಟಿಸ್ಟ್ ಆಗ್ತಾನೆ ಅಂತ. ಬಟ್ ಆರ್ಟಿಸ್ಟ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ಲೆಟರ್ ಆನ್ ಅದು ಮಾಡಿದೆ. ಅಲ್ಲಿಂದ ಹೈಸ್ಕೂಲ್ಗೆ ಬಂದೆ. ಸ್ಕೌಟಿಂಗ್ ಅಲ್ಲಿ ಸ್ಕೌಟ್ ಕ್ಯಾಂಪ್ಸ್ಗೆ ಹೋದ, ಕ್ಯಾಂಪ್ ಫೈರ್ ಆಕ್ಟಿವಿಟೀಸ್ ಇತ್ತು. ಅಲ್ಲಿ ಸ್ವಲ್ಪ ಕಲ್ಚರಲ್ ಇದು ಶುರು ಆಯ್ತು, ಹಾಡ್ ಆಡೋದು, ಏನೋ ಒಂದು ಸಣ್ಣ ಸ್ಕಿಟ್ ಮಾಡೋದು, ಈ ಥರದ್ದು ಸ್ಲೋಲಿ. ತಂದೆಯವರು ಮೈಕೋ ಉದ್ಯಮಿ. ಹೌದೌದು. ಸೊ ತಂದೆಯವರು ಏನಾದ್ರು ಅಲ್ಲಿ ಮೈಕೋನಲ್ಲಿ ತುಂಬಾ, ಅವಾಗೆಲ್ಲ ಮೈಕೋ ತಂಡನೇ ಒಂದು ಬಹಳ ಪ್ರಖ್ಯಾತಿ. ಎಷ್ಟು ತಂಡಗಳಿದ್ದು ನಮ್ಮಲ್ಲಿ ಝೋನಲ್ ಕಾಂಪಿಟೇಷನ್ ಅಂತ ಆಗ್ತಿತ್ತು. ತಂದೆಯವರು ಏನಾದ್ರು ಆತರ ಇದ್ರಲ್ಲಿ ಇಲ್ಲ, ಅವ್ರಿಗೆ ಅದೆಲ್ಲ ಏನು ಇಂಟ್ರೆಸ್ಟೇ ಇರಲಿಲ್ಲ. ನಾನ್ ಮಾಡೋದು ನಮ್ಮ ತಂದೆ ಇಷ್ಟ ಇರಲಿಲ್ಲ, ನಾನು ಡ್ರಾಮಾ ಅಲ್ಲಿ ಆಕ್ಟ್ ಮಾಡೋದು. ಹೇಗೆ ಫಸ್ಟ್ ಬಣ್ಣ ಹಚ್ಚಿದ್ ಯಾವಾಗ, ಯಾವ ಗಳಿಗೆ ಸಂದರ್ಭ? ಈಗ ಸ್ಕೌಟ್ಸ್ ಕ್ಯಾಂಪಲ್ ಅದು. ಬಟ್ ಬಣ್ಣ ಹಚ್ಚಿದ್ದು ಅಂದ್ರೆ ಈ 10th ಅಲ್ಲಿ ಕಡೆನಲ್ಲಿ ಒಂದು ಕೋಚಿಂಗ್ ಕ್ಲಾಸ್ ಅಂತ ಏನೋ ಮಾಡ್ತಾರೆ. ನಮ್ಮ ಮನೆ ಹತ್ರ ಒಂದು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಅಂತ ಒಬ್ಬರವ್ರೆ ಒಂದು ತಿಂಗಳ ಕೋಚಿಂಗ್ ಕ್ಲಾಸ್ ಮಾಡೋದು. ಆ ಕೋಚಿಂಗ್ ಕ್ಲಾಸ್ ಕಡೆನಲ್ಲಿ ವಿವೇಕಾನಂದ್ರ ಬಗ್ಗೆ ಒಂದು ನಾಟಕ ಮಾಡಿಸಿದ್ರು. ಅಲ್ಲಿನ ಒಬ್ರು ನಿರ್ದೇಶಕರು ಹೆಸರು ಮರ್ತೋಗಿದೆ, ಅವರು ನಾಟಕ ಮಾಡಿಸಿದ್ರು. ಅದರಲ್ಲಿ ವಿವೇಕಾನಂದ ಅವರು ಒಂದು ರಾಜನ ಆಸ್ಥಾನಕ್ಕೆ ಹೋಗ್ತಾರೆ, ದೇವ್ರ ಬಗ್ಗೆ ನಂಬಿಕೆನ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ ತಂದೆ ಫೋಟೋ ತಗೊಂಬನ್ನಿ ಅಂದ್ಬಿಟ್ಟು ಇಳಿಸ್ಬಿಟ್ಟು ಆ ಫೋಟೋ ಉಗಿರಿ ಅಂತಾರೆ. ಅವ್ರು ನಮ್ಮ ತಂದೆ ಫೋಟೋ ನಾನು ಯಾಕೆ ಹೋಗಿಲಿ ಅಂತ. ಅದು ಬರೀ ಫೋಟೋ ಉಗಿಬೋದಲ್ವ, ಹಾಗೆ ದೇವರು ಕೂಡ ಫೋಟೋ ಅಷ್ಟೇ. ಅದು ನಂಬಿಕೆ. ನಿಮ್ಗೆ ನೀವು ಆ ಫೋಟೋ ನಿಮ್ ತಂದೆದು ಅಂತ, ನಿಮ್ ತಂದೆ ಅಂತ ಹೇಗೆ ನಂಬ್ತಿರೋ ಹಾಗೆ ದೇವರು ಅಂತ. ಅದರಲ್ಲಿ ಆ ಫೋಟೋ ತಗೊಂಡು ಬರೋ ಒಬ್ಬ ಸೇವಕನ ಪಾತ್ರ ನಾನು ಮಾಡಿದ್ದೆ. ಸೊ ಅಲ್ಲಿ ನಂಗೆ ಸಿಕ್ಕ ಕಾಂಪ್ಲಿಮೆಂಟ್ ಏನಂದ್ರೆ, ಅದೆಲ್ಲ ಮುಗಿದ ಮೇಲೆ ಆ ಡೈರೆಕ್ಟು ಲಾಸ್ಟ್ ಡೇ ಹೋಗೋವಾಗ ನನ್ಗೊಂದು ಬೇಜಾರಾಯ್ತು, ಏನು ರಾಜನ್ ಪಾತ್ರ ನಿನ್ ಕೈಲೇ ಮಾಡಿಸ್ಬೇಕಿತ್ತು ಅಂತ ಅನಿಸ್ತು ಅಂತ ಹೇಳ್ಬಿಟ್ಟು ಹೊರಟೋದು. ನನ್ನ ಫ್ರೆಂಡೇ ಅವನ ಮುಂದೆ ಹೇಳಿದ್ರು. ಸೊ ಅವನು ಏನು ಮಗ ಹಿಂಗನ್ಬಿಟ್ರು. ಬಟ್ ಅವನು ಪಾಪ ಅವನು ಇವತ್ತು ಹೀಸ್ ಇನ್ ನಂಗೆ ಟಚ್ ಅದು ಕೈಗ ಅಟಾಮಿಕ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತೀನಿ, ರಂಗಸ್ವಾಮಿ ಅಂತ. ಸೊ ಅವನು ಬಟ್ ಅವನು ಖುಷಿ ಪಟ್ಟ, ಮಗ ನೀನು ಅದನ್ನ ಚೆನ್ನಾಗಿ ಮಾಡಿದ್ದೆ, ನೀನೇ ಮಾಡ್ಬೋದಿತ್ತು ಅಂತ. ಅಂದ್ರೆ ಈ ತರ ಫ್ರೆಂಡ್ಸ್ ಸಿಗೋದು ಕಷ್ಟ. ಸೊ ಇವತ್ತಿಗೂ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಅವನು ಅವತ್ತು ಯಾವ್ದೋ ಈಗೋ ಏನು ತಗೊಳ್ಳಿಲ್ಲ, ಅವ್ನು ಚೆನ್ನಾಗಿ ಮಾಡ್ಬೇಕ ನೀನು, ರಾಜ ನೀನೇ ಮಾಡ್ಬೋದಿತ್ತು ಅಂತಂದ. ಸೊ ದಟ್ ಈಸ್ ಫ್ರೆಂಡ್ಶಿಪ್. ನೋಡಿ, ಅದಕ್ಕೆ ಓಪನ್ ಮೈಂಡ್ ಆಗಿದ್ರು ನೋಡಿ. ಇವತ್ತು ನಮ್ಮ ಫ್ರೆಂಡ್ಶಿಪ್ ಹಾಗೆ ಉಳಿದಿದೆ. ಯಾವಾಗ ಫೋನ್ ಮಾಡ್ತೀವಿ, ಮಾತಾಡ್ತೀವಿ. ಸೊ ಅಲ್ಲಿಂದ ಶುರು ಆಯ್ತು. ಆಮೇಲೆ ITI ಸೇರ್ಕೊಂಡೆ. ಆಮೇಲೆ ಮೈಕೋ ಎಂಪ್ಲಾಯೀಸ್ ಮಕ್ಕಳಿಗೇನೋ ನಾಟಕ ಅಂತ ಶುರು ಆಯ್ತು. ಮೈಕೋ ಪೈ ಅಂತ ನಮ್ಮ ಮನೆಯಿಂದ 4 ಮನೆ ಆ ಕಡೆನೇ ಇದ್ರು. ಅವರು ಆರ್ಟಿಸ್ಟ್. ಅವಾಗ ದೊಡ್ಡ ಮನೆ ಅಂತ ಒಂದು ಸೀರಿಯಲ್ ಬರ್ತಿತ್ತು, ನಾವೆಲ್ಲ ಚಿಕ್ಕ ಹುಡುಗರು, ಅದೆಲ್ಲ ಆಕ್ಟ್ ಮಾಡಿದ್ರು ಅವರು. ಸೊ ಅವರು ನನ್ನನ್ನು ಬಾ ಅಂತ ಕರ್ಕೊಂಡು, ನಮ್ಮ ಮನೆ ಹತ್ರ ಗಣೇಶ ಕೂರಿಸಿದಾಗ ಯಾವತ್ತೂ ಸುಮ್ಮನೆ ಒಂದಷ್ಟು ಸ್ಟೆಪ್ ಹಾಕಿದ್ದೆ, ಡ್ಯಾನ್ಸ್ ಎಲ್ಲ ಮಾಡಿದ್ದೆ. ಅದನ್ನ ನೋಡಿದ್ರು, ಕರ್ಕೊಂಡು ಹೋಗಿದ್ರು. ಸೊ
ಅಲ್ಲಿ ಮೈಕೋ ಚಂದ್ರ ಪರಿಚಯ ಆಯಿತು. ಸೊ ಅಲ್ಲಿ ಎಸ್, ಅಂದ್ರೆ ಐ ಟಿ ಐಲಿ ನೀವು ಅವಾಗಲೇ ಮಾತಾಡ್ತಾ ಹೇಳಿದ್ರಿ ರ್ಯಾಂಕ್ ತಗೊಂಡಿದ್ರಿ ಅಂತ. ಅಂದ್ರೆ ರ್ಯಾಂಕ್ ಅನ್ನೋದು ನಿಮ್ಗೆ ಏನಾದ್ರು ಏನಿತ್ತಾ ಇಲ್ಲ ಹೇಳಿದ್ನಲ್ಲ, ಇಟ್ ವಾಸ್ ಜಸ್ಟ್ ಹಂಗೇನೆ, ಗೊತ್ತಿಲ್ಲ ಹೆಂಗೆ. ಅಲ್ಲ ಅಂದ್ರೆ ವೆರಿ ಸ್ಟೂಡಿಯಸ್ ಅಬೌಟ್ ಯುವರ್ ಸ್ಟಡೀಸ್. ನನ್ಗೆ ಅಂದ್ರೆ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅಥವಾ ಮನೆ ಪ್ರೆಷರ್ ಇತ್ತು, ಅಪ್ಪ ಇಲ್ಲ ನಮ್ ಪ್ರೆಷರ್ ಹತ್ರದ್ದೆಲ್ಲ ಏನಿರಲ್ಲ, ಬಟ್ ನಂಗೆ ತುಂಬಾ ಟೆಕ್ನಿಕಲ್ ಅದು ತುಂಬಾ ಇಂಟ್ರೆಸ್ಟ್ ಆಗೋಯ್ತು. ನಾನು ಟರ್ನರ್ ಟ್ರೇಡ್ ಮಾಡಿದ್ದು, ಲೇತಲ್ಲಿ ಕೆಲಸ ಮಾಡೋದು ತುಂಬಾ ಖುಷಿ ಇತ್ತು. ಆಮೇಲೆ ಇನ್ನೊಂದು ಏನು, ನನ್ನ ಮಾಸ್ಟರ್ ಏನಿದ್ರು ಅವರು ಡಿಪ್ಲೊಮಾ ಮಾಡಿ ಬಂದು ಮಾಸ್ಟರ್ ಆಗಿದ್ದು, ಅವರು ಈವ್ನಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ರು. ಅವರು ನನ್ನ ಜಾಬ್ ಎಲ್ಲ ಇಂಟ್ರೆಸ್ಟ್ ಚೆನ್ನಾಗಿ ಮಾಡೋದು ನೋಡಿ, ಅವರು ಇಂಜಿನಿಯರಿಂಗ್ ಕಾಲೇಜ್ ಪ್ರಾಜೆಕ್ಟ್ನ ನನ್ನ ಕೈಲಿ ಮಾಡಿಸ್ಕೊಂಡು ಹೋಗೋರು. ಆಮೇಲೆ ಈಗ ನಮ್ಮ ಫ್ರೆಂಡ್ಸು ಎಲ್ಲ ಇದು ಮಾಡಿ ಅಲ್ಲಿ ಒಂದು ಯಾವುದೋ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಹುಡುಗಿ, ಈ ಹುಡುಗಿ ನಿನ್ನೆ ನೋಡ್ತಾ ಕೊಡೋ ನಿನ್ಮೇಲೆ ಇಂಟ್ರೆಸ್ಟು, ಹಿಂಗೆಲ್ಲ ತುಂಬ ಸುದ್ದಿ ಹತ್ತು. ಅಲ್ಲಿಂದ ಏನೋ ಒಂಥರ ನಮಗೇನೋ ಇನ್ಫ್ಯಾಚುಯೇಷನ್ ಒಂಥರ ಆ ಥರದ್ದು. ಆಮೇಲೆ ಒಂದಿನ ಈ ಹುಡುಗರು ಫೋರ್ಸ್ಗೆ ಹೋಗಿ ಪ್ರಪೋಸ್ ಮಾಡಿದೆ. ಅವಳು ರೇ ಹೋಗ್ರಿ, ಈ 3 ತಿಂಗಳ ಎಕ್ಸಾಮ್ ಇದೆ ಓದ್ರಿ ಅಂತ ಬೈದ್ಲು. ಲಿಟ್ರಲಿ ಐ ಶುಡ್ ಸೇ ಥ್ಯಾಂಕ್ಸ್ ಟು ಹರ್. ಆಮೇಲೆ ನನಗೆ ನಿಜವಾಗ ಅವಳು ಒಂದು ಬೈದ ಮೇಲೆ ನನ್ನ ಜ್ಞಾನೋದಯ ಆಯಿತು. ಆ 3 ತಿಂಗಳು ನಿಜವಾಗ್ಲೂ ಚೆನ್ನಾಗಿ ಓದಿದೆ, ಕಷ್ಟಪಟ್ಟು ಓದಿದೆ. ರ್ಯಾಂಕ್ ಬರೋದು ನಂಗೆ ಅನ್ಕೊಂಡೇ ಇರಲಿಲ್ಲ. ನಾವು ಮಾರ್ಕ್ಸ್ ಕಾರ್ಡ್ ತೊಗೊಂಡು ನೋಡಿದ್ಮೇಲೆ ಕಾಲೇಜ್ಗೆ ಹೈಯೆಸ್ಟ್ ಎಲ್ಲರೂ ನನ್ಕಿಂತ ಜಾಸ್ತಿ ಮಂಜು ಅಂತಾರೆ. ಆಮೇಲೆ ಒಂದು 10 ದಿನ ಆದ್ಮೇಲೆ ರ್ಯಾಂಕ್ ಅನೌನ್ಸ್ ಆಗ್ತಿತ್ತು. ರ್ಯಾಂಕ್ ಸ್ಟೇಟಿಗೆ 3rd ರ್ಯಾಂಕ್ ಅಂತ ಬಂತು. ಐ ವಾಸ್ ವೆರಿ ಹ್ಯಾಪಿ. ಅಪ್ಪಂಗೆ ಖುಷಿ ಆಯ್ತಾ? ಆವಾಗ ಸ್ಟೇಟಿಗೆ 3rd ರ್ಯಾಂಕ್ ತಗೊಂಡಿದ್ದಕ್ಕೆ ನನಗೆ ಫಸ್ಟ್ ನಮ್ಮ ತಂದೆ ಜೀನ್ಸ್ ಪ್ಯಾಂಟ್ ಕೊಡ್ಸಿದ್ದು. ಇದೇ ಮೆಜೆಸ್ಟಿಕ್ಕಿನ ಅಲಂಕಾರ್ ಪ್ಲಾಜಾ ಆಗ್ತಾನೆ ಓಪನ್ ಆಗ, ನಮ್ಗೆಲ್ಲ ಅವಾಗ ಅಲಂಕಾರ್ ಪ್ಲಾಜಾ ಓಪನ್ ಆದವು ಶಾಪಿಂಗ್ ಸೆಂಟರ್ ಬೆಲ್ಲರ್, ಅದೇ ದೊಡ್ಡ ಮಾಲ್, ಎಕ್ಸ್ಕವೇಟರ್ ಅದೆಲ್ಲ ಶುರು ಆಗಿತ್ತು. ಸೊ ಆವಾಗ ನಮ್ಮ ತಂದೆ ನನಗೆ ಮೊದಲನೇ ಜೀನ್ಸ್ ಪ್ಯಾಂಟ್ ಕೊಡ್ಸಿದ್ದು. ಸೊ ವೆರಿ ಮೆಮೊರಬಲ್. ಎಸ್, ಇಲ್ಲಿ ಸಖತ್ ಮಜಾ ಇರೋದು ಇನ್ನೊಂದೇನಂತಂದ್ರೆ, ನೀವು ಮೈಕೋಗಿ ಸೇರ್ತೀರಾ ಕೆಲಸಕ್ಕೆ. ನಿಮ್ ತಂದೆಯವರು ಇನ್ನೂ ಸರ್ವಿಸ್ ಅಲ್ಲಿ ಇರ್ತಾರೆ. ಹೌದು. ಅಪ್ಪ ಮಗ ಇಬ್ರು ಒಂದೇ ಕಡೆ ಕೆಲಸ, ಬಟ್ ಬೇರೆ ಬೇರೆ ಟೈಮಿಂಗ್ಸ್ ಅನ್ಸುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಬೇರೆ ಅದೇಂಗಿತ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಅಲ್ಲಿ ಸ್ಟಾಫ್ಗೆಲ್ಲ ಗೊತ್ತಿತ್ತಾ, ಅಥವಾ ಅವ್ರ ಸ್ಟಾಫ್ಗೆ ಮಗನು ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಿತ್ತಾ? ಅಂದ್ರೆ ತಂದೆ ಮಗ ಕಂಪ್ನಿ ಕೆಲಸ ಮಾಡೋದು ಆ ಥರದ್ದು ತುಂಬಾ ಜನ ಇದ್ರು. ತುಂಬಾ ಜನ ತಂದೆ ಮಕ್ಕಳು ಒಂದೇ ಕಡೆ ಕೆಲಸ ಬಹಳಷ್ಟು ಇತ್ತು. ಬಟ್ ನನಗೆ ಹೆಂಗಂದ್ರೆ, ನಮ್ಮ ತಂದೆ ಬೇರೆ ಡಿಪಾರ್ಟ್ಮೆಂಟು, ಅವ್ರ ಹತ್ರ ಜೂನಿಯರ್ ಆಗಿ ಅವ್ರ ಹತ್ರ ಕೆಲಸ ಕಲ್ತವ್ರು ಇಲ್ಲಿ ನನಗೆ ಸೀನಿಯರ್ಸ್ ಆಗಿ ಬಂದಿದ್ರು. ಅವ್ರ ಶಿಷ್ಯಂದ್ರು, ಅವ್ರು ನಮ್ಮ ತಂದೆ ಶಿಷ್ಯಂದ್ರು ವಾಟ್ ಎವರ್. ಅವ್ರಿಗೆ ಏನಾಗ್ತಿತ್ತು ಸಮಸ್ಯೆ ಅಂದ್ರೆ, ನಾನು ನಾಟಕ ಮಾಡಿಕೊಂಡು ಬೆಳಿಗ್ಗೆ ಎಲ್ಲ ಶೂಟಿಂಗು, ಸಾಯಂಕಾಲ ನಾಟಕ ರಿಹರ್ಸಲ್ಗೆ ಹೋಗೋದು, ಅದು ಮುಗಿಸ್ಕೊಂಡು ಬಂದು ಇಲ್ಲಿ ರಾತ್ರಿ ತೂಕುಡಿಸಿದೆ ಮೆಷಿನಲ್ಲಿ. ತುಂಬ ಡೇಂಜರ್ ಇತ್ತು. ಕ್ಯಾಲಿಬ್ರೇಷನ್ ಅಂತ ನಾನು ಮಾಡ್ತಾ ಇದ್ದಿದ್ದು ಕೆಲಸ, ತುಂಬ ಇಂಪಾರ್ಟೆಂಟು, ಡೇಂಜರ್ ಕೂಡ ಇತ್ತು. ಅದು ಒಂದೊಂದು ಮೆಷಿನು ಆಲ್ಮೋಸ್ಟ್ ಒಂದೊಂದು ಲಾರಿ ಇಂಜಿನ್ ಸೌಂಡ್ ಬರ್ತಿತ್ತು ಆ ಥರ. ಆ ಕೆಲಸ ಮಾಡುವಾಗ ಒಂದು ತೂಕುಡಿಸಿದಾಗ ಅದಾಗೆಲ್ಲ ಅವ್ರ ತುಂಬ ಬಂದು ಬೈಯೋರು. ಅಂದರೆ ಅವ್ರಿಗೆ ನಮ್ಮ ತಂದೆ ಮೇಲಿನ ಪ್ರೀತಿ ಗೌರವ. ನಿಮ್ಮ ತಂದೆ ಅಷ್ಟು ಕಷ್ಟಪಡ್ತಾರೆ, ಈ ನಾಟಕ ಕಾಲ ಮಾಡ್ಕೊಂಡು ನೀನು ಹಾಳು ಮಾಡ್ದ, ಅವ್ರಿಗೆಲ್ಲ ಪಾಪ ನೆಗೆಟಿವ್ ಇದ್ದಾನೆ ಅವ್ರಿಗೆ ಇದ್ದಿದ್ದು ಪಾಪ. ಅಂದರೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವತ್ತಿನ ಅವರ ಅನುಭವಗಳು ಅವರ ಇದು. ಸೊ ನಾಟಕಕ್ಕೆ ಹೋದ್ರೆ ಹಾಳಾಗ್ಬಿಡ್ತಾನೆ ಅಂತ ತುಂಬ ಬೈಯೋರು. ಒಬ್ರು ಒಂದ್ಸರಿ ಅಂತೂ ಅವರೇ ಒಬ್ರು ಒನ್ ಆಫ್ ಮೈ ನಮ್ಮ ತಂದೆಯ ಕೆಲಸ ಅವರು ಇದ್ದವರು ನಾನು ಹೊಡೆಯಕ್ಕೆ ಬಂದಿದ್ರು. ಅವತ್ತು ಅಂತ ತುಂಬಾ ಇದೆ. ನಾನು ಜೋರಾಗಿ ಮಾತಾಡಿದೆ, ರೀ ಈ ನನ್ಗೆ ಯಾಕೆ ಕೊಡಿ, ನಾನು ಏನಾದರೂ ಅಚೀವ್ ಮಾಡಿ ತೋರಿಸ್ತೀನಿ ಅಂತ ಅವ್ರ ಹತ್ರ ಚಾಲೆಂಜ್ ಮಾಡಿದೆ. ಅವತ್ತು ಒಂಥರ ಆ ಥರದ್ದು ಲೆವೆಲ್ಗೆ ಹೊರಟೋಗಿತ್ತು. ಅದಾದ್ಮೇಲೆ ಅವರು ಆ ವ್ಯಕ್ತಿ ನನಗೆ ಮತ್ತೆ ಫೋನ್ ಮಾಡಿದ್ದು, ನಂದು ಕಣ್ಣುಗಳು ಸೀರಿಯಲ್ಲು ತುಂಬಾ ಲೆವೆಲ್ ಹಿಟ್ ಆದ್ಮೇಲೆ ಅವ್ರು ಫೋನ್ ಮಾಡಿ ಸಾರಿ ಕೇಳಿದ್ರು. ಅದು ಮರೆಯಕ್ಕಾಗಲ್ಲ. ಆ ಥರದ್ದು ತುಂಬಾ ಆ ಥರದ ವಿಷಯಗಳು ನನಗೆ ರೈಟ್ ಫ್ರಮ್ ಬಿಗಿನಿಂಗ್ ತುಂಬಾ ನನ್ನನ್ನು ಇಮೋಷನಲ್ ಮಾಡ್ತಾ ಬಂದಿದೆ. ಐ ಫೀಲ್ ಸೋ ಹ್ಯಾಪಿ. ಆ ಥರದ್ದು ಸಣ್ಣ ವಿಷಯ ಪಾಪ ಅವರು ಹೆಂಡತಿ ಮಕ್ಕಳ ಮುಂದೆ ಅವ್ರ ಜೊತೆಗಿದ್ದು ನನಗೆ ಫೋನ್ ಮಾಡಿ ಸಾರಿ ಕೇಳಿದ್ರು. ಅದಕ್ಕೆ ದೊಡ್ಡ ಮನಸ್ಸು ಬೇಕು. ತುಂಬಾ ಗ್ರೇಟ್. ಐ ಕ್ಯಾನ್ ನೆವರ್ ಫರ್ಗೆಟ್. ಅವ್ರ ಹೆಸರು ದಿನೇಶ್ ಅನ್ಸುತ್ತೆ, ಹೆಸರು ಮರ್ತೋಗಿದ್ದೀನಿ. ಐ ಕ್ಯಾನ್ ನೆವರ್ ಫರ್ಗೆಟ್ ಆಲ್ ದೋಸ್ ಥಿಂಗ್ಸ್. ವಂಡರ್ಫುಲ್ ಮೆಮೊರೀಸ್ ಅಲ್ಲ, ಅದೇ ಟ್ರೆಷರ್ ಅಲ್ವಾ ಸರ್? ಖಂಡಿತ. ಎಸ್ ಮಂಜು ಸರ್, ನಾನು ಮತ್ತೆ ನಿಮ್ಮನ್ನ ಎಮೋಷನಲಿ ಡ್ರ್ಯಾಗ್ ಮಾಡಕ್ಕೆ ಇಷ್ಟ ಇಲ್ಲ ಆ ವಿಚಾರದಲ್ಲಿ. ಎಸ್, ಇದೆಲ್ಲ ನಡೀತಾ ಇದೆ, ಒಂದು ಪೋರ್ಷನ್ ಅಲ್ಲಿ ನಡೀತಾ ಇರೋದು. ಬೇಕಾದ್ರೆ ಮೈಕೋನಲ್ಲಿ ಮತ್ತೆ ಬಣ್ಣ ಹಚ್ತೀರಾ, ಅಲ್ಲಿ ತಂಡಗಳಿಗೆ ಬಣ್ಣ ಹಾಕಿದ್ರೆ ಯಾವುದು ಅಲ್ಲಿ ನಿಮ್ಗೆ ಒಂದು ಫಸ್ಟ್ ನಿಮ್ಗೆ ಒಂದು ಒಳ್ಳೆ ಅಭಿನಯಕ್ಕೆ ಹೆಸರು ತಂದು ಕೊಟ್ಟಿದ್ದು, ವೇದಿಕೆ ಸಿಕ್ಕಿದ್ದು? ಅಲ್ಲಿ ಆನಾ ರಮೇಶ್ ಅಂತ ಇದ್ರು. ಅವರು ವೆರಿ ಬಿಗ್ ಲೈಟಿಂಗ್ ಟೆಕ್ನಿಷಿಯನ್. ಅವರು ಅಂದ್ರೆ ಬರೀ ಮೈಕೋಗಂತಲ್ಲ, ಇಡೀ ಕರ್ನಾಟಕದಲ್ಲಿ ತುಂಬಾ ಕಡೆ. ಅವ್ರದ್ದು ವಿಗಡ ವಿಕ್ರಮ್ ರಾಯ ಅಂತ ಸಂಸಾ ಅವ್ರ ನಾಟಕ. ತುಂಬಾ ಕಷ್ಟ ಅದು ಭಾಷೆ.
ಸೊ ಅದರಲ್ಲಿ ರಣಧೀರ ಕಂಠೀರವ ಪಾತ್ರ ಮಾಡಿದ್ದೆ. ಅದರಲ್ಲಿ ನಮ್ಮ ಶಾಲಿನಿ, ಇವಾಗ ನಾವು ಪಾಪ ಪಾಂಡು, ನಮ್ಮ ಶಾಲಿನಿ ನನ್ನ ತಾಯಿ ಪಾತ್ರ ಮಾಡಿದ್ದು. ಓಕೆ. ನಾವು ಅವ್ರ ತಂದೆ ಕೂಡ ಮೈಕೋನೆ, ಸೊ ನಾವೆಲ್ಲ ಒಟ್ಟಿಗೆ ನಾಟಕ ಎಲ್ಲ ಮಾಡ್ತಿದ್ವಿ. ಅದು ಮಾಡಿದ್ದು. ಅದಾದ್ಮೇಲೆ CGK ಅವರ ನಿರ್ದೇಶನದ ಬೇಲಿ ಮತ್ತು ಹೊಲ ಅಂತ ಕುಂ ವೀರಭದ್ರಪ್ಪನವ್ರದ್ದು ದೊಡ್ಡ ನಾಟಕ. ಅದು ದೊಡ್ಡ ಸೆಟ್ಟು, ಶಶಿಧರ ಅರ್ಪ ಅವರು ಸೆಟ್ ಮಾಡಿದ್ದು. ಅದರಲ್ಲಿ ಸೂತ್ರಧಾರರು ನಾವು 4 ಜನ ಹುಡುಗರು. ನಾನು, ಮುರುಡಯ್ಯ ಸರ್ ಅಂತಿದ್ದಾರೆ, ಶಿವಣ್ಣ, ಮೈಕೋ ಶಿವು ಅಂತ ಶಿವಕುಮಾರ್ ಅಂತಲ್ಲ ಅವರು, ಇನ್ನೊಬ್ರು ಶಿವಶಂಕರ್ ಅಂತ, ಅವರೆಲ್ಲ ನಮ್ಗೆ ಸೀನಿಯರ್ಸ್. ಆಕ್ಚುಲಿ ಅವರು ಅಲ್ಲಿ ನನಗೆ ಮನೆಯಲ್ಲಿ ಹೆಂಗ್ ಪ್ಯಾಂಪರಿಂಗ್ ಮಾಡೋರೋ ಇವರೆಲ್ಲ ನನಗೆ ಮೈಕೋದಲ್ಲಿ ಹಂಗೆ ಬಹಳ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ರು. ನನ್ನ ಕೈದು ಏನೂ ಕೆಲಸ ಮಾಡಿಸ್ತಿರಲಿಲ್ಲ. ಬ್ಯಾಕ್ ಸ್ಟೇಜ್ ಅನ್ನೋದು ನಾನು ಮೈಕೋಲ್ ಮಾಡೇ ಇಲ್ಲ. ನಾನು ಈಗ ಹೊರಗೆ ಬಂದು ನಮ್ಮ ತಂಡಗಳಲ್ಲಿ ಮಾಡುವಾಗ ಅಯ್ಯೋ ನಾನು ನಮ್ಮ ಮೈಕೋಗೆ ಏನೋ ಕೆಲಸನೇ ಮಾಡಲ್ವಲ್ಲ ಬ್ಯಾಕ್ ಸ್ಟೇಜ್ ಅಂತ ನನಗೆ ಐ ಫೀಲ್ ಗಿಲ್ಟಿ. ಹಂಗೆ ತುಂಬ ಪ್ರೀತಿಯಿಂದ ನೋಡ್ಕೊಂಡವರು. ಅದು CGK ಅವರ ನಾಟಕ ಬೇಲಿ ಮತ್ತು ಹೊಲ ಮಾಡಿ ಅಲ್ಲಿಂದ ನನಗೆ ನಿಜವಾಗ್ಲು ಅದು ಒಂದು ಬೇರೆಯ ಹಂತ ಶುರು ಆಯಿತು. ಆಮೇಲೆ ಅದಾದ್ಮೇಲೆ CGK ಅವರು ನಾನು ಒಂದು ವರ್ಕ್ಶಾಪ್ ಮಾಡ್ತೀನಿ ಬಂದ್ರಯ್ಯ, ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ನಿಮ್ಮ ಸರಿಗೆ ಒಂದು ಅದೇ ರಂಗಭೂಮಿಯ ಒಂದು ಸರಿಯಾದ ಒಂದು ಇದಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರಿಗಿತ್ತು. ವರ್ಕ್ಶಾಪ್ ಮಾಡಿದ್ರು. ವರ್ಕ್ಶಾಪಲ್ಲಿ ರೋಹಿತಾಶ್ವ ಅವರು, ಮಾಸ್ಟರ್ ಹಿರಣ್ಯ ಅವರು, ಯೋಗ ನರಸಿಂಹ ಅವರು, ಇಂಥವರೆಲ್ಲ ಬಂದಿದ್ರು. ಅದೊಂದು ದೊಡ್ಡ ಅನುಭವ ಅದು. ಅದು ರಂಗ ನಿರಂತರ ಅನ್ನುವಂಥ ತಂಡದಿಂದ ಅಲ್ಲಿಂದ ಒಂದು ಪ್ರೊಡಕ್ಷನ್ ತಗೊಂಡ್ರು, ಸುರಪುರದ ವೆಂಕಟಪ್ಪ ನಾಯಕ ಅಂತ. ಅದು ತುಂಬ ಹೆಸರು ತಂದ್ಕೊಡ್ತು. ಒಬ್ಬ ರಾಜನ ಪಾತ್ರ, ರಗಡ್ ರಾಜ, ರಿಯಲ್ ಸ್ಟೋರಿ ಅದು. ಸುರಪುರ ಇವತ್ತೇನಿದೆ ಅಲ್ಲಿ ನಡೆದಿದ್ದು ಒಂದು ರಿಯಲ್ ಸ್ಟೋರಿ. ಬ್ರಿಟಿಷ್ ವಿರುದ್ಧ ಅವರು ಎಂಥ ಒಂದು 14ನೇ ವಯಸ್ಸು, 24ನೇ ವಯಸ್ಸಿಗೆ ಏನೋ ಸತ್ತೋಗ್ತಾರೆ. ಅದು ಅವ್ರು ಹುಟ್ಟಿದಾಗಲೇ ಅವ್ರ ಅಪ್ಪಂಗೆ ಗೊತ್ತಾಗುತ್ತೆ. ಹುಟ್ಟಿದಾಗಲೇ ಮಗನ ತಿಥಿ ಮಾಡ್ತಾರೆ ಅವ್ರ ಸಂಪ್ರದಾಯ ಪ್ರಕಾರ. ಆ ಥರದ್ದು ಕತೆ ಅದು ರಿಯಲ್ ಸ್ಟೋರಿ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು. ಇದು ನನಗೆ ಅದು ತುಂಬ ಹೆಸರು ತಂದುಕೊಡ್ತು. ಸೊ ಅಲ್ಲಿಂದ ಥಿಯೇಟರ್ ಇದು ಬೇರೆನೇ. ಆಮೇಲೆ ಬೆನಕಾದಲ್ಲಿ ಪರಿಚಯ ಆದೆ, ಜೋಕುಮಾರ ಸ್ವಾಮಿ ಹಾಯೋದ್ನ. ಬೆನಕ ಜೋಕುಮಾರ ಸ್ವಾಮಿ ಅಂದಾಗ ನಿಮ್ಮ ಜೊತೆ ಒಂದು ಪಾತ್ರ ಮಾಡಿದಂಥವ್ರು ನಾನು ಇನ್ನೊಂದು ರಿಸರ್ಚ್ ಮಾಡ್ಕೋಬೇಕಾದ್ರೆ ಮಾತಾಡಿದೆ. ನಮ್ಮ ಶೋಭಾ ರಾಘವೇಂದ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರು, ಮಂಜು ಪಾಪ ಅದರಲ್ಲಿ ಒಂದು ಗೌಡ್ತಿ ಪಾತ್ರ ನಾನು ಮಾಡ್ತಾ ಇದ್ದೆ. ಅವರು ಅಂದ್ರೆ ರೊಮ್ಯಾಂಟಿಕ್ ಅಂತ ಹೇಳಕ್ಕಾಗಲ್ಲ, ಒಂದು ಸ್ವಲ್ಪ ಸಲಹೆ ಇರುವಂತ ಒಂದು ಪಾತ್ರ. ಬಟ್ ಮಂಜು ಪಾಪ ತುಂಬಾ ಕಾನ್ಶಿಯಸ್ ಆಗ್ಬಿಡೋರು, ಅಮ್ಮ 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 ಅಂತ ತುಂಬಾ ಕಾನ್ಶಿಯಸ್ ಆಗ್ಬಿಡೋರು ಅಂತ. ಅವರು ಅಂದ್ರೆ ಶಿ ಇಸ್ ವೆರಿ ವೆರಿ ಜೋವಿಯಲ್ ಪರ್ಸನ್. ಅವರು ಲೈಫಲ್ಲಿ ತುಂಬಾ ಪಾಸಿಟಿವ್ ಆಗಿ ತಗೊಂಡು ಯಾವಾಗಲೂ ಖುಷಿಯಾಗಿರೋಂಥವ್ರು. ಅವರು ನಾವು ಮೈಕೋದಲ್ಲಿ ಕದಡಿದ ನೀರು ಅಂತ ಒಂದು ನಾಟಕ ಮಾಡೋದು. ಇದೇ ಆನಾ ರಮೇಶ್ ಅವರು ನಿರ್ದೇಶನ ಮಾಡಿದ್ರು. ಅದು ಉತ್ತರ ಕರ್ನಾಟಕ ಭಾಷೆ, ತುಂಬಾ ಚೆನ್ನಾಗಿದೆ. ಅದರಲ್ಲಿ ಒಂದು ಫೀಮೇಲ್ ಆರ್ಟಿಸ್ಟ್ ಹೊರಗಡೆಯಿಂದ ಕರ್ಕೊಂಡ್ಬರ್ತಿದ್ದು. ಅವಾಗ ಶೋಭಾ ರಾಘವೇಂದ್ರ ಮೇಡಮ್ ನನಗೆ ತಾಯಿ ಪಾತ್ರ ಮಾಡಿದ್ರು. ಅವ್ರು ಅಲ್ಲೇ ನಮ್ಮ ಮನೆ ಹತ್ರನೇ ಅವರು, ಜಯನಗರ. ಸೊ ಏನ್ ಮಾಡಿದ್ರು, ನಾನೇ ಹೋಗಿ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ರಿಹರ್ಸಲ್. ಅದು ಅವ್ರನ್ನ ಡ್ರಾಪ್ ಮಾಡೋದು. ಮನೆ ಹತ್ರ ಇದ್ದಿಂದ ನನಗೆ ನಮ್ಮ ಫ್ಯಾಕ್ಟ್ರಿ ನಂಗೆ ಆ ಜವಾಬ್ದಾರಿ ಕೊಟ್ಟಿದ್ರು. ಸೊ ಅವರು ಹಾಗೆ ತುಂಬ ಚೆನ್ನಾಗಿ ಪರಿಚಯ ಆದರು. ಸೊ ಅಲ್ಲಿ ಅವರು ಆ ನಾಟಕ ಎಲ್ಲ ಆದ್ಮೇಲೆ ಅವ್ರು ನನಗೆ ಹೇಳಿದ್ರು, ಚೆನ್ನಾಗಿದೆಯಾ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀವಿ, ಒಂದಷ್ಟು ಫೋಟೋ ತೆಗ್ಸು, ನಾನು ಎಲ್ಲಾದ್ರೂ ನಂಗೆ ಗೊತ್ತಿರೋ ಕಡೆ ಕೊಡ್ತೀನಿ ಅಂತ. ಬೆನಕಾಗೂ ಅವರೇ ಪರಿಚಯ ಮಾಡಿಸಿದ್ದು. ಬರ್ಣ ಸರ್ಗೆ ನನ್ನ ಒಂದು ಫೋಟೋ ಕೊಟ್ಟಿದ್ದವ್ರೆ, ರವಿಕಿರಣ್ ಸರ್ಗೆ ನನ್ನ ಒಂದು ಫೋಟೋ ಕೊಟ್ಟಿದ್ದವ್ರೆ. ಸೊ ರವಿಕಿರಣ್ ಅವರಿಂದ ಶಕ್ತಿ ಅನ್ನೋ ಸೀರಿಯಲ್, ಅದೇ ನಿಮ್ಮ ಮೊದಲನೇ ಮೆಗಾ ಸೀರಿಯಲ್, ಫಸ್ಟ್ ಮೆಗಾ ಸೀರಿಯಲ್. ಅವ ಮೈಕೋಲಿ ಕೆಲಸ ಮಾಡ್ತಿದ್ರು? ಹೌದು. ಓಕೆ. ಅವಾಗಲೇ ಅಲ್ಲಿಂದ ಶುರು ಆಯ್ತು ನನ್ನ ನೈಟ್ ಶಿಫ್ಟ್ ಕೆಲಸಕ್ಕೆ ರಜೆ ಹಾಕೋದು, ಔಟ್ ಪಾಸ್ ಹಾಕೋದು, ಆ ಥರ. ಒತ್ತಡ ಆಗಿಲ್ಲ ಮಂಜು ಸರ್ ಅದು? ಅಂದ್ರೆ ತುಂಬಾ ಒತ್ತಡ, ತುಂಬಾ ಕಷ್ಟಪಟ್ಟೆ. ಬೈಕಲ್ಲಿ ಇಲ್ಲಿಂದ RT ನಗರ್ ಅಲ್ಲಿ ಶೂಟಿಂಗ್. ಹೌದು. ನೈಟ್ ಶಿಫ್ಟ್ ಮಾಡಿ ಬೆಳಿಗ್ಗೆ ಬಂದು 6 ಗಂಟೆಗೆ ಮನೆ ಮುಟ್ಟಿ ಸ್ನಾನ ಮಾಡಿ ಮತ್ತೆ ಹೊರಡ್ತಿದ್ದೆ. ಅಲ್ಲಿ 7:30-8 ಗಂಟೆಗೆ ಇರ್ಬೇಕಿತ್ತು. ಒಂದೊಂದ್ಸರಿ ಪಿಕಪ್ ಮಾಡೋರು, ಒಂದೊಂದ್ಸರಿ ನಾನೇ ನನ್ನ ಬೈಕಲ್ಲಿ ಹೋಗ್ತಿದ್ದೆ. ಚೆನ್ನಾಗಿತ್ತು. ಅಂಡ್ ತುಂಬಾ ರವಿಕಿರಣ್ ಸರ್ ಆಗ್ಲಿ, ಅಲ್ಲಿ ಅಸೋಸಿಯೇಟ್ ಶಶಿಕಿರಣ್ ಅಂತಿದ್ರು, ದಶರಥ್ ಸರ್, ಅವ್ರಿಗೆ ಕೈ ಮುಗಿಬೇಕು. ಯಾಕಂದ್ರೆ ನನಗೆ ಫಸ್ಟ್ ಆಡಿಷನ್ ಮಾಡಿದ್ರು ಅವರು, ದಶರಥ್ ಅವರು. ಎಡಿಟ್ ಸೆಂಟರ್ ಅಂತ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇತ್ತು. ಅಲ್ಲಿ ಅವರು ದಶರಥ್ ಸರ್ ಅವರು ಆಮೇಲೆ ನನಗೆ ಯಾವಾಗ ಮತ್ತೆ ಸಿಕ್ಕಿದ್ರು. ವೆರಿ ನೋಬಲ್ ಪರ್ಸನ್. ಅವ್ರು ನೋಡಿದ್ರೆ ದಶರಥನ ನೋಡ್ದಂಗೆ ಆಗ್ತಿತ್ತು. ಅವ್ರು ನಂಗೆ ಫಸ್ಟ್, ಅದು ನಾನು ಯಾವತ್ತೂ ಮರೆಯಲ್ಲ. ಅವರು ನಮ್ಮ ತಾಯಿಗೆ ಪರಿಚಯ, ನಮ್ಮ ತಾಯಿ ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು. ಹಾಗಾಗಿ ದಶರಥ್ ಅವ್ರ ಅಕೌಂಟ್ ಏನೋ ಇತ್ತು, ಅವ್ರು ಪರಿಚಯ ಇದ್ರು. ನನಗೆ ನಮ್ಮ ತಾಯಿಗೆ ತುಂಬಾ ಆಸೆ ಇತ್ತು ನನ್ನನ್ನು TV ಸೀರಿಯಲ್ ಪರಿಚಯ ಮಾಡಿಸ್ಬೇಕು. ನಮ್ಮ ತಾಯಿಗೆ ತುಂಬಾ ಆಸೆ ಇತ್ತು. ಅದು ಆ ಟೈಮಲ್ಲಿ ಆಗಿದ್ದು, ಬಟ್ ನನಗೆ ಅವಾಗ ಆಗ್ಲಿಲ್ಲ. ನಾನು ನಮಗೆ ಆಫ್ ದಿ ಕ್ಯಾಮ್ರಾ ಹೇಳಿದೆ, ನನಗೆ ಹ್ಯಾಡ್ ಒನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ.
ಏನಿವೆ. ಹಂಗಾಗಿ ದಶರಥ್ ಅವ್ರು ನನಗೆ ಪರಿಚಯ, ನಾನು 2-3 ಸತಿ. ಹಂಗಾಗಿ ಅವರು ಶಕ್ತಿ ಸೀರಿಯಲ್ ಅಲ್ಲಿ ಮಾಡ್ತಿದ್ದಾರೆ ನೋಡಿ, ಅವ್ರ ಹೆಸರು ಹೇಳಿದ ತಕ್ಷಣ ಕೈ ಮುಗಿಬೇಕು ಅನ್ಸುತ್ತೆ. ಅಂದ್ರೆ ದೋಸ್ ಪೀಪಲ್ ಆ ಇನಿಷಿಯಲ್ ಡೇಸ್ ಅಲ್ಲಿ ನಮ್ಗೆ ಯಾರ್ಯಾರು ಬಂದಿದ್ರು ಅವ್ರನ್ನ ನಾವು ಮರೆಯಕ್ಕಾಗಲ್ಲ. ಅಷ್ಟೇ, ನಾವು ಅವ್ರಿಗೇನು ಕೊಡಕ್ಕಾಗಲ್ಲ, ಅಷ್ಟೇ ಕೈ ಮುಗಿಯೋದು ಒಂದೇ. ದಟ್ ಈಸ್ ಆಲ್ ಪೂಜಾ ಭಾವ. ಹೇಗಿತ್ತು ಶಕ್ತಿಯ ಅನುಭವಗಳು, ಮೆಮೊರೀಸ್? ಬ್ಯೂಟಿಫುಲ್. ಅಂದ್ರೆ ಅದರಲ್ಲಿ ಮನೆ ಕ್ಯಾನ್ಸರ್ ಪೇಷಂಟ್, ಮನೇಲಿ ಮುದ್ದಾದ ಮಗ. ಅಂಡ್ ನನಗೆ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಸಿಕ್ಕಿದ್ರು. ಶ್ರೀನಿವಾಸ ಮೂರ್ತಿ ಸರ್, ವಿಜಯ್ ಕಾಶಿ ಸರ್, ವಿನಯಾ ಪ್ರಸಾದ್ ಮೇಡಮ್, ಅವ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ನಮ್ಮ ರೇಖಾ ವಸಂತ್, ರೇಖಾ ಕುಮಾರ್, ನಮ್ಮಿಬ್ರಿಗೂ ಅವ್ರ ವೆಂಕಿ ಸರ್ ಇದ್ರು. ಹೌದು, ಅವರು ತೀರ್ಕೊಂಡ್ರು ಪಾಪ. ಅವರು ತುಂಬಾ ಅದೇ ಅವ್ರು ಇರ್ಬೇಕಿತ್ತು. ಅವರು ಒಂಥರ ಅಣ್ಣಂತರ. ಅವರಷ್ಟು ವಿಜಯ್ ಕಾಶಿ ತುಂಬಾ ಸಪೋರ್ಟ್ ಮಾಡೋರಂತೆಲ್ಲ ವೆಂಕಿ. ತುಂಬಾ 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 ತುಂಬಾ. ಆಮೇಲೆ ನಾವು ಥಿಯೇಟರ್ ಇಂದ ಬಂದವರು ಅಂದ್ರೆ ಅವ್ರಿಗೆಲ್ಲ ಸ್ಪೆಷಲ್ ಒಂದು ಎಕ್ಸ್ಟ್ರಾ ಖುಷಿ, ಜೋಶು. ನಮ್ಮ ವಿನಯಾ ಪ್ರಸಾದ್ ಮೇಡಮ್ ನನಗೆ ನನಗೂ ರೇಖಾ ಎಸ್ಪೆಷಲಿ ಎದುರಿಗೆ ನಮ್ದು ಕ್ಲೋಸ್ ಅಪ್ ಇಟ್ಟಿದ್ರೆ ಎದುರಿಗೆ ಅವ್ರು ಕೂತ್ಕೋತಾ ಇದ್ರು. ಅವ್ರಿಗೆ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವ್ರೂ ಎಲ್ಲೋ ಶೂಟಿಂಗ್ ಮುಗಿಸ್ಕೊಂಡು ಯಾವ್ದೋ ಸಿನಿಮಾ ಮುಗಿಸ್ಕೊಂಡು ರಾತ್ರಿ ಟ್ರಾವೆಲ್ ಮಾಡ್ಕೊಂಡ್ ಬರೋರು. ಬಟ್ ಅವ್ರಿಗೆ ಅದೇನೋ ಏನೋ ಒಂದು ಪ್ರೀತಿ ಕಾಳಜಿ ಕೂತ್ಕೊಂಡು ಕ್ಲೋಸ್ ಅಪ್ ಹೀಗೆ ಕೊಡ್ಬೇಕಪ್ಪ, ಹೀಗೆ ಮಾಡಬೇಕು, ನೋಡು ನಿನ್ ಕಣ್ ಚೆನ್ನಾಗಿದೆ, ನಿನ್ ಹಲ್ ಚೆನ್ನಾಗಿದೆ, ವರ್ಣಿಸೋರು. ಅಂದ್ರೆ ನಾವು ಹುಡುಗ ಆಗಿ ನಾವು ಹಿಂಗ್ ವರ್ಣಿಸ್ತದ ಅಂತ ಅಷ್ಟು ಪ್ರೀತಿ ಅವ್ರು ನಮ್ಮಲ್ಲಿ ಅಂತ ಒಂದು ಚಂದ ಇದು ಕಾರಣವ್ರು. ಅವ್ರದ್ದೊಂಥರ ಅವ್ರದ್ದೊಂದು ಭಾಷೆನೇ ಚಂದ, ಅವ್ರು ತೋರ್ಸೋ ಪ್ರೀತಿನೇ ಚಂದ, ಗಾಂಭೀರ್ಯತೆನೇ ಬೇರೆ ಅವ್ರದ್ದು, ಕ್ಯಾರಿ ಮಾಡ್ಕೊಳ್ಳೋ ರೀತಿ. ಆಮೇಲೆ ಶ್ರೀನಿವಾಸ ಮೂರ್ತಿ ಸರ್, ಅಯ್ಯೋ ಅದು ಹೆಂಗೆ ಅಂದ್ರೆ ನನಗೆ ಫಸ್ಟ್ ತಂದೆ ಪಾತ್ರ ಮಾಡಿ ಶ್ರೀನಿವಾಸ ಮೂರ್ತಿ ಸರ್. ಯು ಡೋಂಟ್ ಬಿಲೀವ್, ಎಷ್ಟೋ ವರ್ಷ ಇತ್ತೀಚೆಗೆ ಗಿರಿಜಾ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡಿದೆ. ಅದರಲ್ಲಿ ನವೀನ್ ಕೃಷ್ಣ ಅವರೇ ನಾನು ಡೈರೆಕ್ಟರ್. ಅವ್ರು ನನ್ನನ್ನ ಬನ್ನಿ ಶ್ರೀನಿವಾಸ ಮೂರ್ತಿಗಳನ್ನ ಕರೆಯೋದು. ಇದಕ್ಕೆ ಏನ್ ಸರ್ ಹಿಂಗೆ ಕರಿತೀವಿ? ಇಲ್ಲ, ನನಗೆ ನೀವು ಕೆಲವು ಆಕ್ಟ್ ಮಾಡೋದು ನಾವು ಅಪ್ಪನ ತರ ಅನ್ಸುತ್ತೆ ಅಂದು. ಓ, ಅದು ನಾನು ಕಾಂಪ್ಲಿಮೆಂಟ್ ಆಗಿ ಖಂಡಿತ ತಗೋಬೇಕು. ಅಂದ್ರೆ ಬಹುಶಃ ಹೆಂಗೆ ಅಂದ್ರೆ ಶ್ರೀನಿವಾಸ ಮೂರ್ತಿ ಸರ್ ಮಾಡಿರೋ ಪಾತ್ರಗಳು ಎಷ್ಟೋ ನೋಡಿದೀವಿ. ಜೊತೆಗೆ ಅವರು ಅಪ್ಪನಾಗಿ ನನ್ನ ಜೊತೆ ಆಕ್ಟ್ ಮಾಡುವಾಗ ಅದೆಲ್ಲ ನಾನು ಇನಿಷಿಯಲ್ ಸ್ಟೇಜ್ ಅಲ್ವಾ, ಒಬ್ಬ ತಂದೆ ಹೇಗಿರ್ಬೋದು ಅನ್ನೋದು ಬಹುಶಃ ನನ್ನ ತಲೆಯಲ್ಲಿ ಕೂತಿರುತ್ತೆ ಅನ್ಸುತ್ತೆ. ಅದು ಆಮೇಲೆ ಬಂದಿರುತ್ತೆ. ಐ ಟುಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಅಯ್ಯೋ, ಅವ್ರು ಕಂಪೇರ್ ಮಾಡೋದು ಅಂದ್ರೆ ನಮ್ಗೆ ಗ್ರೇಟ್ ಅಲ್ವಾ. ಅದರಲ್ಲೂ ನವೀನ್ ಕೃಷ್ಣ ಅವ್ರ ಮಗನಾಗಿ ನನಗೆ ಅಪ್ಪ ಕಾಣಿಸ್ತಾರೆ ನಿಮ್ಮ ಆಕ್ಟಿಂಗ್ ಅಲ್ಲಿ ಅನ್ನೋದು ಇಟ್ ವಾಸ್ ನೈಸ್, ವಂಡರ್ಫುಲ್. ಸೊ ಹಾಗೆ ಅದು ಫಸ್ಟ್ ಸೀರಿಯಲ್ ಅಂತೂ ಅದು ದಟ್ ವಾಸ್ ಬ್ಯೂಟಿಫುಲ್. ಅದರಲ್ಲಿ ಇನ್ನೊಂದು ನಾನು ಯಾವತ್ತೂ ಮರೆಯಲ್ಲ. ನನ್ನ ಬರ್ತ್ಡೇ ಇವಾಗೇನು ರೂಪೀಸ್ ರಿಸಾರ್ಟ್ ಇದೆ, ಅದು ಗೇಮಾವತ್ ರಿಸಾರ್ಟ್ ಅಂತ, ಅವಾಗ ಬೇರೆ ಯಾರ್ದೋ ಆಗಿತ್ತು, ಅಲ್ಲಿ ಶೂಟಿಂಗು. ಅವತ್ತು ನನ್ನ ಬರ್ತ್ಡೇ ಸ್ವೀಟ್ಸ್ ತಗೊಂಡೋಗಿದ್ದೆ. ರವಿಕಿರಣ್ ಸರ್, ಏನ್ರಿ ಹೋದ ವರ್ಷ ಬರ್ತ್ಡೇ ಏನ್ ಮಾಡ್ತಿದ್ರಿ ಅಂದರು. ಸರ್ CGK ಅವ್ರ ನಾಟಕ ರಿಹರ್ಸಲ್ ಇದ್ದೆ ಅಂದೆ. ಮುಂದಿನ ವರ್ಷ ಬರ್ತಾರೆ ಯಾವ ಸಿನಿಮಾಸ್ಕೋ ಪಿಕ್ಚರ್ ಇರ್ತೀರ ಬಿಡಿ ಅಂದ್ರು. ಯು ಡೋಂಟ್ ಬಿಲೀವ್, ಅದ್ರ ಮುಂದಿನ ವರ್ಷ ನಾನು ಶಬ್ದವೇದಿ ಸಿನಿಮಾ ಶೂಟಿಂಗ್ ಅಲ್ಲಿದ್ದೆ. ಅಲ್ಲಿಂದ ಐ ಕಾಲ್ ರವಿಕಿರಣ್ ಸರ್, ಸರ್ ಏನ್ ಹೇಳ್ಬಿಟ್ರೆ ಸರ್, ನೋಡಿ ಇವತ್ತು ನಾನು ರಾಜ್ಕುಮಾರ್ ಮಾಡ್ತಾ ಇದ್ದೀನಿ ಸರ್ ಈ ಬರ್ತ್ಡೇಗೆ ಅಂತ ಹೇಳಿದೆ. ತುಂಬಾ ಖುಷಿ ಪಟ್ರು. ಅದು ರವಿಕಿರಣ್ ಸರ್ಗೆ ಅದೊಂದಿತ್ತು. ಅವತ್ತು ಆಕ್ಚುಲಿ ನಾನು ಅದೇನು ಹೇಳ್ಕೊಟ್ಟೆ, ಅವತ್ತು ಕೇಮಾವತ್ ರಿಸಾರ್ಟ್ ಅಲ್ಲಿ ಅವತ್ತು ಬರ್ತ್ಡೇಗೆ ಮಧ್ಯಾಹ್ನ ನನಗೆ ಕೇಕ್ ತರಿಸಿ ಕಟ್ ಮಾಡಿದ್ರು. ಬಹುಶಃ ಟಿವಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಮೊದಲು ಒಬ್ಬ ವ್ಯಕ್ತಿಯ ಬರ್ತ್ಡೇ ಸೆಲೆಬ್ರೇಟ್ ಆಗಿದ್ದು ಅಂದಿರಬಹುದು ಅಂತ ಅನ್ಕೋತೀನಿ. ಬಿಕಾಸ್ ಅದು ಮೊದಲನೇ ಸೀರಿಯಲ್, ದೋಸ್ ಡೇಸ್ ಮೆಗಾ ಸೀರಿಯಲ್ ಶುರು ಆದ ಹೊಸ್ತು. ಸೊ ರವಿಕಿರಣ್ ಸರ್ ಅದು ಮಾಡಿದ್ರು. ಅವ್ರನ್ನೆಲ್ಲ ನಾವು ಮರೆಯೋಕೆ ಆಗೋದೇ ಇಲ್ಲ. ಹಿ ಈಸ್ ಆಲ್ವೇಸ್ ಗ್ರೇಟ್. ಅವ್ರನ್ನ ನಾವು ನೋಡ್ಕೊಂಡು ಬೆಳೆದೀವಿ, ಆರ್ಟಿಸ್ಟ್ ಆಗಿ ಆಸ್ ಎ ಪ್ರೊಡ್ಯೂಸರ್ ನೋಡಿದೀವಿ. ಹಿ ಈಸ್ ಟೆಕ್ನಿಷಿಯನ್ ಆಗಿ ನೋಡಿದೀವಿ. ಹಿ ಈಸ್ ವಂಡರ್ಫುಲ್. ಯಾವಾಗಲೂ ಖುಷಿ ಆಗೋದು. ಒಂಥರ ಮಾಡ್ರಿ, ಯಾವ್ದೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಏನೋ ರೀ ಮಾಡ್ರಿ, ನೋಡ್ರಿ ನಿಮ್ಗೆ ಈ ಥರ ಒಳ್ಳೆ ಹುಡುಗಿ ಕೊಡ್ತೀವ್ರಿ, ಒಳ್ಳೆ ಹೀರೋಯಿನ್ ರೀ, ಡ್ಯಾನ್ಸ್ ಮಾಡಿ. ಅದೊಂಥರ ಅವರು ಅದೇ ನಮ್ಮಲ್ಲಿ ನೋಡಿ ಖುಷಿ ಪಡೋರು. ಅದು ನಾನು ಅದನ್ನೆಲ್ಲ ನಾನು ಹೆಂಗ್ ತಗೊಂಡ್ರೆ, ನಾನು ಇವತ್ತು ನನ್ನ ಯಂಗ್ಸ್ಟರ್ಸ್ ನಮ್ಮ ಥಿಯೇಟರ್ ಗ್ರೂಪ್ ಅಲ್ಲಿ ಅವ್ರನ್ನೆಲ್ಲ ನೋಡಿ ಹೇಗ್ ಮಾಡ್ರಯ್ಯ ಅಂತ ಹೇಳಿ ನಾನು ಖುಷಿ ಪಡ್ತೀನಿ. ಅವ್ರು ನಮ್ಗೆ ಕಲ್ಸ್ಕೊಟ್ಟಿದ್ರು. ಆ ಥರ ತುಂಬಾ ಜನ ನನಗೆ ಹೇಳ್ಕೊಟ್ಟಿದ್ದಾರೆ. ನಮ್ಮ ಬೆನ್ಕಾಟ್ ರೂಪಳನು, ಸುಂದರರಾಜ್ ಸರ್ ಅಂತವ್ರು ಆವತ್ತಿನ ಕಾಲದಲ್ಲಿ ನನ್ನ ದಪ್ಪ ಕಣ ಇನ್ಮೇಲೆ ನೀನು ಮಾಡಯ್ಯ ಬಸವಣ್ಣನ ಪಾತ್ರ ಅಂತ ಫಸ್ಟ್ ಬಿಟ್ಕೊಡೋದಿದೆಯಲ್ಲ, ನಾಟ್ ಎನ್ ಈಸಿ ಥಿಂಗ್. ಒಬ್ಬ ನಟ ತನ್ನ ಪಾತ್ರನ ಎಸ್ಪೆಷಲಿ ರಂಗಭೂಮಿನಲ್ಲಿ ಬಿಟ್ಕೊಡೋದು ತುಂಬಾ ಕಷ್ಟ. ಆ ಥರದಲ್ಲಿ ಸುಂದರರಾಜ್ ಸರ್ ಅಗೇನ್ ಗ್ರೇಟ್. ನನಗೆ ಸುಮಾರು ಪಾತ್ರಗಳು ಅವ್ರು ಮಾಡಿದ್ದು. ಬಸವಣ್ಣ, ಜೋಕುಮಾರ ಸ್ವಾಮಿ, ಹೈವೇದಲ್ಲಿ ಕಪಿಲ್ ಪಾತ್ರ. ಅಮ್ಮ, ಅಕ್ಕಂದ್ರು, ಶಕ್ತಿನಲ್ಲಿ ನೀವು ಮನೆ ಮಗ ಆಗ್ಬಿಟ್ರಿ ಎಲ್ಲ ಕರ್ನಾಟಕ ಜನತೆಗೆ. ಮನೆಯಲ್ಲಿ ಹೇಗಿತ್ತು ಅಪ್ಪನ ರಿಯಾಕ್ಷನ್ ಏನು ಪರ್ಟಿಕ್ಯುಲರ್ಲಿ? ಇಲ್ಲ, ನಮ್ಮ ತಂದೆ ಅವ್ರಿಗೆ ಆಕ್ಚುಲಿ ಆ ಬಿಗಿನಿಂಗ್ ಡೇಸ್ ಇಷ್ಟ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಆ ಟೈಮಲ್ಲಿ ಅವ್ರಿಗೆ ತುಂಬಾ ವಿರೋಧ ಮಾಡೋರು ನಮ್ಮ ತಂದೆ. ಹೇಳಿದ್ನಲ್ಲ, ಶೂಟಿಂಗ್ ಮಾಡಿ ಸಾಯಂಕಾಲ ನಾಟಕ, ಅದು CGK ಅಂತ ರಿಹರ್ಸಲ್ ಮಾಡೋದು ಸುಮ್ಮನೆ ಅಲ್ಲ. ಅವರು ಫೀಸ್ ಅಂದ್ರೆ ಹಂಗ ಅವ್ರು ನಮ್ಮನ್ನ
ಮಿಲಿಟರಿ ತರ ರೆಡಿ ಮಾಡಿದಕ್ಕೆ ನಾವು ಇವತ್ತು ಸ್ಟ್ರಾಂಗ್ ಆಗಿದ್ದೀವಿ, ಇವತ್ತು ಒಂದು ಡಿಸಿಪ್ಲಿನ್, ಸಿನ್ಸಿಯಾರಿಟಿ, ಕಮಿಟ್ಮೆಂಟ್ ಮೇಂಟೈನ್ ಮಾಡ್ತಿದೀವಿ ಅಂದ್ರೆ ಅಂಥವ್ರು ನಮ್ಗೆ ಕಲ್ಸ್ಕೊಟ್ ಪಾಠ. ಬಹಳ ಸ್ಟ್ರಿಕ್ಟ್ ಅವರು CGK ಸರ್. ಅದು ಆಕ್ಚುಲಿ ನಮ್ಮ ಜನರೇಷನ್ ಅಷ್ಟೊತ್ತಿಗೆ ಅವ್ರು ಸ್ವಲ್ಪ ತಣ್ಣಗೆ ಆಗಿದ್ರು. ಉಮಾಶ್ರೀ ಆಂಟಿ ಅವರೆಲ್ಲ ಉಡಲಾಳ ಮಾಡಿದಾಗ ಹೊಡೆದೇ ಬಿಡೋರಂತೆ, ಹೊಡೆಸ್ಕೊಂಡಿದ್ದಾರೆ ಉಮಾಶ್ರೀ ಆಂಟಿ ಎಲ್ಲ. ಸೊ ಅಂದ್ರೆ ಅವ್ರು ಹಂಗೆ ಕೆತ್ತನೆ ಮಾಡಿದಕ್ಕೆ ಆ ಶಿಲ್ಪ ಬಂದದ್ದು ಹಾಗೆ. ಸೊ ಆ ಟೈಮಲ್ಲಿ ಕಷ್ಟ, ರಾತ್ರಿ ಹೋಗ್ತಿದ್ದೆ 10 ಗಂಟೆಗೆ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ತಿದ್ದೆ, 12:30 ಆಗ್ತಿರಲಿಲ್ಲ ನಿಂತ್ಕೊಳ್ಳೋಕ್ಕೆ ಫ್ಯಾಕ್ಟ್ರಿಲಿ ಮೆಷಿನ್ ಮುಂದೆ. ಔಟ್ ಪಾಸ್ ಹಾಕಿ ಬಂದ್ರೆ ನಾವು ಅಪ್ಪ ಮನೆಗೆ ಸೇರಿಸ್ತಿರಲಿಲ್ಲ, ಬಾಗ್ಲಲ್ಲೇ ಮಲಗ್ತಿದ್ದೆ. ಯಾವಾಗ ಬೆಳಗಿನ ಜಾವ 4 ಗಂಟೆಗೆ ನಾವು ಅಮ್ಮ ಬಾರೋ ಅಂತ ನಾವು ಅಪ್ಪಂಗೆ ಗೊತ್ತಾಗಿ ನಂಗೆ ಒಳಗೆ ಕರ್ಕೊಂಡು ಹೋಗ್ತಿದ್ರು. ಕಷ್ಟಪಟ್ಟು ನಮ್ಮ ತಂದೆಗೆ ಇಷ್ಟ ಇರಲಿಲ್ಲ, ಅಂದ್ರೆ ಅವ್ರಿಗೆ ಇಷ್ಟ ಇರಲಿಲ್ಲ ಅಂದ್ರೆ ಭಯ ತುಂಬ ಇತ್ತು, ಎಲ್ಲಿ ನನ್ನ ಮಗ ಹಾಳಾಗ್ಬಿಡ್ತಾನೆ. ಒಂದು ಒಳ್ಳೆ ಜಾಬ್ ಸಿಕ್ಕಿದೆ, ಸುಮ್ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಸುಮ್ಮನೆ ಒಂದು ಮದುವೆ ಮಾಡ್ಕೊಂಡು ಸುಖವಾಗಿ ಇಲ್ದಾರ್ದು ಇದ್ಯಾವ ನಾಟಕ ಸೀರಿಯಲ್ ಅವೆಲ್ಲ ಯಾಕೆ ಅಂತ. ಸೊ ಆ ಟೈಮಲ್ಲಿ ಒಂದಷ್ಟು ಸಣ್ಣ ಪುಟ್ಟ ನಮ್ಮದು ಏನೇನೋ ಬೇರೆ ಬೇರೆ ಇಂಡಸ್ಟ್ರಿಲು ಈ ಡೇಟ್ ಕ್ಲಾಸ್ ನಾನು ಮಾಡ್ಕೋತಿರಲ್ಲ, ಹಣೆ ಬರ ಏನೇನೋ ಕೆಲವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗು, ತುಂಬ ಸಮಸ್ಯೆಗಳು ಬಂದಿತ್ತು. ಆ ಟೈಮಲ್ಲಿ ತುಂಬ ಬಯಸ್ಕೋತಿದ್ದೆ, ಇದು ಮಾಡ್ತಿದ್ದೆ. ಬಟ್ ಫೈನಲಿ ಐ ಅಚೀವ್ ಸಮಥಿಂಗ್. ಒಂದಿನ ನಮ್ಮ ತಂದೆ ನಿಜವಾಗ್ಲೂ ಹಿ ಫೆಲ್ಟ್ ಪ್ರೌಡ್ ಆಫ್ ಮೀ. ಅದೇನೋ ಬಂತು. ಬೆನಕ ಅನ್ನೋದು ಒಂಥರ ನಿಮಗೆ ತವರ ಮನೆ, ರಂಗಭೂಮಿ ಒಟ್ಟಾರೆ. ರಂಗಭೂಮಿ. ಅದ್ರಲ್ಲಿ ಬೆನಕ ಅಂದ್ರೆ Yes. ಒಂದು ವಿಶೇಷ. ನಾಗಾಭರಣ ಅವರು ಆ ತಂಡ ಅಂದ್ರೆ ನಾಗಾಭರಣ ಅವ್ರದ್ದು ಮುಂದೆ ನಿಮ್ಮ ಜೀವನದಲ್ಲಿ ತುಂಬಾ ಪ್ರಮುಖವಾದ ಪಾತ್ರ ವಹಿಸ್ತಾರೆ ನಿಮ್ಮ ಕೆರಿಯರ್ ವಯಸ್ಸಲ್ಲಿ. ಆ ಬೆನಕ ತಂಡಗಳಿಗೆ ಮಾತಾಡ್ತಾ ತಿಳಿಸಿದ್ರಿ ಸುಂದರರಾಜ್ ಸರ್ ಅವರ ಒಂದು ಸ್ಯಾಕ್ರಿಫೈಸ್ಗಳು, ಮತ್ತೊಂದು ಮಗದೊಂದು. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಬೆನಕ ತಂಡದವರು ಅಂತ ಒಂದು ಹೆಮ್ಮೆ ಅಲ್ಲ. ಸೊ ಯಶ್ ಅವ್ರು ಹೇಗಿರೋರು ಅವಾಗ ನೀವೆಲ್ಲ ಬಂದಾಗ? ಆ ನೆನಪುಗಳೇನಾದ್ರೂ ಇದ್ರೆ? ಅದು ನಮ್ಮ ಗಿರಿ ಬಹಳ ಜನ. ಈಗ ನಮ್ಮ ಸಲಾರ್ ಆಕ್ಟ್ ಮಾಡೋ ಪ್ರಮೋದ್ ಯಾ, ಅವನು ನಮ್ಮ ಬೆನಕ ಹುಡುಗನೇ. ನನಗೆ ಯಶ್ ಬಗ್ಗೆ ತುಂಬಾ ಅಂದ್ರೆ ಅವ್ನು ಬಂದು ಹೊಸ್ತು. ಅವಾಗ ನವೀನ್ ಅಂತ ಅವನು ಎಲ್ರು ವಿಚಾರಿಸ್ಕೊತಿದ್ವಿ, ಏನಪ್ಪ ಯಾವ ಊರು ಏನೋ ಹೊಸದಾಗಿ ಬಂದಾಗ. ಓಕೆ ಏನಾಗಬೇಕು, ಏನೋ ಮಾಡ್ಬೇಕು ಸರ್ ಆ ಸಿನಿಮಾ, ಎಲ್ಲರೂ ಜನರಲಿ ಹಂಗೆ ಸಿನಿಮಾ ಮಾಡ್ಬೇಕು ಸರ್. ಬಟ್ ಇವನು ಫಸ್ಟ್ ಡೇ ಮಾತಾಡಿದಾಗಲೇ ಅವನಲ್ಲಿ ಅದು ಏನೋ ಒಂದು ಸ್ಟ್ರಾಂಗ್ ಇದಿತ್ತು. ಏನ್ ಮಾಡ್ಬೇಕು ಅಂತಿದ್ಯಪ್ಪ ಅಂತ ನಾವು ಸುಮ್ಮನೆ ಅವರ ಆಲೋಚನೆ ಏನಿದೆ ತಿಳ್ಕೊಳಕ್ ಸುಮ್ಮನೆ ಕೇಳ್ತಿದ್ವಿ. ಅವನ ಇಲ್ಲ ನಾನು ಸಿನಿಮಾ ಹೀರೋ ಆಗ್ಬೇಕು ಮಂಚಣ್ಣ ಅಂತ. ಬೇರೆ ಕೆಳಗೆ ನೋಡಿದೆ, ಓಕೆ ಹೈಟು ಎಲ್ಲ ಚೆನ್ನಾಗಿದೆಯಾ, ಓಕೆಪ್ಪ ಒಳ್ಳೇದಾಗಲಿ ಅಷ್ಟೇ. ಅಂದ್ರೆ ಫಿಸಿಕಲಿ ಓಕೆ, ಇನ್ಮಿಕ್ಕಿ ನಿನ್ನ ಶ್ರಮ ನಿನ್ನ ಫಲ. ಇದು ನಾನು ಇವಾಗಲೂ ಎಲ್ಲರಿಗೂ ಹೇಳ್ತೀನಿ, ಈ ಬೆನಕ ಬರೋರ್ಗೆಲ್ರಿಗೂ ನಾಟಕ ರಂಗಭೂಮಿ ಇಲ್ಲಿ ಏನು ನೀವು ಬರ್ತೀರಾ, ಇದೊಂದು ದೇವಸ್ಥಾನ. ಇಲ್ಲಿ ನೀವು ದುಡ್ಡು ಕೊಡಬೇಕಾಗಿಲ್ಲ, ಏನೋ ಕಾರಣಕ್ಕೆ ಹಾಕ್ಬೇಕಾಗಿಲ್ಲ, ಅಥವಾ ನಿಮ್ಗೆ ನಾವು ಏನೂ ದುಡ್ಡು ಕೊಡಲ್ಲ. ನೋ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ನೀವು ಏನು ಶ್ರಮ ಹಾಕ್ತೀರಿ, ನೀವು ಏನು ಕಲ್ತ್ಕೋತೀರಿ ಅದು ನಿಮಗೆ ಬಿಟ್ಟಿತ್ತು. ದೇವಸ್ಥಾನ, ದೇವ್ರನ್ನ ನೀವು ಹೆಂಗೆ ಬೇಡ್ಕೋತೀರಿ ಅದಕ್ಕೆ ತಕ್ಕ ಒಂದು ವಾರ ಕೊಡ್ತಾನೆ. ಹೀಗೆ ಆವತ್ತು ಈ ನವೀನ್ಗೂ ಅದೇ ಹೇಳಿದ್ದು. ಅದಾದ್ಮೇಲೆ ಒಂದಷ್ಟು ದಿವಸ ಆದ್ಮೇಲೆ ಒಂದಿನ ಅಲ್ಲೆಲ್ಲ ಫೈಟಿಂಗ್ ಕ್ಲಾಸಸ್ಗೆಲ್ಲ ಹೋಗಿ ಒಂದ್ಸರಿ ಕೈಯೋ ಕಾಲು ಪಾಪ ಫ್ರ್ಯಾಕ್ಚರ್ ಆಗಿತ್ತು. ಅದಾದ್ಮೇಲೆ ಇನ್ನೊಂದಿನ ಬಂದ ಹೆಸರು ಚೇಂಜ್ ಮಾಡ್ಕೋತೀನಿ ಅಂದ್ರೆ ಅದು ನಂಗೆ ಚೆನ್ನಾಗಿ ನೆನಪಿದೆ. ಏನೋ ಇಟ್ಕೊಂಡೆ ಅಂದ್ರೆ ಯಶ್ ಅಂತ ಇಟ್ಕೊಂಡೆ ಮಂಜಾಣ. ಓ ಯಶ್ ಅಂದ್ರೆ ಯಶಸ್ಸು ಕಣ, ಆ ಯಶಸ್ಸು ಅನ್ನೋ ಪದಕ್ಕೆ ನೀನು ಬೆಲೆ ತಂದು ಕೊಡ್ಬೇಕು ಅಂತ ಹೇಳಿದೆ. ಅದನ್ನು ಮಾಡಿದ್ದಾನೆ ಅನ್ನೋದು ತೃಪ್ತಿ ನನಗೆ ಖಂಡಿತ ಇದೆ. ಟಚ್ಚಲ್ಲಿ ಇದಾರ ಇವತ್ತಿಗೂ? ಎಸ್, ಇವಾಗ ಎಸ್ಪೆಷಲಿ KGF ಆದ್ಮೇಲಂತೂ ಅವನು ಪ್ಯಾನ್ ಇಂಡಿಯಾ ಆಟ. ಆಮೇಲೆ ನನಗೇನು ಅವನ್ನ ಕಾಂಟ್ಯಾಕ್ಟ್ ಮಾಡುವ ಅವಶ್ಯಕತೆ ಏನು ಬೀಳಿಲ್ಲ. ಸೊ ನಥಿಂಗ್. ಸೊ ಬಟ್ ಸಿಕ್ಕಾಗ ಅವನ ಪ್ರೀತಿ ಇದು ಅವಾಗ ಹೇಗಿದ್ದ ಇವಾಗಲೂ ಹಾಗೆ ಇದ್ದಾರೆ, ಏನು ವ್ಯತ್ಯಾಸ ಇಲ್ಲ. ವಂಡರ್ಫುಲ್. ಇನ್ನು ನಮ್ಮ ಬಣ್ಣದ ಬದುಕಿಗೆ ಅಂದ್ರೆ ನಮ್ಮ ಸಿನಿಮಾ ಪ್ರಪಂಚಕ್ಕೆ ಬಂದಿದ್ದು ಹಗಲು ವೇಷ ಅಂತ ಕಾಣುತ್ತೆ. ಹೌದು, ನನ್ನ ಮೊದಲನೇ ಸಿನಿಮಾ. ಬರ್ಗೂರು ರಾಮಚಂದ್ರ ಅವರು. ಹೇಗೆ ಮಂಜು ಸರ್, ಹೇಗೆ ಆಯ್ಕೆ ಆದ್ರಿ ಆ ಪಿಕ್ಚರ್? ಅದರಲ್ಲಿ ಕಣ್ಣುಗಳು ಸೀರಿಯಲ್ ನಾನು ಏನ್ ಮಾಡಿದ್ದೆ ಅದನ್ನ ನೋಡಿ ಅವರು ಬರ್ಗೂರ್ ಸರ್ ನನ್ನ ಕರೆದ್ರು. ಹಂಗಾರೆ ನಾ ಕಣ್ಣುಗಳು ಫಸ್ಟ್ ಬಂದ್ಬಿಡ್ತೀನಿ, ನೆಕ್ಸ್ಟ್ ಹಗಲು ವೇಷ ಮಾತಾಡ್ತೀನಿ ನಾನು. ನಾನಾಗ್ಲಿ ಇವಾಗ ಪ್ರಶ್ನೆ ಹೇಳಿದೆ ಅಂದ್ರೆ ಬೆನಕ ನಾಗಾಭರಣ ಅವರು ಆ ತಂಡ ಏನಾಯ್ತಂದ್ರೆ ಕಣ್ಣುಗಳು ಅನ್ನೋ ಒಂದು ಧಾರಾವಾಹಿ ನಿಮ್ಮ ಬಹುಶಃ ನಿಮ್ ಕಣ್ಣು ನೋಡ್ಬಿಟ್ಟೆ ಆ ಟೈಟ್ಲ್ ಇಟ್ರ ಅಥವಾ ನಿಮ್ ಕಣ್ಣು ನೋಡ್ಬಿಟ್ಟೆ ಆ ಕತೆ ಮಾಡಿದ್ರ ಏನು ಅಂತ ಗೊತ್ತಿಲ್ಲ. ಅದು ಎಲ್ಲವೂ ಕೋಇನ್ಸಿಡೆನ್ಸ್, ಅದು ಗೊತ್ತಿಲ್ಲ. ಅದು ಬರ್ಣ ಸರ್ನ ಕೇಳಬೇಕು, ಅದಕ್ಕೆ ಗೊತ್ತಿಲ್ಲ. ಬಟ್ ನನ್ನ ಮೊದಲನೇ ಸೀರಿಯಲ್ ಶಕ್ತಿ, ಅದಾದ್ಮೇಲೆ ಬರ್ಣ ಸರ್ದು ಮುಸ್ಸಂಜೆ ಅಂತ ಒಂದು ಸೀರಿಯಲ್.
ಅದ್ರಲ್ಲಿ ಭರಣಸರು ಆಕ್ಟ್ ಮಾಡಿದ್ರು. ಭರಣಸರು, ಉಮಾಶ್ರೀ ಆಂಟಿ ಇಬ್ರು ಗಂಡ ಹೆಂಡತಿ. ಅವರ ಮಕ್ಕಳ ಪಾತ್ರ ನಾವು ಅಂದ್ರೆ ಅವರು ಇದು ಅವ್ರಿಗೆ ಸಣ್ಣ ಮಕ್ಕಳಿದ್ದಾಗ ಪನ್ನಗಭರಣ ಒಂದು ಪಾತ್ರ, ವಿನಾಯಕ್ ಜೋಶಿ ಒಂದು ಪಾತ್ರ ಮಾಡಿದ್ರು. ಅವರು ದೊಡ್ಡವರಾದ್ಮೇಲೆ ಪನ್ನಗನ ಪಾತ್ರ ನಾನು, ವಿನಾಯಕ್ ಜೋಶಿ ಪಾತ್ರ ಮಂಡ್ಯ ರಮೇಶ್ ಅವರು, ಈ ತರ. ಸೊ ಜನರೇಷನ್ ಚೇಂಜ್ ಆಗುತ್ತೆ ಆ ಥರದ್ದು. ಅದ್ರಲ್ಲಿ ನಮಗೆ ಮಕ್ಕಳು ಇರ್ತಾರೆ. ನನಗೆ ವಯಸ್ಸು ಅವಾಗ 19-20 ಅಷ್ಟೇ. ಅದರಲ್ಲಿ ನನಗೆ 7 ವರ್ಷದ ಮಗ, ಅದು ವಾಸುಕಿ, ಇವತ್ತಿನ ಮ್ಯೂಸಿಕ್ ಡೈರೆಕ್ಟರ್ ವಾಸುಕಿ ವೈಭವ್. ಸೊ ದಟ್ ವಾಸ್ ಅ ಬ್ಯೂಟಿಫುಲ್. ಇದು ನನ್ನ ವೈಫ್ ಪಾತ್ರ ಪಲ್ಲವಿಯವರು, ಸಿಂಗರ್ ಪಲ್ಲವಿಯವರು. ಸೊ ಅದು ಸೀರಿಯಲ್ ಮಾಡಿದ್ದೆ, ಅದು ತುಂಬಾ ಒಳ್ಳೆ ಅನುಭವ. ಅದ್ರಲ್ಲಿ ನನಗೊಂದು ಸಣ್ಣ ಇದಂದ್ರೆ, ನಾನು ರಂಗ ಸಂಪದಕ್ಕೆ ಅದುವರೆಗೂ ಆಕ್ಟ್ ಮಾಡಿರಲ್ಲ. ಸೊ ಉಮಾಶ್ರೀ ಆಂಟಿ ಅವಾಗ ನನಗೆ ಹೊಸ ಪರಿಚಯ. ಜೊತೆಲಿ ಆಕ್ಟ್ ಮಾಡುವಾಗ ಯಾವುದೋ ಒಂದು ಇದರಲ್ಲಿ ಹಿಂಗೆ ಬಂದಾಗ ಉಮಾಶ್ರೀ ಆಂಟಿ ಕೇಳಿದ್ರು, ಥಿಯೇಟ್ರೋಣ ಅಂತ ಕೇಳಿದ್ರು. ಹ್ಞೂ ಅಂದೆ. ಗೊತ್ತಾಗುತ್ತೆ ಅಂತ. ಅಲ್ಲಿ ನನ್ನ ಉಮಾಶ್ರೀ ಆಂಟಿ ಮೊದಲು ಫಸ್ಟ್ ಪರಿಚಯ. ಅದಾದ್ಮೇಲೆ ರಂಗ ಸಂಪದದಲ್ಲಿ ಅವ್ರ ಜೊತೆಗೆ ಹರಕೆ ಕುರಿ ಎಲ್ಲ ನಾಟಕ ಎಲ್ಲ ಜೊತೆಗೆ ಮಾಡಿದೆ. ಅದು ಬೇರೆನೆ ಒಂದು ಅನುಭವ. ಒಡಲಾಳ ಅನ್ನೋ ನಾಟಕವನ್ನು ಮತ್ತೆ ಮಾಡಿದೆ ನಾನು. ರಿಪೀಟ್ ಶೋಲಿ ಪಾತ್ರ 2 ಶೋ ಏನೋ ಮಾಡಿದೆ. ಸೊ ಅದಾದ್ಮೇಲೆ ಮುಸ್ಸಂಜೆ ಮುಗುತ್ತಿದ್ದಂಗೆ ಕಣ್ಣುಗಳು ಆ ಸಬ್ಜೆಕ್ಟು ಇದಾಯ್ತು. ರಾಣಿ ಆಂಟಿ ಭರಣ ಅವರು, ರಾಣಿ ಆಂಟಿ ನಂಗೆ ಫೋನ್ ಮಾಡಿದ್ರು, ಇದಪ್ಪ ನಿನ್ ಕಣ್ಣುಗಳು, ನಿನ್ ಕಣ್ಣು ಚೆನ್ನಾಗಿದ್ದಲ್ಲೋ ಸರ್, ನಿನ್ನ ಹಾಕೋಬೇಕು ಅಂತಿದ್ರೆ ಕಣ್ಣುಗಳು ಅಂತ ಕಣೋ, ಇದು ಹಿಂಗೇನೋ ಅರ್ಜೆಂಟ್ ಡೇಟ್. ಆ ಡೇಟು ನನ್ನ ಶಕ್ತಿ ಕೊಟ್ಬಿಟ್ಟಿದೆ. ಆಮೇಲೆ ರವಿಕಿರಣ್ ಸರ್ ಫೋನ್ ಮಾಡಿದಕ್ಕೆ ಅವರು ಭಾಳ ಖುಷಿಯಾಗಿ ಕೊಟ್ಟು ಮಾಡ್ರಿ ಭರಣ ಸರ್ದು. ಅವ್ರಂತಾರೆ ಯಾವಾಗಲೂ ಹೀಸ್ ಎನ್ಕರೇಜಿಂಗ್, ಅದೊಂದು ಸ್ಪಿರಿಟ್. ಸೊ ಅಲ್ಲಿ ಕಣ್ಣುಗಳು ಸೀರಿಯಲ್ ಆ್ಯಕ್ಟ್ ಮಾಡಿದೆ. ಅದೊಂದು ಇದೇ ಬಿಡಿ. ಅದು ಯಾವ ಲೆವೆಲ್ಗೆ ಅಂತಂದ್ರೆ, ಹೀರೋ ಆಗಿ ಯಾವ ಆ ಟೈಮ್ ಸಿನಿಮಾ ಹೀರೋಗಿಂತ ಒಂದು ಉತ್ಕೃಷ್ಟವಾದ ಒಂದು ಸ್ಥಾನ ನನಗೆ ತಂದುಕೊಡ್ತು. ಅದಕ್ಕಿಂತ ಭರಣ ಸರ್ಗೆ ಎಷ್ಟು ಖುಷಿ ಅಂದ್ರೆ, ಬಹಳ ಅದೆಲ್ಲ ಒಂದಷ್ಟು ವರ್ಷ ಆದ್ಮೇಲೆ ವಿಷ್ಣು ಸರ್ದು ಒಂದು ಸಿನಿಮಾ ಮಾಡಿದ್ರು ಭರಣ ಸರ್, ನಮ್ಮ ಯಜಮಾನ್ರು. ಅದ್ರಲ್ಲಿ ನನ್ಗೊಂದು ಪಾತ್ರ ಕೊಟ್ಟಿದ್ರು. ಅದು ಅಫ್ಕೋರ್ಸ್ ಸಿನಿಮಾ ಇರಲಿಲ್ಲ, ಬಟ್ ಒಂದಿನ ಶೂಟ್ ಮಾಡಿದ್ವಿ. ಆವತ್ತು ವಿಷ್ಣು ಸರ್ ನನ್ನ ನೋಡ್ಬಿಟ್ಟು ಐ ನೋ ದಿಸ್ ಜೆಂಟಲ್ಮನ್ ಅಂತ ಏನೋ ಒಂದು ಮಾತಾಡಿದ್ರು. ಅವಾಗ ಭರಣ ಸರ್ ಹೇಳಿದ್ದೇನು ಗೊತ್ತಾ, ನನ್ನ ಕಣ್ಣುಗಳು ಸೀರಿಯಲ್ ಅದ್ರಲ್ಲಿ ಹೀರೋ ಅಂತ ಹೇಳಿ. ಭರಣ ಸರ್ ಹಂಗೆ ಹೇಳ್ಕೊಳ್ಳೋದಿದೆಯಲ್ಲ, ಎಷ್ಟು ಸಿನಿಮಾ ಮಾಡಿದ್ರು ಭರಣ ಸರ್, ಎಷ್ಟು ಸೀರಿಯಲ್ ಮಾಡಿ, ಬಟ್ ಅವರು ನನ್ನ ಕಣ್ಣುಗಳು ಸೀರಿಯಲ್ ಹೀರೋ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅಂದ್ರೆ ಅವ್ರಿಗೇನೆ ಒಂದು ಅಭಿಮಾನ, ಅಂತ ಒಂದು ಹಿಟ್, ಆ ಪ್ರೌಢತೆ. ಅವರೇ ಅದು ಕಣ್ಣುಗಳು ಮುಗಿದು 15 ವರ್ಷ 20 ವರ್ಷ ಆಗಿತ್ತು ನಾನು ಈ ಸಿನಿಮಾ ಮಾಡುವ ವಿಷ್ಣು ಸರ್ ಜೊತೆಗೆ. ಅವತ್ತು ಅವ್ರು ಹಂಗೆ ಹೇಳ್ಕೊಳ್ಳೋದಿದೆಯಲ್ಲ, ಇವತ್ತು ಭರಣ ಸರ್ ಅಷ್ಟೇ ಹೆಮ್ಮೆಯಿಂದ ಹೇಳ್ಕೊತಾರೆ. ಆಮೇಲೆ ಇತ್ತೀಚೆಗೆ 1 ವರ್ಷದ ಹಿಂದೆ NMH ಹೋಟ್ಲ್ ಇದೆ, ಅದು ನಮ್ಮ ಬೆನಕಾದವ್ರಿಗೆ ಆವತ್ತಿಂದ ಒಂಥರ ಇದು ಅಡ್ಡ. ಅಲ್ಲೊಂದು ಮೀಟಿಂಗ್ ಹೋಗಿದ್ದಾಗ ಯಾರೋ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಎಲ್ಲ ಆಗಿ ಲಾಸ್ಟ್ ಸರ್ ನಿಮ್ದು ಒಂದು ಫೋಟೋ ಬೇಕು ಅಂತ ನನ್ನ ಫೋಟೋ ತೆಗೆಸ್ಕೊಂಡು, ನಿಮ್ಮ ಕಣ್ಣುಗಳು ತುಂಬಾ ನೋಡ್ತಿದ್ವಿ ಸರ್ ನೋಡ್ರಿ, ಭರಣ ಸರ್ ಪಕ್ಕದಲ್ಲೇ ಇದ್ದಾರೆ. ಅವರು ಮುಖದಲ್ಲಿ ಆನಂದ, ಅದು ಇದೆಲ್ಲ. ಅದೇ ಇಷ್ಟು ವರ್ಷ ಆದ್ಮೇಲೆ ಆ ಖುಷಿ ನನಗೆ ಅದೊಂದು ದೊಡ್ಡ ಅವಾರ್ಡ್ ತರ. ಇಲ್ಲ ಮಾಡೋರು ಹೋಗ್ಬೇಕಾದ್ರೆ ಭರಣ ಸದಾ ಹೇಳ್ತಿದ್ರು, ನನ್ ಬೆನ್ ತಟ್ಬಿಟ್ಟು, ಅದಕ್ಕೆ ಕಣೋ ನಮ್ ಕೆಲಸ ಮಾತಾಡ್ಬೇಕು ಅನ್ನೋದು ಅಂತ ಹೇಳೋದು. ಅದು ಆ ಭರಣ ಸರ್ಗೆ ಯಾವಾಗ ಒಂದೊಂದು ಡೈಲಾಗ್ ಹೊಡಿತಾರೆ, ಜೀವನ ಎಲ್ಲ ನಮ್ಗೆ ನೆನಪಿರುತ್ತೆ. ಅವ್ರು ಮಾತಾಡೋದು ಕಡಿಮೆ, ಬಟ್ ನಮಗೆಲ್ಲ ಕಣ್ಣುಗಳು ಮೆಮೊರಿ ಅಂದ್ರೆ ಅವತ್ತಿನ ಆ ಕಂಟೆಂಟ್ ಏನಿದೆ ಕತೆ ಇವತ್ತಿಗೆ ಇದೆ ಸರ್. ಅದು ಅಂದ್ರೆ ಸ್ನೇಹಿತರೆ ಸಾಕಷ್ಟು ಜನ ತಾವು ನೋಡಿರ್ತೀರಿ, ನೋಡಿಲ್ದಿರೋರಿಗೆ ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ, ಇವ್ರ ಕ್ಯಾರೆಕ್ಟರ್ ಮೇಲೆ ಅಂದ್ರೆ ಈ ಕಣ್ಣುಗಳು ಏನಿರುತ್ತೆ ಅವ್ರದ್ದು, ಈ ಕಣ್ಣುಗಳು ಮುಂದೆ ಆಗೋದನ್ನ ಪ್ರಿಡಿಕ್ಟ್ ಮಾಡುವಂತ ಒಂದು ಕ್ಯಾರೆಕ್ಟರ್. 6th ಸೆನ್ಸ್ ಅಂತ ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್. ನಮ್ಮ ತಾಯಿ ತುಂಬಾ ದೊಡ್ಡ ಅಭಿಮಾನಿ ಆಗಿದ್ದಾರೆ ಸೀರಿಯಲ್ಗೆ. ಸೊ ನೈಸ್. ಆ ಕಣ್ಣುಗಳು ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿತ್ತು. ಅಂಡ್ ಶಕ್ತಿ ಕ್ಯಾರೆಕ್ಟರ್ ನಿಮ್ದು ಒಂದು ಸಿಂಪತಿ ಕ್ರಿಯೇಟ್ ಆಗ್ಬಿಟ್ಟಿತ್ತು ಕ್ಯಾರೆಕ್ಟರ್ ಮೂಲಕನೇ. ಕಣ್ಣುಗಳು ಬಂದ್ಮೇಲಿಂದ ಮಂಜು ಅವರು ಒಂದು ಈ ಕಿರುತೆರೆಯಲ್ಲಿ ಟೆಲಿವಿಷನ್ ಮೀಡಿಯಲ್ಲಿ ಒಂದು ಸ್ಟಾರ್ ಆಗಿ ತುಂಬಾ ದೊಡ್ಡ ತರದಲ್ಲಿ ಇದಾದ್ರು. ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್, ಅದರಲ್ಲೂ ಫೀಮೇಲ್ ಫ್ಯಾನ್ಸ್ಗಳು ಜಾಸ್ತಿ ಆಗ್ಬಿಟ್ರು. ಸೊ ಅಂದ್ರೆ ಫ್ಯಾನ್ಸ್ ಅಂತವ್ರಂಗೇನೆ ಅಚ್ಚೆ ಹಾಕಿಸ್ಕೊಳ್ಳೋದು ಅಥವಾ ರಕ್ತದಲ್ಲಿ ಲೆಟ್ರ್ ಬರೆಯೋದು ಅಲ್ಲ, ಒಂದು ಹೌದು, ಒಂದು ಅಂದ್ರೆ ನಮ್ಮವನು ಆ ತರದ್ದು ಇಲ್ಲ. ನೋಡಿ, ಸಿನಿಮಾ ಫ್ಯಾನ್ಸ್ಗೂ ಟೆಲಿವಿಷನ್ ಫ್ಯಾನ್ಸ್ಗೂ ರಂಗಭೂಮಿ ಫ್ಯಾನ್ಸ್ಗೂ ತುಂಬಾ ವ್ಯತ್ಯಾಸಗಳಿದೆ. ಅದು ಇವತ್ತು ಇದೆ, ಯಾವತ್ತೂ ಇದೆ. ಹೇಳ್ತಿರ್ತಾರೆ ರಂಗಭೂಮಿ, ಥಿಯೇಟ್ರು, ಟೆಲಿವಿಷನ್ ಅಂಡ್ ಸಿನಿಮಾ ವ್ಯತ್ಯಾಸಗಳು ಇದೆಯಾ ಅಂತ ಕೇಳಿದ್ರೆ ತುಂಬಾ ವ್ಯತ್ಯಾಸ ಇದೆ. ಅದು ಹೇಳ್ತಾ ಇರೋದು ಇಷ್ಟಿಷ್ಟು ಹೇಳೋನಲ್ಲ, ಫ್ಯಾನ್ಸು ಅಲ್ಲಿಂದ ಕೂಡ ತುಂಬಾ ಇದಿದೆ. ಈಗ ಸಿನಿಮಾದವರು ಸಿನಿಮಾ ಫ್ಯಾನ್ಸು ಅಚ್ಚೆ ಹಾಕ್ಸ್ಕೊತಾರೆ, ಅಲ್ಲಿನ ಪ್ರೋಸೆಸ್, ಅವ್ರ ಅಭಿಮಾನ, ಈ ಅಭಿಮಾನ ಬೇರೆ, ರಂಗಭೂಮಿ ಅಭಿಮಾನ ಬೇರೆ. ರಂಗಭೂಮಿ ಅಭಿಮಾನ ಹೆಂಗಂದ್ರೆ
ನಾಟಕ ಅವ್ರದ್ದು ನನ್ನ ಅಭಿಮಾನಿ ನಮ್ಮ ತಂಡದ ಯಾವ ನಾಟಕ ಆದ್ರೂ ಬಂದು ನೋಡ್ತಾನೆ. ನಾನು ಅಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ಈಗ ಮೈಕೋ ಮಂಜು ಅಭಿಮಾನಿ ಅಂತ ಒಬ್ಬ ಇದ್ರೆ ಅವನು ಬೆನಕದ ಎಲ್ಲ ನಾಟಕ ಬಂದು ನೋಡ್ತಾನೆ. ಆ ಥರದ್ದು ಇದು ಟೆಲಿವಿಷನ್ ಬೇರೆ ತರ ಅವ್ರ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ನಮ್ಮ ಮನೆ ನಮ್ಮ ಎಲ್ಲ ದೂರ ಸಂಬಂಧಿಕ ಅನ್ನೋ ಒಂಥರ ಫೀಲಿಂಗ್. ಸಿನಿಮಾದಲ್ಲಿ ಬೇರೆ ನಮ್ಮ ಹೀರೋ ಅಲ್ಲಿಂದ ಇದೇ ಬೇರೆ, ಎಲ್ಲೂ ಅದರದ್ದೇ ಸ್ಥಾನ ಇದೆ. ದೋಸ್ ಡಿಫ್ರೆನ್ಸಸ್. ಒಂದೇನೋ ಕತೆ ಕೇಳಿದೆ ಮಂಜು ಸರ್, ಯಾರೋ ಒಬ್ರು ಅವ್ರು ಕಳೆದೋಗಿರೋ ಮಗ ನೀವು ಅಂತ ಅನ್ಕೊಂಡ್ಬಿಟ್ಟಿದ್ರಂತೆ. ಅದು ಆನಂದ ಸಾಗರ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಅವಾಗ ದೊಡ್ಡ ಹಿಟ್ಟು. ಅದು ನನ್ನ ಲೈಫಲ್ಲಿ ಒಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದೇ ಚಾನಲ್ ಅಲ್ಲಿ 7 ಗಂಟೆಗೆ ಆನಂದ ಸಾಗರ ಬರ್ತಿತ್ತು, ರಾತ್ರಿ 10 ಗಂಟೆಗೆ ಕಾವ್ಯಾಂಜಲಿ ಬರ್ತಿತ್ತು. ಕಾವ್ಯಾಂಜಲಿ ಇಲ್ಲಿ ಮೋಹನ್ ಸಿಂಗ್ ಅಂತ ಗ್ರೇಟ್ ಡೈರೆಕ್ಟರ್, ರವಿ ಗರ್ಣಿ ಕಾವ್ಯಾಂಜಲಿಗೆ ಅವರಿಬ್ರು ಹೆಂಗಂದ್ರೆ ನನ್ನ ಕಾರಲ್ಲಿ ಎರಡರದ್ದು ಕಾಸ್ಟ್ಯೂಮು ಪ್ರಾಪರ್ಟಿ ಎಲ್ಲ ನನಗೆ ಎಲ್ಲ ಇರೋದು. ಯಾರಿಗೆ ಎಲ್ಲಿ ಕರ್ತಾರೋ ಅಲ್ಲಿ ಹೋಗೋದಷ್ಟೇ. ಇಷ್ಟೊಂದು ಅವ್ರವ್ರದ್ದೇ ಅಂಡರ್ಸ್ಟ್ಯಾಂಡಿಂಗು ಒಂಥರ ಹಾಗೆ. ಸೊ ಅದು ಏನು ನೀವು ಹೇಳಿದ್ರಿ, ಅದು ಆನಂದ ಸಾಗರ ಸೀರಿಯಲ್ ವಿಷಯವಾಗಿ ಆಗಿದ್ದು. ನಿಂಬಸ್ ಟೆಲಿಕಮ್ಯುನಿಕೇಶನ್ ಅವ್ರದ್ದು. ಅಲ್ಲಿ ನಿಂಬಸ್ ಅವರು ಲಾಸ್ಟ್ ಅಲ್ಲಿ ಒಂದು ಇದು ಹಾಕೋರು, ಫಾರ್ ಆಡ್ಸ್ ಅಂಡ್ ಕಮರ್ಷಿಯಲ್ಸ್ ಕಾಂಟ್ಯಾಕ್ಟ್ ಅಂತ ಒಂದು ಫೋನ್ ನಂಬರ್ ಹಾಕೋರು, ಅಡ್ರೆಸ್ ಹಾಕೋರು. ಅಲ್ಲಿಗೆ ಒಂದು ಪತ್ರ ಬಂದಿದೆ, ಮಂಗಳೂರಿನ ಒಂದು ಅಜ್ಜಿ ಬರೆದಿದೆ. ಅವರ ಕಥೆ ಏನು ಅಂದ್ರೆ, ಅವರು 15-20 ವರ್ಷದ ಹಿಂದೆ ಸ್ಕೂಲ್ಗೆ ಹೋಗಿದ್ದ ಮಗ ಮನೆಗೆ ಬಂದು ಆಟ ಆಡಕ್ ಹೋದವ, ವಾಪಸ್ ಬಂದಿಲ್ಲ ಅಷ್ಟೇ. ಆಮೇಲಿಂದ ಗೊತ್ತಿಲ್ಲ, ಹುಡುಕಿದಾರೆ ಸಿಕ್ಕಿಲ್ಲ. ಅವರ ಅನಿಸಿಕೆ, ಅವ್ರ ಪಾಪ ಫೀಲ್ ಏನಂದ್ರೆ, ಆ ಮಗ ನಾನಿರ್ಬಹುದಾ ಅಂತ. ಏನ್ ನೋಡ್ಬಿಟ್ಟು ಅದನ್ನ ಅನ್ಕೊಂಡ್ರು ಅದೇ ಅವ್ರಿಗೇನೋ ಅನ್ಸ್ಬಿಟ್ಟಿದೆ ಪಾಪ. ಸೊ ಅವರು ಪತ್ರ ಬರೆದಿದ್ದಾರೆ. ಅವ್ರ ಮನೆಯವ್ರಿಗೆ ಹೇಳ್ಕೊಂಡಿದ್ದಾರೆ. ಅವ್ರ ಮನೆಯವರು ಹಿಂಗೆಲ್ಲ ಪಕ್ಕದ ಮನೆಯವ್ರಿಗೆ ಹೇಳಿ ಒಂದು ಪತ್ರ, ಇಲ್ಲೇನು ಅಡ್ರೆಸ್ ಆಗ್ತಿದ್ರು ನಿಂಬಸ್ ಅವರು, ನಮ್ಮ ಬ್ಯಾಂಗ್ಳೂರ್ ಆಫೀಸ್ದು, ಅಲ್ಲಿ ಪತ್ರ ಬರೆದಿದ್ದಾರೆ. ಅವ್ರ ಪಕ್ಕದ ಮನೆಯವ್ರು ಬರೆದಿದ್ದಾರೆ, ನೋಡಿ ಈ ತರ ಆ ಹುಡುಗ ಇವ್ರ ಮಗ ಆಗಿರ್ಬೋದು ಅನ್ನೋ ಫೀಲಿಂಗ್ ಇವ್ರಿಗೆ ಬಂದಿದೆ. ಸೊ ದಯವಿಟ್ಟು ಚೆಕ್ ಮಾಡಿ, ಆ ಆರ್ಟಿಸ್ಟ್ಗೆ ನಿಜವಾಗ್ಲೂ ತಂದೆ ತಾಯಿ ಇದ್ದಾರಾ ಇಲ್ವಾ, ಇಲ್ಲದೆ ಹೋದ್ರೆ ಏನೋ ಇರ್ಬೋದು ಕನೆಕ್ಷನು, ಅನಾಥ ಆಗಿದ್ರೆ ಅಂತೆಲ್ಲ ಬರ್ತಿದ್ರು. ಸೊ ಎಲ್ಲ ಓದಿದ ಮೇಲೆ ಅಯ್ಯೋ ಪಾಲೆ ಪ್ರೊಡಕ್ಷನ್ ಅವ್ರು ತಂದ್ಕೊಟ್ರು, ಸೆಟ್ಟಲ್ಲಿ ಎಲ್ಲರೂ ಓದಿದ್ರು, ಅಯ್ಯೋ ಅಂತ ಅಂದ್ಕೊಂಡ್ವಿ. ಎರಡು ಲೆಟ್ರೇನೋ ಬಂದಿತ್ತು. ಆಮೇಲೆ ಆ ನಂಬರ್, ಪಕ್ಕದ ಮನೆಯವ್ರ ನಂಬರ್ಗೆ ನಾನೇ ಫೋನ್ ಮಾಡಿದೆ. ಆಮೇಲೆ 1-2-3 ಸರಿ ಅಜ್ಜಿ ಸಿಗ್ಲಿಲ್ಲ. ಆಮೇಲೆ ಒಂದ್ಸರಿ ಅವ್ರ ಹತ್ರ ಮಾತಾಡಿದೆ ಕೂಡ. ಅವರು ಪಾಪ ತುಂಬಾ ಇದ್ರಲ್ಲಿದ್ರು. ಅಮ್ಮ ಇಲ್ಲಮ್ಮ, ನನಗೆ ತಂದೆ ತಾಯಿ ಎಲ್ಲ ಇದ್ದಾರೆ, ನೀವು ಅನ್ಕೊಂಡ್ರು ನಾನಲ್ಲ, ಆದ್ರೂ ನನಗೆ ಬಹಳ ಸಂತೋಷ ಆಯ್ತು, ಈ ಥರದ್ದೆಲ್ಲ ನನ್ನ ಲೈಫಲ್ಲಿ ನಡೆದಿಲ್ಲ ಅಂತೆಲ್ಲ ಹೇಳ್ಕೊಂಡು ಮಾತಾಡಿದೆ. ಆಮೇಲೆ ಅವ್ರಿಗೇನೋ ಪಾಪ ನಾನಲ್ಲ ಅಂತ ತಗೊಳಕ್ಕೆ ಮನ್ಸಿಲ್ಲ. ಆಮೇಲೆ ಯಾವ್ರು ಬನ್ನಿ ನಮ್ಮ ಮನೆಗೆ ಅಂತೆಲ್ಲ ಹೇಳಿದ್ರು. ಆಮೇಲೆ ನಾನು ಏನೋ ಇನ್ನೊಂದ್ಸರಿ ಯಾವುದೋ ಕಾರಣಕ್ಕೆ ಮಂಗ್ಳೂರ್ಗೆ ಹೋಗಿದ್ದಾಗ ಟ್ರೈ ಮಾಡಿದೆ. ಬಟ್ ಆ ಟೈಮಲ್ಲಿ ಅಜ್ಜಿ ಏನೋ ಹುಷಾರಿಲ್ಲ ಅಂತ ಬೇರೆಯವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಆ ಪಕ್ಕದ ಮನೆಯವ್ರ ನಂಬರ್ ಇತ್ತು, ಫೋನ್ ಮಾಡಿದ್ರು. ಸೊ ದಟ್ ಈಸ್ ಲಾಸ್ಟ್. ಸೊ ಈ ಥರದ್ದೆಲ್ಲ ನಮ್ಮ ಲೈಫಲ್ಲಿ ನಡೆಯುತ್ತೆ ಅನ್ಕೊಂಡೇ ಇರಲಿಲ್ಲ. ಈ ಥರದ್ದೆಲ್ಲ ಆಗಿತ್ತು ಅಷ್ಟೇ. ಅದಾದ್ಮೇಲೆ ನಾವು ಏನು ಫೋನ್ ಮಾಡಲಿಲ್ಲ, ಅವರು ಏನು ಫೋನ್ ಮಾಡಲಿಲ್ಲ. ಇನ್ನು ಸಿನಿಮಾ ಹಗಲು ವೇಷ ಅವಾಗ ಅರ್ಧಕ್ಕೆ ನಿಲ್ಲಿಸಿದ್ದೆ. ಸೊ ಕಣ್ಣುಗಳು ಪಾತ್ರ ನೋಡ್ಬಿಟ್ಟು ಬರ್ಗೂರವರು ಹಗಲು ವೇಷ ಆಯ್ಕೆ ಮಾಡಿದ್ರು. ಹೇಗಿತ್ತು ಅದರ ಅನುಭವ? ಶಿವಣ್ಣ ಫಸ್ಟ್ ಟೈಮ್ ಶಿವಣ್ಣ ಸರ್ ಜೊತೆ ಆಕ್ಟ್ ಮಾಡಿದ್ದು ಆ ಸಿನಿಮಾ, ಇದು ದೇವರಾಯನದುರ್ಗ, ಅದು ನಮ್ಗೆ ಮನೆ ದೇವ್ರೆ, ನಮ್ದು ತುಮಕೂರು ಅದರಿಂದ. ಸೊ ನಮ್ಮ ಮನೆ ದೇವರ ನೆಲೆನಲ್ಲೇ ಮಾಡೋದು, ಅದೊಂದು ನನಗೊಂದು ಸಂತೋಷದ ವಿಷಯ. ಇಟ್ ವಾಸ್ ಬ್ಯೂಟಿಫುಲ್. ತುಂಬಾ ಒಳ್ಳೆಯ ಅನುಭವ. ಉಮೇಶ್ ಅಣ್ಣ ಅವರು ನಮ್ಮ ಜೊತೆಲಿ ಎಲ್ಲ ಸೀನಲ್ಲೂ ಇರ್ತಿದ್ರು. ಅವರು ನನ್ನ ರೂಮ್ಮೇಟ್ ಆಗಿದ್ರು. ಎಷ್ಟೊಂದ್ಸರಿ ನಾನು ಉಮೇಶ್ ಅಣ್ಣ ಒಂದೇ ರೂಮಲ್ಲಿ ಇರ್ತಿದ್ವಿ. ನಾನು KB ಸರು, ಕರಿಬಸವಿ ಸರ್ ಒಂದೇ ರೂಮಲ್ಲಿ ಇರ್ತಿದ್ವಿ. ಅವ್ರಗಳಿಂದ ತುಂಬಾ ತಿಳ್ಕೊಳಕ್ ಸಿಕ್ತು. ಉಮೇಶ್ ಅಣ್ಣ ಅವರು ಒಂದು ಯೂನಿವರ್ಸಿಟಿ, ಅವರು ಗುಬ್ಬಿ ಕಂಪ್ನಿ ಎಲ್ಲ ತುಂಬಾ ಮಾತಾಡ್ತಿದ್ವಿ. ನನಗೊಂದು ಬಣ್ಣದ ಗಂಟೆ ಅಂತ ಅವ್ರದ್ದೊಂದು ಪುಸ್ತಕ ಕೊಟ್ಟಿದ್ರು. ಅದು ನನಗೆ, ನಾನು ಬಹಳಷ್ಟು ಜನಕ್ಕೆ ಅದನ್ನ ಆಮೇಲೆ ಒಂದಷ್ಟು ಕಾಪೀಸ್ ನನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ದೀನಿ. ಅದು ಆಮೇಲೆ ಪ್ರಿಂಟ್ ಆಗಲಿಲ್ಲ. ಈಗಲೂ ನಾನು ಯಾರಾದ್ರೂ ಮಾಡೋದಾದ್ರೆ ದಯವಿಟ್ಟು ಅದನ್ನ ಮಾಡಿಸಿ ಅಂತ ಹೇಳ್ತೀನಿ. ನನ್ಗೆ ಆಸೆ ಅದು ಇನ್ನಷ್ಟು ಜನಕ್ಕೆ ತಲುಪಬೇಕು ಅಂತ. ಅದು ಕಲಾವಿದರಿಗೆ ಒಂದು ಭಗವದ್ಗೀತೆ ತರ. ಉಮೇಶ್ ಅಣ್ಣ ಅವ್ರ ಲೈಫ್ ಹಿಸ್ಟ್ರಿ ಇದೆಯಲ್ಲ, ನಿಜವಾಗ್ಲು ಇಟ್ ಇಸ್ ಅಂಥದ್ದಿದೆ. ಅದು ಅವರೇ ನನಗೆ ಸೈನ್ ಮಾಡಿ ಕೊಟ್ಟ ಪುಸ್ತಕ. ನಾನು ಅದ್ರಲ್ಲಿ ಒಂದಷ್ಟು ಲೈನ್ ಅಂಡರ್ಲೈನ್ ಮಾಡಿದ್ದೀನಿ. ಅವರ ಅನುಭವಗಳು, ಅಲ್ಲಿ ಹೇಗೆ ಕಲಿಸ್ತಾ ಇದ್ರು, ಅಲ್ಲಿನ ಗುಬ್ಬಿ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋದು, ಅದು ತುಂಬಾ ಬರ್ದಿದ್ದಾರೆ.
ಸೊ ಅಲ್ಲಿ ಹಗಲು ವೇಷದ ಅನುಭವ ನನಗೆ ತುಂಬಾ ಚೆನ್ನಾಗಿತ್ತು. ಶಿವಣ್ಣ ಅವರೊಟ್ಟಿಗೆ ಇಟ್ ವಾಸ್ ಬ್ಯೂಟಿಫುಲ್. ಅವ್ರು ನಿಮ್ಮನ್ನು ತುಂಬಾ ಹಚ್ಕೊಂಡ್ಬಿಟ್ರು, ಹೃದಯಗೆಲ್ಲಾನು. ಹೌದು ನಿಮ್ಮನ್ನ ಹಗಲು ವೇಷ ಪಿಕ್ಚರ್ ಮಾಡುವಾಗಲೇ ಹೃದಯ ಆ ಸಿನಿಮಾ ನಮ್ದು ಹೋಮ್ ಪ್ರೊಡಕ್ಷನ್ ಮಂಜು, ಅದ್ರಲ್ಲಿ ನನ್ನ ಫ್ರೆಂಡ್ ರೋಲ್ ಇದ್ದೇನೆ, ಇವೇ ಮಾಡ್ಬೇಕು ಅಂತೆಲ್ಲ ಹೇಳಿ. ಸಾಂಗ್ ಲಿರಿಕ್ಸ್ ಎಲ್ಲ ಇದೆ ಸರ್ ಅದರಲ್ಲಿ. ಹೌದು, ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಹಾಡು ಡ್ಯಾನ್ಸ್ ಮಾಡೋದೆಲ್ಲ ಇತ್ತು, ಕಾಲೇಜ್ ಫಂಕ್ಷನ್ ಸೀನು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ನಾನು ಶಿವಣ್ಣ ಅವ್ರ ಜೊತೆ ಕಂಟಿನ್ಯೂಸ್ 3 ಸಿನಿಮಾ ಮಾಡಿದೆ. ಅದು ದೇವರ ಮಗ ಕಂಟಿನ್ಯೂಸ್ ಮಾಡಿ. ದೇವರ ಮಗ ವಿಷಯ ಅಂತ ಬಂದಾಗ ನಾನು ಮಾತಾಡ್ಲೇಬೇಕಾಗಿರೋದು ನಿಮ್ಮ ಸಹೋದರನ ಪಾತ್ರ ನಿರ್ವಹಿಸ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸಹೋದರ ಅಲ್ಲ, ನನ್ನ ತಂಗಿ ಗಂಡ, ಸಾರಿ ಬ್ರದರ್ ಇಲ್ಲ ಬ್ರದರ್ ಇಂದ ಪಾತ್ರ ನಿರ್ವಹಿಸ್ತಾರೆ. ನಿಮ್ಮ ಸಿಸ್ಟರ್ ಹಸ್ಬೆಂಡ್ ಕಾಂಬಿನೇಷನ್ಸ್, ಡಿ ಬಾಬು, ಅಂಬರೀಷ್ ಅಣ್ಣ. ಹೌದು, ಒಂದು ದೊಡ್ಡ ಕ್ಯಾನ್ವಾಸ್. ಭಾನುಪ್ರಿಯಾ ಮೇಡಮ್, ಲೈಲಾ ಅವರು, ಶಿವಣ್ಣ, ಬಾಬು ಸಾರು, ಇಟ್ ವಾಸ್ ಬ್ಯೂಟಿಫುಲ್. ಅಂಬರೀಷ್ ಅವರು ಬಿಡಿ, ಅವ್ರು ಇದ್ದಲ್ಲಿ ನಗು, ಅದೇನು ಹೊಸದಾಗಿ ನಾನು ಹೇಳೋದಕ್ಕಿಲ್ಲ. ಬ್ಯೂಟಿಫುಲ್ ಅದ್ಭುತ ಅನುಭವ ಅದು. ದರ್ಶನ್ ಅವರ ಅವತ್ತಿನ ದಿವಸದ ಒಡನಾಟ ಎಲ್ಲ ಒಂದ್ ಕಡೆ ಕೇಳ್ಪಟ್ಟೆ, ನೀವು ಎಲ್ಲ ಒಟ್ಟಿಗೆ ಇರ್ತಾ ಇದ್ರಿ. ಆಮೇಲೆ ಅವರು ಸ್ಟಾರ್ ಆದ್ಮೇಲೆ ಕೂಡ ನಿಮ್ಮನ್ನ ಅವ್ರು ಅದೇ ಪ್ರೀತಿ ನೋಡಿ ಮಾತಾಡ್ಸಿದ್ರು. ಹೌದು. ಎನಿ ಆಫ್ ದೋಸ್ ಮೆಮೊರೀಸ್ ಸರ್? ಬ್ಯೂಟಿಫುಲ್ ಮೆಮೊರೀಸ್ ಅದೆಲ್ಲ. ಅಲ್ಲಿ ಮಾದೇವಪುರ ಶೂಟಿಂಗ್ ಮಾಡ್ತಿದ್ವಿ. ಅಲ್ಲಿಂದ ದರ್ಶನ್ ಒಂದಷ್ಟು ದೂರ ಬಂದು ನನ್ನ ಸಂದೇಶ್ ಬಿಟ್ಟು ಅವ್ರ ಮುಂದೆ ದರ್ಶನ್ ಅವ್ರ ಸಿದ್ಧಾರ್ಥ ಲೇಔಟ್ ಅವ್ರ ಮನೆಗೆ ಹೋಗೋದು. ಆಮೇಲೆ ದರ್ಶನ್ ಮತ್ತೆ ಬರೋರು, ಮಿಕ್ಸರು, ಕೂಲ್ ಡ್ರಿಂಕ್ಸ್ ಏನೋ ತಗೊಂಡು. ನಾನು ಒಂದು ಡ್ರಿಂಕ್ ಹಾಕ್ತಿದ್ದೆ, ಬಟ್ ದರ್ಶನ್ ಮುಟ್ತಾ ಇರಲಿಲ್ಲ. ತುಂಬಾ ದರ್ಶನ್ ಅವ್ರಿಗೆ ಆಗ ಅವರು ಸಿನಿಮಾಗೆ ಎಂಟರ್ ಆಗಿದ್ರು. ಅವ್ರಿಗೆ ಅವರ ತಂದೆ ಹೆಸರನ್ನ ಜೋಪಾನವಾಗಿ ಕಾಪಾಡ್ಕೋಬೇಕು ಅನ್ನೋ ತುಂಬಾ ಭಯ ಇತ್ತು. ತುಂಬಾ ಭಯಸ್ಥ ಹುಡುಗ. ತುಂಬಾ ಅವ್ರು ಏನ್ ಹೇಳೋದು ಅಷ್ಟು ಸಾಫ್ಟ್. ನಾನು ಏನು ಇಷ್ಟು ಈ ದರ್ಶನ್ ಅಲ್ವೇ ಅಲ್ಲ ಬಿಡಿ. ಸಚ್ಚೆ ಇದು. ಅವ್ರ ಮನೆಗೂ ಹೋಗಿದ್ದೆ ಒಂದಿನ. ಅವ್ರ ತಾಯಿ ಬಿರಿಯಾನಿ ಮಾಡಿದ್ರು, ಅದು ಯಾವತ್ತೂ ಮರೆಯಲ್ಲ. ಅವ್ರ ಮನೇಲಿ ಊಟ ಮಾಡಿದೀನಿ. ಪಾರಿವಾಳ ಎಲ್ಲ ಸಾಕಿದ್ರು. ಅವ್ರದ್ದು ತಂದೆಯ ಹಳೆ ಅಂಬಾಸಿಡರ್ ಕಾರು ಎಲ್ಲ ನೋಡಿದ್ದೆ. ಇಟ್ ವಾಸ್ ಬ್ಯೂಟಿಫುಲ್. ಅಲ್ಲಿ ನಿಂತ್ಕೊಂಡ್ರೆ ಚಾಮುಂಡಿ ಬೆಟ್ಟ ಅವ್ರ ಮನೆ ಮುಂದೆಯಿಂದ ಕಾಣಿಸುತ್ತೆ. ತುಂಬಾ ಬಹಳ ಒಡನಾಟ ಇತ್ತು. ಅದು ಆಲ್ಮೋಸ್ಟ್ ದೇವರ ಮಗ ಅನ್ನೋ ಸಿನಿಮಾ 1 ವರ್ಷ ನಡೀತು. ಅಂದ್ರೆ ಆಗಷ್ಟೇ ಅಂಬರೀಷ್ ಸರ್ ರಾಜಕೀಯಕ್ಕೆ ಎಂಟರ್ ಆಗ್ತಿದ್ರು. ಆಗ ಅವ್ರು ಡೇಟ್ ಸಿಗೋದು ಕಷ್ಟ ಆಗ್ತಿತ್ತು. ಒಂದ್ಸರಿ ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲೇ ಮತ್ತೆ ನಾವು ದೊಡ್ಡ ಮನೆ ಸೆಟ್ ಎಲ್ಲ ಹಾಕಿದ್ರು. ಸೊ 1 ವರ್ಷ ಆಗಾಗ. ಆಮೇಲೆ ಇಲ್ಲಿ ದರ್ಶನ್ ಅವರು ಬಂದಾಗ ಮೋತಿ ಮಹಲಲ್ಲಿ ಉಳ್ಕೋತಿದ್ರು. ನಾನು ಡಬ್ಬಿಂಗ್ ಬಂದಾಗ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಕಾರಲ್ಲಿ ಬಂದು ಕರ್ಕೊಂಡು ಹೋಗ್ತಿದ್ರು. ಒಂಥರ ಬಿಕಾಸ್ ಅಲ್ಲಿ ಮೈಸೂರಿಗೆ ಹೋದಾಗ ಅವ್ರು ನನ್ನ ಪ್ರೀತಿನ ನೋಡ್ಕೊಳ್ಳೋರು. ನನ್ಗೆ ಅಟ್ಲೀಸ್ಟ್ ನಾನು ಕಾರ್ ಕರ್ಕೊಂಡು ಒಂದ್ ದಿವಸ ಮನೆಗೆ ಬರಬೇಕು ಅಂತ ಹೇಳಿದೆ. ನೋಡಿ ಕೆಲವೆಲ್ಲ ಹೆಂಗೆ ಅಂತ. ಅವತ್ತು ದರ್ಶನು ಇಲ್ಲಿ ಡಬ್ಬಿಂಗ್ ಬಂದಿದ್ರು. ಅವತ್ತು ನಮ್ಮ ಮನೆಗೆ ಬರ್ಬೇಕಿತ್ತು. ಬಟ್ ಆವತ್ತು ನಮ್ಮ ತಾಯಿ ಹುಷಾರಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೇಕಾಯ್ತು. ಆವತ್ತು ದರ್ಶನ್ಗೆ ನಾನು ಇಲ್ಲ ಹಿಂಗಿದೆ ಅಂದೆ. ಪಾಪ ದರ್ಶನ್ಗೂ ಒಂಥರ ಆವತ್ತಿನ ಇದಲ್ಲ, ಫ್ರೆಂಡ್ ಮನೆಗೆ ಹೋಗಕ್ಕಾಗಿಲ್ಲ ಅನ್ನೋ ನಿರಾಶೆ ಅಷ್ಟೇ. ಕೇಳಲ್ಲ ಅಷ್ಟೇ ಸೌಭಾಗ್ಯ. ಇವತ್ತು ನಾವು ದರ್ಶನ್ ಕರೆಯಕ್ಕೆ ಗೊತ್ತಿಲ್ಲ ಸರ್. ಆ ತರದ್ದು ಸಾಫ್ಟ್ ಪರ್ಸನ್ ಅಂದ್ರೆ ಆ ಒಂದು ಪ್ರೀತಿ ವಿಶ್ವಾಸ ಇವತ್ತು ಇಟ್ಕೊಂಡ್ರೆ. ಅಂದ್ರೆ ಇಲ್ಲಿ ಪ್ರಸಾದ್ ಲ್ಯಾಬ್ಗೆ ಡಬ್ಬಿಂಗ್ ನಾನು ಕರ್ಕೊಂಡು ಹೋಗಿದ್ದೆ. ಅಲ್ಲೊಂದಷ್ಟೊತ್ತು ಕೂತ್ ಮಾತಾಡ್ವಿ. ತುಂಬಾ ಒಂದು ಕಂಟಿನ್ಯೂ ನಿಮ್ಮನ್ನ ಮಾತಾಡ್ಸಿದ್ರಂತೆಲ್ಲ. ಅದಾಗಿ ಸುಮಾರು ವರ್ಷ ಆದ್ಮೇಲೆ ಅವರು ಕಲಾಸಿಪಾಳ್ಯ ಶೂಟಿಂಗ್ ನಡೀತಿದ್ರು. ಆಮೇಲೆ ನೋಡಿ ಒಂದು ಇದು ದರ್ಶನ್ ಯಾಕೆ ಹಿಂಗ್ ಬೆಳೆದ್ರು? ಸುಮ್ಮನೆ ಬೆಳಿಲಿಲ್ಲ ಮನುಷ್ಯ. ಬರೀ ಹಾರ್ಡ್ ವರ್ಕು ಮತ್ತೊಂದು ಅಲ್ಲ, ಮನಸ್ಸು ಚೆನ್ನಾಗಿದ್ರೆ ಭಗವಂತ ಅವ್ರ ಜೀವನದಲ್ಲಿ ಎಷ್ಟೆಷ್ಟೆಲ್ಲ ಹರ್ಡಲ್ಸ್ ಬಂದ್ರು ಮನುಷ್ಯ ಯಾಕೆ ಹಿಂಗಿರ್ತಾನೆ ಅನ್ನೋದಕ್ಕೆ ಕಾರಣ ಇದೆ. ಉದಾಹರಣೆ ಮನಸ್ಸೇ ಹಂಗೆ. ಆವತ್ತು ಅದೇ ಸಂದೇಶ್ ಹೋಟೆಲ್ ಅಲ್ಲಿ ನಾನು ಶಿವರಾಜ್ ಕುಮಾರ್ ಅವರ ಕಾಸ್ಟ್ಯೂಮರ್ ನಾಗರಾಜ್ ಅಂತ, ಶಿವಣ್ಣ ನೇಪಾಳಿ ಅಂತ ತಮಾಷೆ ಅವ್ರು ನೋಡಕ್ ಒಂಚೂರು ಹಂಗಿದ್ರು ಅಂತ ಕಾರಣಕ್ಕೆ ಅವರು ನಾಗರಾಜು ನಾನು ದರ್ಶನ್ ಒಟ್ಟಿಗೆ ನಾವಿಬ್ರು ಇಲ್ಲಿ ಕುತ್ಕೊಂಡು ಗುಂಡಾಗ್ತಿದ್ರೆ ದರ್ಶನ್ ಅಲ್ಲಿ ಕೂಲ್ ಡ್ರಿಂಕ್ಸು ಮಿಕ್ಸರ್ ಒಂದು ತೊಟ್ಟು ಹತ್ತಿರಲಿಲ್ಲ. ನನಗೆ ಯಾವಾಗ ಒಂದ್ಸರಿ ಯಾವ್ದೋ ಪೇಪರ್ಲಿ ದರ್ಶನ್ ಗುಂಡಾಗ್ತಾರೆ ಅಂತ ಬಂದಾಗ ಸಿಟ್ಟು ಬಂದ್ಬಿಟ್ಟಿತ್ತು. ಅದೇ ಅಷ್ಟು ಹಿ ವಾಸ್ ಸಚ್ ನೀಟ್. ಆ ವ್ಯಕ್ತಿಗೆ ಮನಸ್ಸಲ್ಲಿ ಪೂರ್ತಿ ಇದ್ದಿದ್ದು ತನ್ನ ತಂದೆ ಹೆಸರು ತೂಗುದೀಪ ಅನ್ನೋ ಒಂದು ಹೆಸರು, ತೂಗುದೀಪ ಶ್ರೀನಿವಾಸ್ ಅನ್ನೋರ ಹೆಸರು ಎಲ್ಲೂ ಕೇಳಿದಾಗ ನೋಡ್ಕೋಬೇಕು. ಯಾಕಂದ್ರೆ ಕನ್ನಡಿಗರು ಬಹಳಷ್ಟು ಚೆನ್ನಾಗಿರ್ತಾರೆ. ಅಷ್ಟು ಇದಾಗಿ ಇದ್ದು ಬಂದ ವ್ಯಕ್ತಿ. ಆಮೇಲೆ ರೆಬೆಲ್ ಆಗೋದಕ್ಕೆ 1000 ಕಾರಣಗಳಿದೆ ಬಿಡಿ. ಒಳ್ಳೆಯವರು ಕೆಟ್ಟವರು ಎಲ್ಲ ಕಡೆ ಇರ್ತಾರೆ. ಅವ್ರಿಗೆ ಆದ ಅನುಭವಗಳು ಏನೇನು ನಾವು ಕಂಡಿದ್ದಿಷ್ಟು, ಆಮೇಲೆ ಏನೇನಾಗಿದೆ ಗೊತ್ತಿಲ್ಲ. ಆವತ್ತು ನಾಗರಾಜನ ಕಾಸ್ಟ್ಯೂಮರ್ ಹೇಳ್ತಾ ಇದ್ದು, ನಿಮ್ಮಿಬ್ರಲ್ಲಿ ಇಬ್ರು ಹೀರೋ ಆಗ್ತೀರಾ, ನೀವಿಬ್ರು ಅವರಲ್ಲಿ ಯಾರಾದ್ರೂ ಒಬ್ರು ನನ್ನ ಕಾಸ್ಟ್ಯೂಮರ್ ಆಗಿ ಇಟ್ಕೋಬೇಕು ಮುಂದೆ ಅಂತ.
ಆ ಫ್ರೆಂಡ್ಶಿಪ್ ಹಂಗಿತ್ತು ನಮ್ದು. ಅದಾದ್ಮೇಲೆ ಹಲವಾರು ವರ್ಷ ಆದ್ಮೇಲೆ ನಾನು ಇಲ್ಲಿ ಕಂಠೀರವದಲ್ಲಿ ನಾನು ಯಾವುದೋ ಒಂದು ಸೀರಿಯಲ್ ಕಾದಂಬರಿ ಅನ್ನೋ ಸೀರಿಯಲ್ ಶೂಟಿಂಗ್ ಮಾಡ್ತಿದ್ದೆ. ಅಲ್ಲೇ ಕಲಾಸಿಪಾಳ್ಯ ಶೂಟಿಂಗ್ ನಡೀತಾ ಇತ್ತು, ಕೋರ್ಟ್ ಏನಿದೆ ಅಲ್ಲಿ. ಸೊ ಅಲ್ಲಿ ಸುಮಾರು ಜನ ಲೈಟ್ ಅವರು ಅವರೆಲ್ಲ ಬಂದ್ರು. ನಿಮ್ಮ ಫ್ರೆಂಡ್ ಅದೇ ಅವಾಗಿದ್ದವರು ದೇವರ ಮಗ ಟೈಮಲ್ಲಿ ಇದ್ದವ್ರು ಲೈಟ್ ಅವರು ಅವತ್ತು ಅಲ್ಲಿದ್ರು. ಅವ್ರು ಬಂದು ನಿಮ್ಮ ಫ್ರೆಂಡು ದರ್ಶನ್ ನಡೀತಾ ಇದ್ರು ಬನ್ನಿ. ಬರ್ತೀನಿ ಅಂದೆ. ಆಮೇಲೆ ನಾಗರಾಜ್ ಅವ್ರು ಬಂದ್ರು. ನಾನು ಹ್ಞೂ ಸರ್, ಅದಾಗ 2ನೇ ಸಿನಿಮಾಯಿಂದ ಮೆಜೆಸ್ಟಿಕಲ್ಲಿ ಇರಲಿಲ್ಲ ಅಷ್ಟೇ, ಅದಾಗ 2ನೇ ಸಿನಿಮಾಯಿಂದನೇ ದರ್ಶನ್ ನನ್ನನ್ನು ಕರೆದು ಕೆಲಸ ಕೊಟ್ಟು ಇವಾಗಲೂ ನಾನು ಕಾಸ್ಟ್ಯೂಮರ್ ಆಗಿದ್ದೀನಿ. ದಟ್ ಈಸ್ ದರ್ಶನ್ ಅಂದರೆ ಅದಕ್ಕೆ ಹೇಳೋದು, ಯಾರು ಸುಮ್ಮನೆ ದೊಡ್ಡವರಾಗಲ್ಲ. ಆ ಮನಸ್ಸು ಅಂಥದ್ದು, ಆ ಮನಸ್ಸು ಹಂಗಿದ್ದಾಗ ಭಗವಂತ ಹಂಗೆ ಬೆಳೆಸಿರ್ತಾನೆ. ನಾವು ಬೇರೆ ಏನೋ ನೋಡ್ತಾ ಹೋಗ್ತೀವಿ, ಅದಲ್ಲ. ಅವ್ರನ್ನೇ ಮತ್ತೆ ಕಾಸ್ಟ್ಯೂಮರ್ ಗೊತ್ತು. ಆಮೇಲೆ ಎಷ್ಟೋ ವರ್ಷ ಇದ್ರು, ಇವಾಗ ನನ್ಗೇನು ಗೊತ್ತಿಲ್ಲ, ಇರ್ಬೋದು ಇಲ್ದೇನೋ ಇರ್ಬೋದು. ಅದಾದ ಮೇಲೆ ನಾನು ಹೋದೆ ಅಲ್ಲಿ ಸೆಟ್ಗೆ, ದರ್ಶನ್ ಮಾತಾಡ್ಸೋಣ ಅಂತ. ನಂಗೆ ಚೆನ್ನಾಗಿರ್ತಿದ್ರೆ ದರ್ಶನ್ ಹತ್ರ ಸ್ಕೋಡಾ ಆಕ್ಟಾವಿಯಾ ರೆಡ್ ಕಲರ್ ಅಲ್ಲಿ ನಿಂತಿದ್ದು. ನಾವು ಖುಷಿ, ಓ ದರ್ಶನ್ ಈ ಕಾರ್ ತಗೊಂಡಿದ್ದಾನ ನನ್ನ ಗೆಳೆಯ. ಅದೊಂಥರ ನಮಗೆ ಒಂಥರ ಖುಷಿ ಆಗತ್ತೆ. ಈಗ ನಮ್ಮ ಜೊತೆ ಇದ್ದವ್ರೇನೋ ಬೆಳೆದಾಗ ಆಬ್ವಿಯಸ್ಲಿ ಅವಾಗ ಒಂದು ಟ್ರೆಂಡ್ ಅದು ಸ್ಕೋಡಾ ಕಾರು. ಖುಷಿ ಆಯ್ತು. ಓಕೆ, ಅಲ್ಲಿ ಹೋಗೋಣ ಅಂದ್ರೆ ಅಲ್ಲಿ ಏನೋ ಓಂ ಪ್ರಕಾಶ್ ಸರ್ ಏನೋ ಕೇಳಿಸ್ತು. ಅವ್ರ ಬಗ್ಗೆ ಒಂದಷ್ಟು ಕೇಳಿದ್ದೆ ನಾನು. ನಂಗೆ ಭಯ ಆಗೋಯ್ತು ಮತ್ತೆ ಹೋಗೋದಕ್ಕೆ. ಆಮೇಲೆ ಹೋಗೋಣ ಲಂಚ್ ಟೈಮಲ್ಲಿ ಏನೋ ಅಂತ ಬಂದೆ ನಾನು. ನಮ್ದಲ್ಲಿ ರೋಡಲ್ಲಿ ಶೂಟಿಂಗ್ ನಡೀತಿತ್ತು. ಆವಾಗ ಆ ಕಡೆಯಿಂದ ಒಂದು ವಿಂಟೇಜ್ ಕಾರು ಶೂಟಿಂಗ್ ಯೂಸ್ ಮಾಡ್ತಿದ್ರು. ಒಂದು ಡ್ರೈವ್ ಹೋಗಿದ್ದಾರೆ ಅನ್ಸುತ್ತೆ ದರ್ಶನ್. ಹಿಂಗೆ ಬಂದರು, ನಮ್ಮ ಶೂಟಿಂಗ್ ನಡೀತಿತ್ತು. ನಮಸ್ಕಾರ ಸಾರ್, ಅವ್ರ ಸ್ಟೈಲೇ ಗೊತ್ತು ಎಲ್ರದ್ದು. ಮಾತಾಡ್ಸೋದು, ಏನ್ ಗೆಳೆಯ ಅಂತೆಲ್ಲ ಮಾತಾಡಿ ಅದೊಂದು ಆ ಆತ್ಮೀಯತೆ ಹಾಗೇ ಇತ್ತು ಅವತ್ತು. ಅದಾದ್ಮೇಲೆ ನಾವು ಮೀಟ್ ಮಾಡಿಲ್ಲ. ದಟ್ ವಾಸ್ ಎಂಡ್ ಅಷ್ಟೇ. ಅದೊಂದು ಖುಷಿ ಆಯ್ತು. ಒಂಥರ ನಮ್ಮ ಸೆಟ್ಟಲ್ಲಿ ಸೀರಿಯಲ್ ಸೆಟ್ಟಲ್ಲಿ ಇದ್ದವರೆಲ್ಲ ದಿಗ್ಭ್ರಾಂತರಾಗೋರು. ದರ್ಶನ್ ಹುಡ್ಕೊಂಡು ಒಂದು ಜನ ಮಾತಾಡ್ಸೋರು. ಅದು ಆ ವ್ಯಕ್ತಿ ನಮ್ಮ ಪ್ರೀತಿಗೆ, ನಮ್ಮಿಬ್ಬರ ವಿಶ್ವಾಸಕ್ಕೆ, ಸ್ನೇಹಕ್ಕೆ ಕೊಟ್ಟ ಬೆಲೆ. ಸೊ ಅಷ್ಟೇ ನೋಡಿ, ಆ ಕ್ಷಣಕ್ಕೆ ನಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ, ಆ ಖುಷಿ ಏನ್ ಪಟ್ಟಿದೆ, ಬೆಳಿಬೇಕು ಈ ಮನುಷ್ಯ ಅಂತ. ಯಾವಾಗ ಆ ಕ್ಷಣದಲ್ಲಿ ನಾವು ಆ ಮನುಷ್ಯಗೆ ನಮ್ದೇನು ಆಶೀರ್ವಾದನೋ ಅಥವಾ ಇನ್ನೇನೋ ಅಲ್ಲ, ಆ ಕ್ಷಣಕ್ಕೆ ನಾವು ಒಂದು ಒಳ್ಳೆ ವ್ಯಕ್ತಿಗೆ ಒಳ್ಳೆ ಪಾಸಿಟಿವ್ ಅಷ್ಟೇ. ಆ ಭಗವಂತಂಗೆ ನಮ್ಮ ಪ್ರೇಯರಲ್ಲಿ ಒಂದೇ ಒಂದು ಇಷ್ಟಿತ್ತು ಮನುಷ್ಯ ಬೆಳಿ. ನಾವು ಸ್ನೇಹಿತರಿಗೆ ಬಯಸೋದು ಅದೇ ಅಲ್ವಾ. ದಟ್ ಈಸ್ ಆಲ್. ಆ ಥರ ಎಷ್ಟು ಜನಕ್ಕೆ ಆ ಮನುಷ್ಯ ತನ್ನ ಉದಾರತೆನ, ತನ್ನ ಪ್ರೀತಿನ ತೋರಿಸಿದಾರೋ ಅದಕ್ಕೆ ಬೆಳೆಸಿದ್ದಾರೆ. ದಟ್ ಈಸ್ ಆಲ್. ಎಸ್ ಮಂಜು ಸರ್, ಇನ್ನೊಂದು ತುಂಬಾ ಮುಖ್ಯವಾದ ಸಿನಿಮಾ ನಿಮ್ಮ ಜೀವನದಲ್ಲಿ ಶಬ್ದವೇದಿ. ಅಣ್ಣವರು ಯಾರು ಸಿಗುತ್ತೆ ಸರ್ ಆ ಭಾಗ್ಯ. ಫಸ್ಟ್ ಆಫ್ ಆಲ್ ಅವ್ರ ಜೊತೆ ಆಕ್ಟ್ ಮಾಡೋದೇ ಒಂದು ಸೌಭಾಗ್ಯ. ಸೊ ಆ ಪಾತ್ರಕ್ಕೆ ಒಂದು ಬಹಳ ಇನ್ನೋಸೆಂಟ್ ಫೇಸು ಅಂತ ಯಂಗ್ ಹುಡುಗ ಡ್ರಗ್ ಅಡಿಕ್ಟ್ ಆಗ, ಅದು ಕಥೆಯ ಇದು ಶುರು ಆಗೋದು. ಅಲ್ಲಿ ಅವ್ರ ಕೈಯಲ್ಲೇ ಸತ್ತು ಹೋಗ್ತೀನಿ ನಾನು ಹಾಸ್ಪಿಟ್ಲಲ್ಲಿ. ಅಲ್ಲಿಂದ ಅವ್ರಿಗೆ ಆ ಡ್ರಗ್ಸ್ನ ತಡಿಬೇಕು ಅನ್ನೋ ಒಂದು ಇದು ಟ್ರಿಗರ್ ಆಗೋದು. ಸೊ ಅಲ್ಲಿಂದ ಕಥೆ ಹಂಗೆ ಡ್ರಗ್ಸಿನ ಮಾಫಿಯಾ ಇದ್ರ ಬಗ್ಗೆ ಅವ್ರು ಹೋಗ್ತಾರೆ. ಇಟ್ ವಾಸ್ ವೆರಿ ನೈಸ್. ಅವ್ರ ಜೊತೆ ಇದು ಮಾಡಿದ್ದು, ಆಕ್ಟ್ ಮಾಡಿದ್ದು. ಹೇಳಿ ಸರ್, ಅಣ್ಣವ್ರು ನೋಡಿದ್ದ ಮೊದಲನೇ ಗಳಿಗೆ, ಅದಕ್ಕೆ ಮುಂಚೆ ನೋಡಿದ್ರೆ ಹೃದಯ ಸೆಟ್ ಅಲ್ಲಿ ನೋಡಿ. ಹೃದಯ ಅದು ಏನು ಮ್ಯೂಸಿಕ್ ಪೂಜೆ ಅಂತ ಏನೋ ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಆಗತ್ತೆ. ಆವತ್ತು ನಾನು ಫಸ್ಟ್ ನೋಡಿದ್ದು. ರೆಕಾರ್ಡಿಂಗ್ ಪೂಜೆಗೆ ಹೋಗಿದ್ದೆ, ಎಲ್ಲ ಬಂದ್ರು ಅಣ್ಣವ್ರು ಬಂದ್ರು. ಫಸ್ಟ್ ಟೈಮ್ ಪೂಜೆ ಎಲ್ಲ ಆಗ್ತಿತ್ತು. ನನಗೆ ಒಂದು ಫೋಟೋ ಆಸೆ ಇರುತ್ತಲ್ಲ, ಒಂದು ಫೋಟೋ ತೆಗ್ಸ್ಕೋಬೇಕು ಅಂತ ಆಸೆ. ನೋಡಿದ್ರೆ ಆವತ್ತು ಜಗ್ಗೇಶ್ ಸರ್ ಅವ್ರ ಫ್ಯಾಮಿಲಿ ಸಮೇತ ಬಂದು ಅಣ್ಣವ್ರಿಗೆ ಹಾರ ಹಾಕಿ ಫೋಟೋ ತೆಗ್ಸ್ಕೊಳ್ರು. ನಾನು ಅಯ್ಯೋ ಇವರೇ ಇವತ್ತು ತೆಗೆಸ್ಕೊಂಡು ನಾನು ಹೆಂಗ್ ಕೇಳೋದು ಅಂತ ಅನ್ಸುತ್ತಲ್ಲ. ಅವರು ಇವತ್ತು ಬಂದು ಫಸ್ಟ್ ಟೈಮ್ ಏನೋ ಫೋಟೋ ತೆಗೆಸ್ಕೊಂಡು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡಿದ್ರು. ಅವರು ಮಕ್ಕಳೆಲ್ಲ ಫ್ಯಾಮಿಲಿ ಬಂದು ನಾನು ಹೆಂಗಪ್ಪ ಕೇಳೋದು ಅಂತ. ಹಿಂಗೆ ಇದೆ ಕಂಗಾಲಾಗಿ, ಯಾರು ಕೇಳಲಿ ಏನು. ನನ್ಗೆ ಇದಿರೋದೇ ಶಿವಣ್ಣ ಸರ್ ಅವರೇನೋ ಬಿಸಿ ಇದ್ರು. ಹೋದ್ರು ಅದು ದೊಡ್ಡ ಹಾಲು. ಇಲ್ಲಿಂದಾಗಿ ಅಲ್ಲಿ ಹೋಗ್ತಾ ಇದಾರೆ ಅಣ್ಣವರು. ಅಯ್ಯೋ ಆಗ್ಲಿಲ್ಲ ಹಿಂಗ್ ಅನ್ಕೋತಿದ್ದೆ. ಅಷ್ಟೊತ್ತು ಪಕ್ಕದಲ್ಲಿ ನೋಡಿ, ಅದಕ್ಕೆ ಭಗವಂತ ಇರ್ತಾನೆ ಅನ್ನೋದು. ಪಕ್ಕದಲ್ಲಿ ಶಿವಣ್ಣ ಹಿಂಗ್ ಬಂದು ಅಪ್ಪ ಫೋಟೋ ತರ್ಸ್ಕೋತೀಯ ಅಂದ್ರು. ಕೇಳ್ತಿರಲ್ಲ, ಹೆಚ್ಚಾಗಿ ಕೇಳ್ತಿರಲ್ಲ ಸರ್. ಒಂದು ನಿಮಿಷ ಅಂತ ಅಪ್ಪಾಜಿ ಅಂದ್ರು. ಅವರಲ್ಲಿಂದ ಮತ್ತೆ ವಾಪಸ್ ಬಂದ್ರು, ಪೂರ ಮತ್ತೆ ಬಂದ್ರು. ನಾನು ಓಕೆ, ಬಟ್ ಶಿವಣ್ಣ ಇಲ್ಲೇ ನಿಂತಿದ್ದಾರೆ, ಫೋಟೋಗ್ರಾಫರ್ ಇಲ್ಲೇ ಇದ್ದಾರೆ. ನಾನು ಅಲ್ಲಿ ಹೋದ್ರಿ ಇದ್ರಲ್ಲಿ ಅವ್ರು ಬಂದ್ರು.
ಬಂದು ಆ ಕ್ಷಣ ನಾನು ಯಾವತ್ತು ನನ್ನ ಜೀವನದ ಅದ್ಭುತ ಕ್ಷಣ. ಇವ್ರು ಪರಿಚಯ ಮಾಡಿಸ್ಕೊಟ್ರು. ಆ ಪರಿಚಯ ಅದೇ ನೀವು ನೋಡ್ತಿರಲ್ಲ ಕಣ್ಣುಗಳು, ಹೀರೋ ಇವರೇ ಅಂತ. ಅವರು ಅವರ ಹೆಂಗೆ ಇಮ್ಯಾಜಿನ್ ಗೊತ್ತಲ್ಲ, ಅವರು ನನ್ನ ಫ್ಯಾನ್ ಅನ್ನೋ ಥರ ಏನೋ. ನೀವು ಅದ್ಭುತವಾಗಿ ನೋಡ್ತೀರ ನೀವೇನ ಅಷ್ಟೇ. ಇದೊಂದು 3 ಪದ ಅಷ್ಟೇ, ಇನ್ನೂ ಏನೇನೋ ಮಾತಾಡೋದು ಕೇಳಿಸಿರೋ ನಂಗೆ. ಐ ಬಿಕೇಮ್ ಟೋಟಲಿ ಅವ್ರ ಮುಖ ನೋಡ್ತೀವಿ, ಅವ್ರ ಎಕ್ಸ್ಪ್ರೆಷನ್ ಇದೆಯಲ್ಲ, ನನ್ನ ನೋಡಿ ಹಿಂಗ ಅವರು ನನ್ನ ಅದು ಏನೋ ಹಿಂಗೆ ಹೇಳೋದು, ನೋ ಎಕ್ಸ್ಪ್ಲನೇಷನ್ ಅಷ್ಟೇ. ಸೊ ಆ ಫೋಟೋ ತೆಗೆಸ್ಕೊಂಡ್ರು. ಅದೊಂದು ಅದ್ಭುತವಾದ ಮೊಮೆಂಟು. ಅಲ್ಲಿರೋರೆಲ್ಲ ನೋಡ್ತಾ ಇದ್ರು. ಸೊ ಶಿವಣ್ಣನೂ ನೋಡಿದ್ರು ಕಣ್ಣುಗಳು ಸೀರಿಯಲ್. ಅದ್ರ ಬಗ್ಗೆ ಶಿವಣ್ಣ ಫಸ್ಟ್ ಟೈಮ್ ಸಿಕ್ಕಾಗ ಹಗಲು ವೇಷದಲ್ಲಿ ತುಂಬಾ ಮಾತಾಡಿದ್ರು ಕೂಡ. ಸೊ ಅದಾಯ್ತು, ದಟ್ ವಾಸ್ ಒಂದು ಗ್ರೇಟ್ ಇದು. ಆಮೇಲೆ ಅದೇ ಶಬ್ದವೇದಿ ಜೊತೆಗೆ ಮಾಡಿದ್ದು ಗೊತ್ತಾ, ಅದರಲ್ಲಿ ಹೆಂಗಿತ್ತು ಸರ್ ಅವ್ರ ಜೊತೆ ಬಣ್ಣ ಹಂಚ್ಕೊಂಡು ಪಕ್ಕದಲ್ಲಿ ನಿಂತ್ಕೊಳ್ಳುವಂತ ಒಂದು ಸೌಭಾಗ್ಯ? ಅದು ಏನ್ ಹೇಳೋದು, ಎಷ್ಟೋ ಜನ್ಮದ ಪುಣ್ಯ. ಡೆಸ್ಟಿನಿ ಸರ್. ಅಣ್ಣವ್ರ ಜೊತೆ ನಮ್ಮ ಜನರೇಷನ್ ಅವರೊಬ್ರು ಆಕ್ಟ್ ಮಾಡಿದ್ರೆ ಅನ್ನೋದು ಹೇಳೋಣಲ್ಲ, ಅದೃಷ್ಟ ಅಷ್ಟೇ. ಅದೆಲ್ಲ ಇನ್ನೇನು ಹೇಳಕ್ಕಾಗಲ್ಲ. ಭಗವಂತನ ದಯೆ, ಜನಗಳ ಪ್ರೀತಿ, ಆ ಕಂಪನಿ ಅಂತದ್ದು, ತಂದೆ ತಾಯಿ ಆಶೀರ್ವಾದ. ಆಮೇಲೆ ಹೇಳ್ತೀನಲ್ಲ, ಆ ಕಂಪನಿ ಇದೆಯಲ್ಲ ವಜ್ರೇಶ್ವರಿ ಕಂಪನಿ, ಅವ್ರು ಹಂಗೆ ಅಲ್ಲಲ್ಲಿ ಗುರುತಿಸಿ ಹಂಗೆ ಬರೋರು ಅಂತ ಕಾಣುತ್ತೆ. ಇವ್ರು 3 ಜನ, ರಾಘು ಸರು, ಶಿವಣ್ಣ ಸರು, ಅಪ್ಪು, ಅವ್ರು ಹೆಂಗೆ ಅಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಸರ್ ಆಕ್ಟ್ ಮಾಡ್ತಿರಲ್ಲ ರಾಜ್ಕುಮಾರ್ ಅವರು, ಇವ್ರು ಎಂತ ಕುತೂಹಲ ಅಂದ್ರೆ, ಅವ್ರು ಯಾರು ಶೂಸ್ ತಂದ್ಕೊಡೋದು, ಟ್ರೈ ಮಾಡೋದು, ಒಂದು ಟಿ ಶರ್ಟ್ ತಂದ್ಕೊಡೋದು. ಅಯ್ಯೋ ಅವ್ರ ಸಂಭ್ರಮ ನಮ್ಗೆ ಹೆಂಗೆ ಅಂದ್ರೆ, ಈಗ ಒಂದು ವಯಸ್ಸಿನವರೆಗೂ ಅಪ್ಪ ಅಮ್ಮ ಮಕ್ಕಳ ಬರ್ತ್ಡೇಗೆ ಇವಾಗ ಬರ್ತಿರಲ್ಲ, ಈಗ ನಾಳೆ ಮಗಳು ಬರ್ತಡೆ ಅಂದ್ರೆ ಈ ಫ್ರಾಕ್ ತಂದ್ಕೊಡೋದು ಹಿಂಗೆಲ್ಲ. ಹಂಗೆ ಇದು ಉಲ್ಟಾ, ಯಾವಾಗ ಹಂಗೆ ಆಗೋದಲ್ವಾ, ಒಂದ್ ಏಜ್ ಆದ್ಮೇಲೆ ನಾವು ಅವ್ರನ್ನ ಮಕ್ಕಳ ನೋಡ್ತಾರೆ. ಹಂಗಿದು ಇವ್ರು 3 ಜನ ಅದ್ ನೋಡೋಕೆ ಒಂದು ಖುಷಿ ಆಗೋದು. ಅದು ಎಂಥ ಒಂದು ಪ್ರೀತಿ. ಆಮೇಲೆ ಅಲ್ಲಿ RR ನಗರ ಶೂಟಿಂಗ್ ಮಾಡ್ತಿದ್ವಿ, ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಮನೆಯಲ್ಲಿ ಊಟ ಮಾಡಿದ್ವಿ. ಅವತ್ತು ನಾನ್ ವೆಜ್ ಊಟ. ಅವ್ರು ನಮ್ಮ ಎದುರು ಕುತ್ಕೊಂಡು ಊಟ ಮಾಡಿದ್ರು. ನಾವೆಲ್ಲ ಒಂದು ಗ್ಯಾಂಗು, ಪೋಲಿ ಹುಡುಗರು. ನಾನು ವಿನು ಬಳಂಜ, ಇವತ್ತಿನ ಡೈರೆಕ್ಟರ್ ವಿನು ಬಳಂಜ, ಸುಮಾರು ಜನ ಜೊತೆಗಿದ್ವಿ. ಅದು ನೋಡಿದ್ದೆ ಆನಂದ, ಅವರು ಊಟ ಮಾಡೋದು ನೋಡೋದೇ ಆನಂದ. ಎಲ್ಲ ಬಿಡಿ, ಅದೇ ಎಷ್ಟೋ ಜನ್ಮದ ಪುಣ್ಯ ಫಲ ನಮ್ಗೆ ಆವತ್ತು ಆಯ್ತು. ಅಂಡ್ ಒಂದು ಹಾಸ್ಪಿಟ್ಲಲ್ಲಿ ಒಂದು ಸೀನ್ ಆಯ್ತು, ನಾನು ಸತ್ತೋಗಿರ್ತೀನಿ, ಅವ್ರ ಕೈಯಲ್ಲೇ ಸತ್ತೋಗ್ತೀನಿ. ಎಷ್ಟೋ ಹೊತ್ತು ಅಲ್ಲೊಂದು ಸೀನ್ ನಡೆಯುತ್ತೆ ಅವ್ರದ್ದು, ಮುಖ್ಯಮಂತ್ರಿ ಚಂದ್ರ ಸರ್ದು, ಹೊನ್ನವಳ್ಳಿ ಕೃಷ್ಣ ಸರು ಕಾನ್ಸ್ಟೇಬಲು, ಅವ್ರದ್ದೇನೋ ಒಂದು ಸೀನ್ ನಡೆಯುತ್ತೆ. ಅಷ್ಟೊತ್ತು ನಾನು ಹೆಣವಾಗಿ ಮಲಗಿರ್ತೀನಿ. ಸೀನ್ ಮುಗೀತು, ಎಲ್ಲ ಹೊರಟೋದ್ರು, ಕ್ಯಾಮ್ರಾ ತಗೊಂಡೋದ್ರು. ಆ ಕಡೆ ಒಂದು ಬೆಡ್ ಇತ್ತು, ಅಲ್ಲಿ ವರದಣ್ಣವ್ರು ಕೂತ್ಕೊಂಡಿದ್ರು. ಎಲ್ಲ ಹೋದ್ರು, ಅವ್ರೊಬ್ರಲ್ಲಿ ಕೂತಿದ್ದಾರೆ, ನಾನು ಮಲಗಿದ್ದೆ. ನಾನು ನಿಧಾನಕ್ಕೆ ಬೆಡ್ಶೀಟ್ ಎಲ್ಲ ತೆಗೆದ ಹಿಂಗೆದ್ದೆ. ಪಾಪ ಅಂದ್ರು, ಹೋಗೋರ್ ಪಕ್ಕ ಕೂತ್ಕೊಂಡೆ. ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ರಂಗಭೂಮಿನ ಅಂತ ಕೇಳ. ನಮ್ಗೆ ನೋಡಿ ಯಾವ ಅವಾರ್ಡು ಬೇಕಿಲ್ಲ, ಏನು ಬೇಕಿಲ್ಲ, ಈ ಥರದ್ದು ನೆನಪುಗಳಿದೆಯಲ್ಲ ಅಷ್ಟೇ ಅವ್ರು ಕೇಳಿದ್ದು. ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀರ. ನೋಡಿದ್ದೀನಿ ಅಂದ್ರೆ ಏನು, ಎಲ್ಲಿ ನೋಡಿರೋಕೆ ಸಾಧ್ಯ? ಅಗೇನ್ ಸೀರಿಯಲ್. ಬಹುಶಃ ಕಣ್ಣುಗಳು ಅವರು ನೋಡಿರ್ತಾರೆ. ಇಷ್ಟೇ, ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀರ, ಇಷ್ಟೇ ಅವ್ರು ಹೇಳಿದ್ದು. ಆಮೇಲೆ ಬಾಪ ಅಂತ ಇಬ್ರು ಹೊರಗೆ ಬಂದ್ವಿ. ಸೊ ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಒಂದಿದ್ದು, ವರ್ಧಣ್ಣವರ ಜೊತೆಗಿನ ಪರಿಚಯ ಇದು. ಇಟ್ ವಾಸ್ ಬ್ಯೂಟಿಫುಲ್ ಅಷ್ಟೇ. ಅದೇ ಅಣ್ಣ ಅವ್ರ ಜೊತೆ ಬಣ್ಣದಲ್ಲಿ ನೋಡಿದಾಗ, ಅಣ್ಣವ್ರನ್ನ ರೆಗ್ಯುಲರ್ ಆಗಿ ನೋಡೋದ್ ಬೇರೆ, ಒಂದು ಮೇಕಪ್ ಅಲ್ಲಿ ನಮ್ಮ ವರನಟನ ನೋಡಿದಾಗ ನಾವು ಒಬ್ಬ ರಾಜ ಹೇಗಿದ್ದಾನೆ ಅಂದ್ರೆ ನಾವು ರಾಜ್ಕುಮಾರ್ ನೋಡೋದು ಕಲ್ತಿದ್ದೆ ಅಷ್ಟೇ. ಈಗ ನಾನು ಹೇಳೋದು ಸೂಪರ್ ವೆಂಕಟಪ್ಪ ನಾಟಕ ಮಾಡಿದಾಗ, ಪಾತ್ರ ಮಾಡಿದಾಗ ರಾಜ ಹೇಗೆ, ಅವ್ನ ನಡಿಗೆ ಹೇಗಿರ್ಬೇಕು, ರಾಜ್ಕುಮಾರ್ ಅವ್ರ ಪಿಕ್ಚರ್ಗಳು ನೋಡಿ ಹೀಗಿರ್ಬೋದು ಅಂತ ಅಷ್ಟೇ ಕಲ್ತಿದ್ದು. ಸೊ ನಮ್ಗೆ ಎಷ್ಟೊಂದು ವಿಷಯಕ್ಕೆ ಅವ್ರ ಉದಾಹರಣೆ, ನಮ್ಮ ಪ್ರೊಫೆಷನಲ್ ಲೈಫ್ಗೆ, ಪರ್ಸನಲ್ ಲೈಫ್ಗೆ, ಎಲ್ಲದಕ್ಕೂ ಅಷ್ಟೇ. ಇವತ್ತು ನೋಡಿ ಎಷ್ಟೋ ಜನ ಸಿನಿಮಾದವರು ರಾಜಕೀಯಕ್ಕೆ ಬರ್ತಾರೆ, ರಾಜಕೀಯದವರು ಎಲ್ಲೇನೋ ಆಕ್ಟ್ ಮಾಡ್ತಾರೆ, ಇದೆಲ್ಲ ಏನೇನೋ ನಡೀತಿದೆ. ಬಟ್ ಆವತ್ತಿನ ಕಾಲಕ್ಕೆ ಅವ್ರ ಮೇಲೆ ಅಷ್ಟು ಪ್ರೆಷರ್ ಬಿದ್ದರೂ ಅವ್ರು ರಾಜಕೀಯಕ್ಕೆ ಬರಲಿಲ್ಲ. ಏನಕ್ಕೆ ಮಾಡ್ಬೋದಲ್ಲ, ನಮ್ಗೆ ಅವಾಗ ಸಣ್ಣ ನಾವೆಲ್ಲ ಇನ್ನು ಚಿಕ್ಕ ರಾಜ್ಕುಮಾರ್ CM ಆಗ್ಬೋದಲ್ಲ, ಯಾಕೆ ಮಾಡಲ್ಲ ಅಂತ ಕೆಲವ್ರು ಹಂಗೆ ಮಾತಾಡ್ತಾರೋ ಇದ್ರು, ಎಲ್ಲ ಕೇಳಿದ್ವಿ. ಬಟ್ ಇವತ್ತು ರಾಜ್ಕುಮಾರ್ ಅವ್ರು ಯಾಕೆ ಆ ಥರ ನಿರ್ಧಾರ ತಗೊಂಡ್ರು, ಏನು ಇವತ್ತು ನಾವು ಮೆಚ್ಯೂರ್ ಆದ್ಮೇಲೆ, ಅದೇ ಅವರ ನಿರ್ಧಾರಗಳು ಅವ್ರ ಬದುಕೆ ನಮ್ಮನ್ನ ಮೆಚ್ಯೂರ್ ಮಾಡಿದೆ ಮೆಂಟಲಿ. ದಟ್ ಈಸ್ ರಾಜ್ಕುಮಾರ್. ಅವರೆಲ್ಲ ಹೇಳಿದ್ರಂತೆ ಮಂಜು ಸರ್, ಈ ತರ ಪ್ರಶ್ನೆಗಳು ಕೇಳಿದಾಗ, ಅಲ್ಲ ರೀ ಜನ ನನ್ನನ್ನ ರಾಜ್ಕುಮಾರ ಮಾಡಿರ್ಬೇಕಾದ್ರೆ ನಾನು ಯಾಕೆ ಮಂತ್ರಿ ಆಗ್ಲಿ ಅಂದ್ರಂತೆ. ಸ್ಟೇಟ್ಮೆಂಟ್ ಸರ್ ನೋಡಿ. ಅವ್ರನ್ನ ಯಾರು 4ನೇ ಕ್ಲಾಸ್ ಓದಿರೋರು ಅಂತಾರೆ ಸರ್.
ಈಸ್ ಎ ಅದಕ್ಕೇನೆ ಹೇಳೋದು ಎಜುಕೇಶನ್ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ, ಅಕಾಡೆಮಿಕ್ ಇದು ಅಂತ. ಅದು ವ್ಯತ್ಯಾಸ ಏನು ಅಂತ ಅವರೊಂದು ದೊಡ್ಡ ಉದಾಹರಣೆ. ಏನೋ ಆ ಅವಕಾಶ ಸಿಗ್ಲಿಲ್ಲ, ಈ ಇಲ್ಲ, ಈ ಅವಾರ್ಡ್ ಸಿಗ್ಲಿಲ್ಲ, ಮತ್ತು ಏನಿಲ್ಲ. ಇವಾಗ ನೀವು ಬಿಗಿನಿಂಗ್ ಕೇಳಿರಲ್ಲ ಇವತ್ತು ಸ್ಕೂಲ್ ಆಗಿ ಹೆಂಗಿದ್ದೀರಾ ಅಂತ. ದಟ್ ಈಸ್ ದ ರೀಸನ್. ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿ ಒಂದು ಜೀವನದ ಒಂದು ಮಟ್ಟಿನ ಸಮಾಧಾನ. ಐ ಆಮ್ ಹ್ಯಾಪಿ. ತುಂಬಾ ತಮ್ಮ ಸಿನಿಮಾ ಬದುಕಿನ ಚಿತ್ರ ದಳವಾಯಿ. ಹಾ, ಅದರಲ್ಲಿ ಒಂದು ನಿಮ್ಮ ಪಾತ್ರ, ಅಫ್ಕೋರ್ಸ್ ನಿಮ್ಮ ಪಾತ್ರ, ಯಾಕೆಂದ್ರೆ ನಿಮ್ಮ ಮೇಲೆ ಪಿಕ್ಚರ್ ಬೇಸ್ ಆಗಿರೋದು ಆ ಪಿಕ್ಚರು. ಅದರಲ್ಲಿ ಅಶ್ವಥ್ ಅವರೊಟ್ಟಿಗೆ ನಿಮ್ಮ ಇನ್ನೊಬ್ಬ ಲೆಜೆಂಡ್ ನೋಡಿ ಸರ್. ನಿಮ್ಗೆ ಅನುಭವಗಳು ಕೇಳ್ತಿದ್ರು ಮಂಜು ಸರ್, ನನಗೆ ಜುಮ್ ಅನ್ಸುತ್ತೆ ಪ್ರಶ್ನೆಗಳು ಕೇಳೋದಕ್ಕೆ. ಅವರು ಏನ್ ಹೇಳೋದು, ಅಶ್ವಥ್ ಸರ್ ಜೊತೆ ಅದಕ್ಕೆ ಮುಂಚೆ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೆ, ಸ್ವೀಕಾರ ಅಂತ ಸೀರಿಯಲ್. ಓಕೆ. ಗುರುದತ್ ಸರ್ ಡೈರೆಕ್ಷನ್. ನಮ್ಮ ವೈನಾವತಿ ಅವರು, ನಾನು, ಸ್ವಾತಿ ಮೇಡಮು, ಅಶ್ವಥ್ ಸರ್, ನಮ್ಮ 3 ಕಾಂಬಿನೇಷನ್ ಇರ್ತಿತ್ತು. ಅದ್ರ ಸಂಗಮೇಶ್, ನಮ್ಮ ಇವಾಗೇನು KS ಆಫೀಸರ್ ಆಗಿದ್ದಾರೆ, ಸಂಗಮೇಶ್ ಕೂಡ ಅದ್ರಲ್ಲಿ ಆಕ್ಟ್ ಮಾಡ್ತಿದ್ರು. ಆಗ ಸಂಗಮೇಶ್ KSಗೆ ಪ್ರಿಪೇರ್ ಆಗ್ತಿದ್ದು ಅದ್ರಲ್ಲಿ ನಮ್ಗೆ ನೆನಪಿದೆ. ಸ್ವಾತಿ ಮೇಡಮ್ ತಮ್ಮ ಸಂತೋಷ್ ಅಂತ ಹೇಳಿ ನನ್ನ ಪಿಕ್ ಮಾಡಕ್ ಬರೋರು. ನಮ್ಮ ಮನೆ ವಿಲ್ಸನ್ ಗಾರ್ಡನ್ ಪಿಕ್ ಮಾಡಿ ಇಲ್ಲಿ ಬಂದು ದ್ವಾರಕಾದಲ್ಲಿ ಅಶ್ವಥ್ ಸರ್ ಅವ್ರನ್ನ ಪಿಕ್ ಮಾಡ್ಕೊಂಡು ಲೊಕೇಶನ್ ನೆಲಮಂಗಲ ರೋಡ್, ಪಂಚವಟಿ ಎಸ್ಟೇಟ್ ಅಂತ, ಅಲ್ಲಿ ಕರ್ಕೊಂಡು ಹೋಗೋದು. ಹೋಗ್ತಾ ಒಂದಿನ ಆ ಹುಡುಗ ಇನ್ನ ಹೆಂಗು ಬಹಳ ಒಂದಿದು ನಮ್ನ ಕರ್ಕೊಂಡು ಹೋಗಕ್ಕೆ ಆತನ ಖುಷಿ. ನಾನು ಬೇರೆ ಬಿಡಿ, ಅಶ್ವಥ್ ಸರ್ನ ಕಾರ್ ಕೂತ್ಕೊಂಡು ಹೋಗೋದು ಸಂತೋಷ. ಅದು ಪಕ್ಕದಲ್ಲಿ ಕೂತ್ಕೊಳ್ಳೋರು ಅಶ್ವಥ್ ಸರ್, ನಾನು ಹಿಂದೆ ಕೂತ್ಕೋತಿದ್ದೆ. ಸೊ ಆವತ್ತೇನು ನನಗೆ ಬಾಳೆಹಣ್ಣು ಬೇಕು ಅಂದ್ರು ಅಶ್ವಥ್ ಸರ್. ತಂದ್ಕೊಡ್ತೀನಿ, ನಾನು ದುಡ್ಡು ಕೊಡ್ತೀನಿ ತಗೋ. ಅವ್ರು ಭಾಳ ಸಿಸ್ಟಮ್ಯಾಟಿಕ್ ಕೊಟ್ರು. ಹೋಗಿ ಅವ್ನು 2 ತರಬೇಕಲ್ವಾ, 4 ತರ್ಬಿಟ್ಟು ಖುಷಿಗೆ ಜೋಜು. ನಾನು ತರಕ್ಕೆ ಹೇಳಿದೆ ಅಷ್ಟು, 2 ಕೋಪ ಮಾಡ್ಕೊಂಡ್ಬಿಟ್ರು. ಇಲ್ಲೇ ಮೆಜೆಸ್ಟಿಕ್ ಶಾಂತಲ ಅಲ್ಲೊಂದು ಚಿಕ್ಕ ಲಾಲ್ಬಾಗ್ ಅಂತ ಪಾರ್ಕ್ ಇದಿಲ್ಲ, ಅಲ್ಲಿ ನಿಲ್ಸಿದ್ದ ವ್ಯಕ್ತಿ ಕೋಪ ಮಾಡ್ಕೊ. ಅವು ಸಂತೋಷ ಫುಲ್ ನರ್ವಸ್ಸು, ಇವ್ರು ಕೋಪ ಬಂದ್ಬಿಟ್ಟು. ನಾನು ಹೇಳಿದ್ದೆ 2 ತರೋದಕ್ಕೆ, ಇನ್ನಾರಕ್ಕೆ ಯಾಕೆ ತಂದೆ, ಯಾಕೆ ಅದು ಫುಲ್ ಕೋಪ ಮಾಡ್ಕೊಂಬಿಟ್ರು ಅಂತ. ಅವ್ರ ಸಿಸ್ಟಮ್ ಹಾಗೆ. ಸರಿ ಇನ್ನೇನು ಮಾಡೋದು, ನಾನು ಅದನ್ನು ಇಲ್ಲ ಸರ್ ಅದು ನನಗೂ 2 ಬೇಕಿತ್ತು. ಹೌದು, ಅದನ್ನು ಹೇಳ್ಬೇಕಲ್ವಾ, ನಿಮಗೂ ಬೇಕಿತ್ತು, ನೀವು ಯಾಕೆ ಹೇಳಿಲ್ಲ ಇಷ್ಟೊತ್ತು, ನಾನು ಅವನ್ನ ಸುಮ್ಮನೆ ಬೈದಿದ್ದೀನಿ. ಈ ತರ ಕರೆಕ್ಟ್ ಚೇಂಜು ಅದೆಲ್ಲ ತುಂಬಾ ಬಹುಶಃ ಹಿಂದೆ ಕೇಳಿರ್ಬೋದು. ಹೌದು. ಸೊ ದಳವಾಯಿ ಸಿನಿಮಾ ಮಾಡುವಾಗ ಹೆಂಗಂದ್ರೆ, ಆವತ್ತು ಒಂದು ನಂದು ಬರ್ತ್ಡೇ ಸೀನ್, ನನ್ನ ಪಾತ್ರದ ಬರ್ತ್ಡೇ ಸೀನು. ಹಬ್ಬ ನಿನ್ನ ಹುಟ್ಟಿದ ಅಂತ ತುಂಬಾ ಚೆನ್ನಾಗಿತ್ತು. ಅದು ಮನೆಯಲ್ಲಿ ಒಂದು ಅರ್ಧ ಹಾಡಾಗುತ್ತೆ, ಔಟ್ಡೋರ್ ಮಂಚಿನ ಬೆಲೆಯಲ್ಲಿ ಶೂಟ್ ಮಾಡಿದ್ರೆ ಅಲ್ಲೇ ಅರ್ಧ. ಅದರಲ್ಲಿ ಅಶ್ವಥ್ ಸರ್ ಏನ್ ಲೈನ್ ಹೇಳಬೇಕು ಅದನ್ನ ಫೀಮೇಲ್ ಹಾಡಿದ್ದಾರೆ ಟ್ರ್ಯಾಕ್ ವಾಯ್ಸ್. ಅದು ಅವರು 2-3 ಸರಿ ಟ್ರೈ ಮಾಡಿದ್ರು. ಫೀಮೇಲ್ ವಾಯ್ಸ್ಗೆ ಕಷ್ಟ ಆಗತ್ತೆ, ಅದು ತುಂಬಾ ಸಿಟ್ಟು ಬಂದ್ಬಿಡ್ತು. ಹೋಗ 5 ನಿಮಿಷ ಕುತ್ಕೊಂಡ್ಬಿಟ್ರು, ಹಂಗಾಗಲ್ಲ ಅಂದ್ರೆ ಅವರು ನಡ್ಕೊಂಡು ಬಂದಿರೋ ಬೇರೆ, ಆ ಸಿಸ್ಟಮ್ ಬೇರೆ, ಇಲ್ಲಿನ ಪರಿಸ್ಥಿತಿ ಬೇರೆ. ಹೆಂಗೆ ಆಮೇಲೆ ಶಿವಮಣಿ ಸರು ಎಲ್ಲ ಹೋಗಿ ಸಮಾಧಾನ ಮಾಡಿ, ಮೈನಾವತಿ ಅಮ್ಮ ಇದ್ರು, ಚೆನ್ನಾಗಿತ್ತು. ಇದು ಅವ್ರ ಜೊತೆ ಆ ಸ್ಕ್ರೀನ್ ಹಂಚ್ಕೊಳ್ಳೋದು ಅದು ಖುಷಿನೇ ಬೇರೆ. ಅವರು ಅದೊಂಥರ ಅವ್ರ ಮುಖದಲ್ಲ ಆ ಮಂದಹಾಸ, ಬ್ಯೂಟಿಫುಲ್. ಅದಾದ್ಮೇಲೆ ನನ್ಗೆ ಯಾರೋ ಹೇಳಿದ್ರು ಅಶ್ವಥ್ ಸರು ಕಾವ್ಯಾಂಜಲಿ ಸೀರಿಯಲ್ನ ತುಂಬಾ ನೋಡ್ತಾರೆ ಅಂತ. ನಾನೇನೋ ಕಾರಣಕ್ಕೆ ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋದಾಗ ಅಲ್ಲಿ ಮುಂದೆ ಪಾಸ್ ಯಾರೋ ಹೇಳಿದ್ರು ಇದೇ ಅಶ್ವಥ್ ಸರ್ ಮನೆ ಅಂತ. ನಂಗೆ ತಡ್ಕೊಳಕ್ಕಾಗ ಹೋಗಿ ಒಂದು ಮೀಟ್ ಮಾಡ್ಬಿಡೋಣ ಅಂತ ಹೋದ್ರೆ ಅವರ ಸೊಸೆ ಇದ್ರು, ನಮ್ಮ ಶಂಕರ್ ಅಶ್ವಥ್ ಅವ್ರ ವೈಫು. ಶಂಕರ್ ಅಶ್ವಥ್ ಸರ್ ಅವತ್ತಿರಲಿಲ್ಲ. ಅವರು ಬನ್ನಿ ಅಂದರು. ಅಯ್ಯೋ ಅವ್ರು ಮಲ್ಕೊಂಡಿದ್ದಾರೆ ಅಂದರು. ಆ ಥರ ಮತ್ತೆ ಎಪ್ಸೋದು ಬೇಡ, ಸುಮ್ಮನೆ ನನ್ಗೆ ಐಡಿ ಮತ್ತೆ ಬರ್ತೀನಿ, ಅವ್ರಿಗೆ ಹೇಳಿಬಿಡಿ ಮಂಜು ಬಂದಿದ್ರು ಅಂತ ಹೇಳಿ ಅನ್ಸೋದು ಹೊರಟೆ. ಯಾಕಂದ್ರೆ ನಮ್ಗೊಂದು ಸೀರಿಯಲ್ಲು ಒಂದು ಸಿನಿಮಾ 2 ಆಕ್ಟ್ ಮಾಡಿದ್ರೆ ಆ ಒಂದು ಪ್ರೀತಿ ಅವ್ರು ಅದೊಂದು ಇದೇ ಇರುತ್ತೆ ಅಂತ ಹೊರಟೆ. ಆಮೇಲೆ ಯಾರೋ ಹೇಳಿದ್ರಲ್ಲ ಕಾವ್ಯಾಂಜಲಿ ತುಂಬಾ ನೋಡ್ತಾರಂತ, ಎಲ್ಲೋ ಸಿಕ್ಕಿ ಏನೋ ಹೇಳಿದ್ರು. ಸೊ ಅವ್ರ ಅಭಿಪ್ರಾಯ ತಿಳ್ಕೊ, ನಮ್ಮಂತ ಕುತೂಹಲ ಇರ್ತಲ್ಲ ದೊಡ್ಡವರ ಅಭಿಪ್ರಾಯ. ಸೊ ಸರಿ ಬೇಡ ಅಂತ ಬಂದ್ಬಿಟ್ಟೆ. ಆಮೇಲೆ ಅವರೇ ಕರೆದ್ರು ಅವರ ಅಶ್ವಥ್ ಸರ್ ಸೊಸೆ, ಇಲ್ಲ ಈಗ ನೀವು ಬಂದು ಹೋದ್ರಿ ಅಂತ ಹೇಳಿದ್ರೆ ಅದಕ್ಕೂ ಕೋಪ ಮಾಡ್ಕೊತಾರೆ ಅವರು, ನಮ್ಮನ್ನ ಬೈತಾರೆ, ಯಾಕೆ ಎಬ್ಬಿಸ್ಲಿ ಅಂತ. ದಯವಿಟ್ಟು 5 ನಿಮಿಷ ಮಾತಾಡ್ಸ್ಕೊಂಡು ಹೋಗ್ಬಿಡಿ ಪರವಾಗಿಲ್ಲ ಅಂತ ಹೇಳಿ ಅವತ್ತು ಬಂದರು ಸರು. ಮಾತಾಡ್ಸ್ಕೊಂಡು ಮಜ್ಜಿಗೆ ಕುಡ್ದೆ ಅವ್ರ ಮನೆಯಲ್ಲಿ. ತುಂಬಾ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಮಾತಾಡ್ಕೊಂಡ್ಮೇಲೆ ಅವ್ರ ಗೇಟ್ ಹತ್ರ ಒಂದು ಸಣ್ಣ ಕಲ್ಲಿದೆ, ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ದು ಅವತ್ತು ಹೊರಟು ಬಂದೆ. ದಟ್ ವಾಸ್ ಲಾಸ್ಟ್ ಅವ್ರನ್ನ ಭೇಟಿ ಮಾಡಿದ್ದು. ವಂಡರ್ಫುಲ್ ಪರ್ಸನ್. ನನಗೆ ಅದಾದ್ಮೇಲೆ ಶಂಕರ್ ಅಶ್ವಥ್ ಅವ್ರ ಜೊತೆಗೆ ಒಂದು ಸೀರಿಯಲ್ ಆಕ್ಟ್ ಮಾಡಿದೆ, 2 ಪ್ರಾಜೆಕ್ಟ್ ಅನ್ನೋ ಜೊತೆಗೆ ಆಕ್ಟ್ ಮಾಡಿದೆ.
ಅವ್ರ ಜೊತೆ ಕೂತ್ಕೊಂಡಾಗ ಫಸ್ಟ್ ಅದೇ ನಾವು ಮಾತಾಡಕ್ ಕೂತ್ರೆ ಅಶ್ವಥ್ ಸರ್ ಬಗ್ಗೆನೇ ಮಾತು. ವಂಡರ್ಫುಲ್ ಪರ್ಸನ್ ಸರ್. ಆ ಜನರೇಷನ್ನೇ ಚಂದ ಸರ್. ಅವ್ರ ಜೊತೆ ನನಗೆ ನಮ್ಮ ತಂದೆ ಫೀಲ್ ಆಗುತ್ತೆ ತುಂಬ. ನಮ್ಮ ತಂದೆನೂ ಆಲ್ಮೋಸ್ಟ್ ಅದೇ ಏಜ್ ಇರ್ಬೋದು. ಹಾಗೆ ಎಲ್ಲ ಇದಕ್ಕೂ ಇಮೋಷನಲ್ ಆಗೋರು. ಹಾಗೆ ಚಂದ. ಅವ್ರ ಕಣ್ಣಲ್ಲಿ ಅವ್ರ ಕಣ್ಣು ನೋಡ್ತಿದ್ರೆ ಆನಂದ. ದಟ್ ವಾಸ್ ಬ್ಯೂಟಿಫುಲ್. ಫ್ಯಾಂಟಾಸ್ಟಿಕ್. ಮಂಜು ಸರ್, ಆಗ್ಲಿ ನೀವು ಹೇಳಿದ್ರಿ ರವಿಕಿರಣ್ ಸರ್ ನೆಕ್ಸ್ಟ್ ನೀವು ಸಿನಿಮಾಸ್ಕೋಪ್ ಒಂದು ಪಿಕ್ಚರ್ ಅಲ್ಲಿ ಬರ್ಡೇ ಆಚರಿಸ್ಕೋತೀರ ಅಂತ. ಶಬ್ದವೇದಿ ಮೇಲೆ ಬರ್ಡೇ ಏನಾರು ಸೆಟ್ಟಲ್ ಆಯ್ತಾ? ಇಲ್ಲ, ಅವತ್ತು ಬ್ಲೆಸ್ಸಿಂಗ್ ಸಿಗ್ತಾ ಅನ್ನೋದು? ಹೌದು ಹೌದು. ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್. ಅವತ್ತು ಸ್ವೀಟ್ಸ್ ಎಲ್ಲ ತಂದ್ಕೊಟ್ಟೆ. ಅದೊಂದು ಅವರು ವಿಶ್ ಮಾಡಿದ್ರು. ಎಸ್, ಸಾಕಷ್ಟು ಧಾರಾವಾಹಿಗಳಿದೆ. ಅಂದ್ರೆ ನಾವು ಮಾತಾಡ್ತಾ ಹೋದ್ರೆ ಬಹುಶಃ ಧಾರಾವಾಹಿಗಳ ಬಗ್ಗೆನೂ ಒಂದು ಸಪರೇಟ್ ಸಂಚಿಕೆಗಳು ಮಾಡಬೇಕು. ಯಾಕಂದ್ರೆ ಒಂದಕ್ಕಿಂತ ಒಂದು, ನಾನು ಇದರಲ್ಲಿ ಮುಖ್ಯವಾದ ಕೆಲವು ಆಯ್ಕೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಕಾವ್ಯಾಂಜಲಿ. ಕಾವ್ಯಾಂಜಲಿ ಸೀರಿಯಲ್ ಯಾವ ಮಟ್ಟದ ಹಿಟ್ಟು ಅಂತಂದ್ರೆ ಅದು ಒಂದಕ್ಕಿಂತ ಒಂದು ನಿಮ್ದು ಸೀರಿಯಲ್ಗಳು ಮಾತಾಡಕ್ ಹೋಗ್ಬೇಕಾದ್ರೆ ಅದರಲ್ಲಿ ಇವತ್ತಿನ ದಿವಸ ಸರ್, ನಾನು ಅದನ್ನ ಬಹಳ ಓಪನ್ ಆಗಿ ನಿಮ್ಮ ಹತ್ರ ಹೇಳ್ತೀನಿ. ಅದನ್ನ ಇವತ್ತಿನ ದಿವಸ ಯಾವುದೇ ಒಬ್ರು ಕಲಾವಿದರು ಅಂದ್ರೆ ಅವ್ರು ತಪ್ಪು ಅಂತ ನಾನು ಹೇಳಲ್ಲ, ಅವರ ವಾಸ್ತವ ಸ್ಥಿತಿಗಳನ್ನ ಇಟ್ಕೊಂಡು ತಲೆಯಲ್ಲಿ ಹೇಳೋದು. ಒಂದು ಕ್ಯಾರೆಕ್ಟರ್ಗೋಸ್ಕರ ಒಂದು ಟೆಲಿವಿಷನ್ ಸೀರಿಯಲ್ ಪ್ರಾಜೆಕ್ಟ್ಗೆ ತಲೆ ಶೇವ್ ಮಾಡುವಂತ ಒಂದು ವಿಚಾರ ಅಂದ್ರೆ ಸಿನಿಮಾಗೆ ಇವತ್ತು ಥರ ಮಾಡೋದಕ್ಕೆ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಒಂದು ಟೆಲಿವಿಷನ್ ಸೀರಿಯಲ್ಗೆ ತಲೆಯನ್ನ ಶೇವ್ ಮಾಡುವಂತ ಒಂದು ನಿರ್ಧಾರ ಅಥವಾ ಸಿಚುವೇಶನ್, ಅದನ್ನ ಹೇಗೆ ಒಪ್ಕೊಂಡ್ರು ನೀವು ಅದನ್ನ? ಅಂದ್ರೆ ಅದು ಅಂದ್ರೆ ನಾನು ಬೇಸಿಕಲಿ ಥಿಯೇಟರ್ ಆದ್ರಿಂದ ನಾನು ಅದನ್ನ ಹೆಮ್ಮೆ ಅಂತಾನೆ ಭಾವಿಸಿದೆ. ಆ ಅವಕಾಶ ಸಿಗೋದು ಎಲ್ರಿಗೂ ಸಿಗಲ್ಲ. ಬಟ್ ನಿಮಗೆ ಕಂಟಿನ್ಯೂಟಿ ಮುಂದಿನ ಸೀರಿಯಲ್ಗಳು ಆನಂದ ಸಾಗರ ಎಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ರು. ಸೊ ಅಲ್ಲಿ ಆನಂದ ಸಾಗರ ಅಲ್ಲಿ ಅವ್ರ ನಿಂಬಸ್ ಕಮ್ಯುನಿಕೇಶನ್ ಅವ್ರಿಗೆ ಹೇಳಿ ಒಂದು ವಿಗ್ ರೆಡಿ ಮಾಡಿಸಿದ್ರು. ಸಾರಿ, ಬಾಲಾಜಿಯಿಂದಲೇ ರೆಡಿ ಮಾಡಿಸ್ಕೊಟ್ರು. ಬಿಕಾಸ್ ಆ ಸೀರಿಯಲ್ ತೊಂದರೆ ಆಗಬಾರ್ದು, ನಮಗೋಸ್ಕರ ಬೇಕು ಅಂತ ಬಾಲಾಜಿ ಟೆಲಿಫಿಲ್ಮ್ಸ್ ಅವರೇ ಒಂದು ವಿಗ್ ರೆಡಿ ಮಾಡಿಸ್ಕೊಟ್ಟಿದ್ರು. ಅದು ಆಲ್ಮೋಸ್ಟ್ ಆನಂದ್ ಸಾಗರ ಎಂಡ್ಗೆ ಬಂದಿತ್ತು. ಸೊ ಆ ಟೈಮಲ್ಲಿ ಇದು ರವಿ ಗಂಡಿಯವರು ಒಂದಿನ ರಾತ್ರಿ ಫೋನ್ ಮಾಡಿದ್ರು. ಯಾವಾಗಲೂ ರಾತ್ರಿ 11:30, 12 ಗಂಟೆ ಫೋನ್ ಮಾಡೋರು ರವಿ ಗಣಿ ಸರ್. ಅವ್ರಿಗೆ ಎಡಿಟಿಂಗ್ ಮುಂದೆ ಕೂತಿದ್ರು. ಅವ್ರಿಗೆ ಏನಂದ್ರೆ, ಸರ್ ಈ ಸೀನ್ ಹಿಂಗೆ ಮಾಡಿದ್ರೆ ಸರ್, ಹಿಂಗೆ ಮಾಡಿ, ನಾಳೆ ಸೀನ್ ಈ ಥರ ಇರುತ್ತೆ ಸರ್, ಹೀಗೆ ಮಾಡಬೇಕು ಅಂದರೆ 50 ಎಪಿಸೋಡ್ ಆದಮೇಲೆ ಮಧ್ಯ ರಂಗನಾಥ್ ಪಾರ್ಥ ಅವರು ಮಾಡ್ತಿದ್ರು, ಅವರ ಅಸೋಸಿಯೇಟು ರವಿ ಗಣಿ ಸರ್. ಆಗಾಗ ಬರ್ತಿದ್ರು, ಮಾಡ್ತಿದ್ರು. ಸೊ ಅವ್ರಿಗೆ ಅದೊಂದು ಇದು, ಈ ಸೀನ್ ಚೆನ್ನಾಗಿ ಬಂದಿದೆ, ಅವ್ರು ಪ್ಯಾಂಪರ್ ಮಾಡೋದು. ಆಮೇಲೆ ನೆಕ್ಸ್ಟ್ ಡೇದು ಹೇಳೋದು, ಹಿಂಗೆ ಮಾಡೋಣ ಆ ಥರದಿತ್ತು. ಸೊ ಅವತ್ತು ಒಂದಿನ ಫೋನ್ ಮಾಡಿ ಹಿಂಗೆ ತಲೆ ಬೋಳ್ಸ್ಬೋದಾ ಅಂತ ಕೇಳಿದ್ರು. ನಾನು ಓಕೆ ಸರ್ ಮಾಡೋಣ, ಬಟ್ ನನಗೆ 15 ದಿನ ಆದರೂ ಕೆಲಸ ಕೊಡ್ಬೇಕು, ನಾನು ಬೇರೆ ಯಾವುದೂ ಒಪ್ಕೊಳ್ಳೋಕ್ಕಾಗಲ್ಲ. ಈಗ ಆನಂದ್ ಸಾಗರ ಮುಗಿತಾ ಬಂದಿದೆ, 15 ದಿನ ಆದರೂ ಖಂಡಿತ ಸರ್ ಅಂತ. ಬಟ್ 15 ದಿನ ಅಂದಿದ್ದು ತಿಂಗಳಲ್ಲಿ 28 ದಿನ ಕೆಲಸ ಮಾಡಿದ್ವಿ ಒಂದೊಂದು ಸರಿ. ಕಾರಲ್ಲಿ ಕೂತ್ರೆ ನಾನೇನು ತಲೆ ಓಡಿಸೋದೇ ಬೇಡ, ಕಾರ್ ತಾನೇ ಕರ್ಕೊಂಡು ಹೋಗೋದು ಲೊಕೇಶನ್ಗೆ. ತಿಂಗಳಲ್ಲಿ 28 ದಿನ ಹಾಗೆಲ್ಲ ವರ್ಕ್ ಮಾಡ್ತಾ ಇದ್ವಿ. ಒಂದೊಂದ್ಸರಿ ಬೆಳಿಗ್ಗೆ ಶೂಟ್ ಮಾಡಿ ಸಾಯಂಕಾಲ ಟೆಲಿಕಾಸ್ಟ್ ಮಾಡಿದ್ವಿ, ಅಂದ್ರೆ ಎಪಿಸೋಡ್ಸ್ ಇಲ್ಲ ಅಂತ. ಆಮೇಲೆ ಅವಾಗ ಸ್ಲೋ ಆಗ್ತಿತ್ತು ವರ್ಕ್ ಎಲ್ಲ, ತುಂಬಾ ಇದಾಗಿರ್ತಿದ್ರು. ರವಿ ಗಣಿ ಸರ್ ಡೈರೆಕ್ಟ್ ಮಾಡುವಾಗ ಅವ್ರದ್ದೊಂದು ಸ್ಪೆಷಲ್ ಇದಿತ್ತು, ಮಿರರ್ ಇದ್ರಲ್ಲಿ ತುಂಬಾ ವರ್ಕ್ ಮಾಡೋರು. ಅದ್ರಲ್ಲಿ ತುಂಬಾ ಚೆನ್ನಾಗಿತ್ತು. ದಟ್ ವಾಸ್ ನೈಸ್. ಅದರಲ್ಲಿ ನೀವು ಹೇಳಿದ್ರಿ ತಲೆ ಬೋಳ್ಸ್ದೆ ನಾನು ನಂದೇನೋ ಗ್ರೇಟ್ ಅಂತ ಹೇಳಿದ್ರಿ. ಅದು ಯು ಡೋಂಟ್ ಬಿಲೀವ್, ಅಲ್ಲಿ ಹುಚ್ಚಾಸ್ಪತ್ರೆ ಸೀನ್ ಮಾಡಿದಾಗ ಒಂದಷ್ಟು ಜನ, ಅವತ್ತು ನಾನು ತಲೆ ಬೋಡ್ಸ್ಕೊಂಡು ಹೋಗಿದ್ದೆ, ಫಸ್ಟ್ ಹುಚ್ಚಾಸ್ಪತ್ರೆ ಸೀನ್ ಮಾಡ್ತಿದ್ದಾರೆ. ನಾನು ಏನೋ ಒಂದು ಫೀಲಿಂಗ್, ನಾನು ಸೀರಿಯಲ್ಗೋಸ್ಕರ ತಲೆ ಬೋಡ್ಸ್ಕೊತಾ ಇದ್ದೀನಿ ನೋಡಿ. ಟಕ ಟಕ ಅಂತ ಭಗವಂತ ಬುದ್ಧಿ ಹೆಂಗ್ ಕಲಿಸ್ತಾನೆ ಅಂದ್ರೆ, ನಾನು ತಲೆ ಬೋಡ್ಸ್ಕೊತ ದೊಡ್ಡ ವಿಷಯ ಅಂತ ನನಗೆ. ಹೌದಲ್ವ, ಎಲ್ಲರೂ ಒಂದ್ ದಿವಸ ತಲೆ ಬೋಡ್ಸ್ಕೊಂಡ್ ಬರ್ತೀವ್ರಿ ಪಾಪ. ಅಲ್ಲಿ ಹೋದೆ, ಅಲ್ಲಿ ಎಲ್ಲಿ ತಾವರೆಕೆರೆ ಬೂತ್ ಬಂಗ್ಲಾ ಶೂಟಿಂಗು. ನೀವು ಹೇಳಿದ್ರಿ ಸೀರಿಯಲ್ ಸಿನಿಮಾಗೋಸ್ಕರ ರೆಡಿ ಇರ್ತಾರೆ. ಜೂನಿಯರ್ ಆರ್ಟಿಸ್ಟು ಸೀರಿಯಲ್ಗೋಸ್ಕರ ಗ್ರೇಟ್. ಅವ್ರಿಗೆ ನಾವು ಚಪ್ಪಾಳೆ ಗ್ರೇಟ್. ಅವ್ರು ನಾನು ಅವ್ರು ನೋಡಿ ನನಗೇನು ನಾನು ಅಂತ ಏನೋ ಅಹಂ ಇತ್ತು, ಹೇಳ್ದೋ ಥರ್ಮೋಮೀಟರ್ ಸುಳ್ಳು ಇಲ್ದಾಗ. ಅವ್ರಿಗೆ ಪಾಪ ಎಷ್ಟು 150 ರೂಪಾಯಿ 300 200 ರೂಪಾಯಿ ಸಿಗ್ತಿತ್ತೇನೋ ಅಷ್ಟೇ ಒಂದ್ ದಿನಕ್ಕೆ. ಅದಕ್ಕೆ ಅವ್ರ ಎನರ್ಜಿ ಏನಂದ್ರೆ, ಸರ್ ಅದ್ರಲ್ಲಿ 3-4 ಜನ ನಾವು ಹುಚ್ಚ ಪಿಕ್ಚರ್ಲು ಹಿಂಗೆ ಹುಚ್ಚಾಸ್ಪತ್ರೆ ಮಾಡಿದ್ವಿ ಸರ್, ಇವಾಗ ಮಾಡ್ತಿರಲ್ಲ ಖುಷಿ ಸರ್. ನಾವೇ ಅಂತ ಇದು ಇವನ್ ಬಸ್ಸು ಸರ್, ಬಸ್ ಓಡಿಸೋದಕ್ಕೆ ನಾನು ಟ್ರೈನ್ ಓಡಿಸೋದು, ಹಿಂಗೆ ಅವ್ರವ್ರ ಕ್ಯಾರೆಕ್ಟರ್ ಮಾಡು ಫಾರ್ವರ್ಡ್. ನಾವು ಗ್ರೇಟ್ ಅನ್ಸ್ಬಿಡ್ತು. ನಾನು ಮತ್ತೇನು, ಅವರಲ್ಲಿ ನಾನು ಒಬ್ಬ ಅಷ್ಟೇ. ಫ್ಯಾಂಟಾಸ್ಟಿಕ್ ಸರ್, ಸೋ ನೈಸ್. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ಲೈಫಲ್ಲಿ ಸರ್ ಕಲಿಯೋದು ತುಂಬಾ ಇದೆ. ಅದಕ್ಕೆ ಹೇಳೋದು, ಅವರು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯಲ್ಲ ದೇವತಾ ಮನುಷ್ಯ ಅಥವಾ ಏನ್ ಹೇಳ್ಬೇಕು ಗೊತ್ತಿಲ್ಲ, ಅವ್ರು ಏನೋ ನಮಗೊಂದು ಇದು, ಅವ್ರ ಬದುಕನ್ನ ಒಂದು ಪುಸ್ತಕ ಮಾಡಿ
ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಅದ್ರಲ್ಲಿ 5% ನಾವು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರು ಜೀವನದಲ್ಲಿ ಸುಖವಾಗಿರ್ತೀವಿ. ಅವರೆಲ್ಲ ಅಂದ್ರೆ ಅವರೊಬ್ಬರೇ ಅಂತಲ್ಲ, ನೇರವಾಗಿ ಹರ್ಷವರ್ಧನ್ ಸರ್, ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್ ಹೊರಟು ಅದು ಇದು ಏನು ಹೇಳ್ಬೋದು, ಕೆಲಸದ ವಿಷಯದ ನಾನು ದೇವರ ಮಗನ ನೋಡಿದೀನಿ. ಓ, ಹಿ ಸೋ ಸಿನ್ಸಿಯರ್. ನಾ ಹೇಳೋದು ಲೇಟ್ ಆಗಿ ಬರೋದು ಅದೆಲ್ಲ ಇದೆ, ಬಟ್ ಅಲ್ಲೊಂದು ಮೇಲೆ ಒಬ್ಬ ಕಲಾವಿದನಾಗಿ ಎಷ್ಟು ಡೆಡಿಕೇಟ್ ಮಾಡ್ತಾರೆ ಅಂದ್ರೆ ಹತ್ರ ನೋಡಿದವ್ರಿಗೆ ಗೊತ್ತು. ನಾವು ದೇವರ ಮಗ ನೋಡಿದೀನಿ, ಅಷ್ಟು ಇನ್ವಾಲ್ವ್ ಆಗ್ತಾರೆ, ಎಷ್ಟು ಇದು ಮಾಡ್ತಾರೆ. ಸ್ವಿಚ್ ಆಫ್ ಸ್ವಿಚ್ ಆನ್, ಅದಕ್ಕೆ ಬೇರೆನೆ ಅದೊಂದು ದೊಡ್ಡ ಕಲೆ. ನೋಡಿ, ನಾವು ಅಂಬರೀಷ್ ಅಣ್ಣಂದು ಈ ತರದನ್ನ ಮಾತಾಡಿ ಈ ವಿಚಾರಗಳು ಮಾತಾಡೋದೇ ಕಡಿಮೆ ಆಗ್ಬಿಟ್ಟಿದೆ. ಈಸ್ ಅ ಗ್ರೇಟ್ ಆರ್ಟಿಸ್ಟ್. ಅವರು ಇಮೋಷನಲ್ ಸೀನ್ಸ್ ಅಲ್ಲೆಲ್ಲ ಹೆಂಡತಿ ಸತ್ತೋಗಿರ್ತಾಳೆ, ಅವ್ರ ಸಮಾಧಿ ನೋಡೋಕೆ, ನಾನು ದರ್ಶನ್ ನೆಗೆಟಿವ್ ಅದರಲ್ಲಿ ಸಮಾಧಿ ಹೊಡಿಯೋಕೆ ಬುಲ್ಡೋಸರ್ ಎಲ್ಲ ತಂದಿರ್ತೀವಿ, ಆ ಥರದ್ದೇನೋ ಇದು ಆ ಸೀನಲ್ಲೆಲ್ಲ ಬಂದು ಹೊಡಿತಾರೆ ನಮಗೆ. ಆ ಇಮೋಷನ್ ಇದೆಯಲ್ಲ ಅದರಲ್ಲಿ ಈಸ್ ಗ್ರೇಟ್ ಆಕ್ಟರ್. ಮಸಣದ ಹೂವಿಲಿರ್ಬೋದು, ಹೃದಯ ಆಡಿತಲ್ಲಿರ್ಬೋದು, ಅವ್ರ ಪಾತ್ರಗಳು ಆಸ್ ಅನ್ ಆರ್ಟಿಸ್ಟ್ ಆಗಿ ನಾವು ಅಂಬರೀಷ್ ಅಣ್ಣ ತುಂಬಾ ಕಡಿಮೆ. ಥ್ಯಾಂಕ್ಸ್ ನಿಜವೂ ನಿಮ್ಗೆ ಮಾತಾಡೋದಕ್ಕೆ. ಈಸ್ ಅ ಗ್ರೇಟ್ ಆರ್ಟಿಸ್ಟ್. ಅವರು ತಮ್ಮ ಡಿ ಬಾಬು ಸರ್ ಅವರೆಲ್ಲ ತುಂಬಾ ನನ್ಗೆ ಆಯ್ತು ಟೈಮ್ ಆಯ್ತು ಹೋಗ್ಬೇಕು, ಹೋಗ್ತೀನಿ ಅನ್ನೋರು ಮಾಡ್ಬಿಟ್ಟು ಹೋಗೋರು. ಒಂಥರ ಹಂಗೆ ಅಲ್ಲಿ ಎಷ್ಟೊಂದ್ಸರಿ ಅಲ್ಲಿ ಎಲ್ಲ ಮದ್ವೆ ಚೌಲ್ಟ್ರಿ ಶೂಟಿಂಗ್ ಮಾಡೋರು, ವಿಷ್ಣು ಸರ್ ಬರೋರು ಅಲ್ಲಿ, ಅವರಿಬ್ರು ಎಲ್ಲ ಹೋಗೋದಿರುತ್ತೆ ಕಾರ್ಯಕ್ರಮ. ಹೀಗೆಲ್ಲ ಅವ್ರ ಪ್ರೀತಿ ಅವ್ರದ್ದು ಬಿಡಿ, ಅವ್ರ ಇದೇ ಬೇರೆ. ಅದ್ ನಾವಲ್ಲಿ ನೋಡ್ತಾ ಇದ್ವಿ ಮುಖ್ಯಮಂತ್ರಿ ಚಂದ್ರು ಸರ್ ಎಲ್ಲ, ಅದು ದೊಡ್ಡ ಕ್ಯಾಸ್ಟಿಂಗ್ ಇದೆ. ನಾವೆಲ್ಲ ಚಿಲ್ಟಾರಿಗಳು, ನಾನಾಗ್ಲಿ, ದರ್ಶನ್ ಆಗ್ಲಿ, ನಮ್ಮ ಆರಾಧನಾ ಅಂತ ಆರ್ಟಿಸ್ಟ್ ಆಗ್ಲಿ, ನಾವೆಲ್ಲ ಇದು ಭವ್ಯಶ್ರೀ ರೈ ಅವರು ನನ್ನ പേರು, ಆರಾಧನಾ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೆ. ಸೊ ಅವ್ರದ್ದು ಮಾತುಕತೆಗಳು, ಅದು ಅಂಬರೀಷ್ ಸರ್ ವಾಯ್ಸ್ ಚೌಲ್ಟ್ರಿ ఎక్కువ ಆಗೋದು. ಬಟ್ ಹಂಗ ಅನ್ನೋರು, ಬಟ್ ಕೆಲಸ ಮಾಡ್ಬಿಟ್ಟು ಹೋಗೋರು. ಹಂಗೇನೋ ಬಿಟ್ಟೋಗಿ ಯಾವತ್ತು ನಾನು ಅಂದ್ರೆ ಒಂದು ಸಿನಿಮಾ ಹಂಗ ಈಗ ಯಾವುದೋ ತುಂಬಾ ಜನ ಪ್ರೊಡ್ಯೂಸರ್ಸ್ಗೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟೊಂದು ಹತ್ರ ದುಡ್ಡುಗಳೇ ತಗೊಂಡಿಲ್ಲ. ಆ ತರ ಗುಣಗಳು ಎಷ್ಟೊಂದಿದೆ. ಅದಕ್ಕೆ ಹೇಳೋದು, ಇವರೆಲ್ಲ ನಾವೆಲ್ಲ ಪುಣ್ಯವಂತರು, ಒಂದು ದೊಡ್ಡ ಇದನ್ನ ನಾವು ಮಾಡಿ ನೋಡಿದ್ದಾರೆ, ಅದನ್ನ ನಾವು ಒಂಚೂರು ಪಾಲಿಸ್ಕೊಂಡು ಹೋಗ್ಬೇಕು. ಅವರು ಎಸ್ ಸರ್, ಎಷ್ಟು ಸಿನಿಮಾಗಳು ಮಾಡಿದ್ದೀರಾ ಮಂಜು ಸರ್? ಲೆಕ್ಕ ಕರೆಕ್ಟಾಗಿ ಇಟ್ಟಿಲ್ಲ, ಒಂದು 40-45 ಮಾಡಿರ್ಬೋದು. ಯಾಕೆ ಸಿನಿಮಾನ ನೀವು ಸೀರಿಯಸ್ ಆಗಿ ಜಾಸ್ತಿ ಸೀರಿಯಲ್ ಕಾನ್ಸಂಟ್ರೇಟ್ ಮಾಡಿದ್ರೆ ಸಿನಿಮಾ ಯಾಕೆ ಮಾಡಲಿಲ್ಲ ನೀವು? ನಾನು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅನ್ನೋದಕ್ಕಿಂತ ನಾನು ಎಲ್ಲವನ್ನ ಅಷ್ಟೇ ಪ್ರೀತಿಯಿಂದ ಮಾಡ್ತಾ ಬಂದಿದ್ದೀನಿ. ಅವ್ರು ನನ್ಗೆ ಅವಕಾಶ ಬಂದಿದ್ದನ್ನ ಮಾಡಿದ್ದೀನಿ. ಅವ್ರು ನಮ್ಗೆ ಎಷ್ಟು ಅವಕಾಶ ಕೊಟ್ಟರು, ಅದೇ ಸಿನಿಮಾದಲ್ಲಿ ಎಷ್ಟು ಸಿಕ್ತು ಅಷ್ಟು ಮಾಡ್ತಾ ಬಂದಿದೆ. ಸೀರಿಯಲ್ಲು ಹಾಗೇನೆ ಕೆಲವೊಂದು ಆಗ್ಲಿಲ್ಲ ಪರಿಸ್ಥಿತಿ. ಈಗ ಗಿರೀಶ್ ಕಾಸರವಳ್ಳಿ ಸರ್ದು ದ್ವೀಪ ಅನ್ನೋ ಸಿನಿಮಾ, ಅವಾಗ ಸೌಂದರ್ಯ ಮೇಡಮ್ ಪ್ರೊಡಕ್ಷನ್ ಅವರು ಆಕ್ಟ್ ಮಾಡಿದ್ರು. ಅದು ಮಾಡಬೇಕಿತ್ತು. ಆ ಟೈಮಲ್ಲಿ ಕಾವೇಂಜಲಿ ಮಾಡ್ತಾ ಇದ್ದೆ, ಇಲ್ಲಿಗೆ ತೊಂದರೆ ಕೊಡಕ್ ಆಗ್ತಿರ್ಲಿಲ್ಲ. ಅಲ್ಲಿ ಅವರು ಮಳೆ ಟೈಮ್ ಎಲ್ಲ ನೋಡ್ಕೊಂಡು ಶೂಟ್ ಮಾಡ್ಬೇಕಿತ್ತು, ಅವ್ರದ್ದು ಇದ್ದದ್ದು. ಆ ಕಾರಣಕ್ಕೆ ನಾನು ಅದು ಮಾಡೋಕ್ಕಾಗಿಲ್ಲ. ಸೊ ಹರೀಶ್ ರಾಜ್ ಮಾಡ್ದ, ಅದನ್ನು ನನಗೆ ಅವಕಾಶ ಬಿಟ್ಟೆ ಅನ್ನೋದು ಬೇಜಾರಿದ್ರು. ಹರೀಶ್ ರಾಜ್ ನನ್ನ ಗೆಳೆಯ ಮಾಡೋ ಅನ್ನೋ ಖುಷಿ ತುಂಬ. ಆ ಸಿನಿಮಾ 4-5 ಸರಿ ನೋಡಿದೆ ನಾನು, ತುಂಬ ಚೆನ್ನಾಗಿತ್ತು. ಸೊ ಆ ಥರ ಎಷ್ಟೊಂದು ಅವಕಾಶಗಳು ಡೇಟ್ಸ್ ವಿಷಯವಾಗಿ ಮಿಸ್ ಆಗಿದೆ, ನನಗೆ ಕ್ಲಾಶ್ ಮಾಡ್ಕೊಳ್ತಿದೆ. ಇವಾಗಲೂ ಅಷ್ಟೇ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಪ್ರಮುಖವಾದ ಘಟ್ಟ. ಯಾವಾಗ ಮಂಜು ಸರ್ ಮದುವೆ ಆಗಿದ್ದು? ನಾನು ಈಗ ಒಂದು 16-17 ವರ್ಷ ಆಯ್ತು. ಓಕೆ, ಮೇಡಮ್ ಹೆಸರೇನು? ಮಂಜುಳಾ ಅಂತ. ಸೊ ನೆಲಮಂಗಲದ ಹತ್ರ ಅವ್ರದ್ದು ಒಂದು ಹಳ್ಳಿ. ಇಲ್ಲ, ಯಾವುದೇ ರೀತಿ ಇಲ್ಲ. ಅವ್ರ ಮನೆಯವರೆಲ್ಲ ನಮ್ಮ ಫ್ಯಾನ್ಸ್ ಅಂತ, ಅವರೆಲ್ಲ ನನ್ನ ಸೀರಿಯಲ್ಸ್ ಎಲ್ಲ ನೋಡ್ತಿದ್ರಂತೆ. ಯಾರು ಇರಲ್ಲ ಸರ್, ಎಲ್ಲರೂ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಸೊ ಇದು ಪಾಪ ಆ ಟೈಮಲ್ಲಿ ನಾನು ರಂಗೋಲಿ ಸೀರಿಯಲ್ ಮಾಡ್ತಿದ್ದೆ, ನೆಗೆಟಿವ್ ರೋಲು. ಅವ್ರ ಫ್ರೆಂಡ್ಸ್ ಎಲ್ಲ ರೇಗ್ಸೋರಂತೆ, ಅವ್ರು ಕಟ್ಟು ಭಾಸ್ಕರ್ ಅಂತ. ಬಟ್ ಅವ್ರು ಒಂದೆರಡು ಸರಿ ನಾವು ಮೀಟ್ ಮಾಡಿದಾಗ ಅವ್ರು ಬಹುಶಃ ನಾನೇನು ಅಂತ ಇದು ಸ್ಕೂಲ್. ಮಕ್ಕಳು ಸರ್? ಮಕ್ಕಳು ನಂಗೆ ಒಬ್ಳೆ ಮಗಳು, ಈಗ 10th. ಮಗಳ ಹೆಸರೇನು ಸರ್? ರಮ್ಯಾ ಅಂತ. ರಮ್ಯಾ, ಓಕೆ. ಮಗಳು ನಿಮ್ದೆಲ್ಲ ನೋಡಿರ್ತಾ ಇರ್ತಾರೆ ಸೀರಿಯಲ್? ಸೀರಿಯಲ್ಸ್ ಎಲ್ಲ ನೋಡ್ತಾಳೆ, ಇದು ಮಾಡ್ತಾಳೆ. ಅವಳು ಕೂಡ ನಮ್ಮ ಬೆನಕದಲ್ಲಿ ಒಂದು ಹಯೋಧನದಲ್ಲಿ ಬೊಂಬೆ ಪಾತ್ರ ಬರುತ್ತೆ, ಅದರಲ್ಲಿ ಇಬ್ರು ಸೇಮ್. ನನ್ನ ಮಗಳು ಬಾಲಣ್ಣ ಸರ್ ಮೊಮ್ಮಗಳು, ಅಂದ್ರೆ ಅವ್ರ ಮಗಳು ಶ್ರುತಾ ಮಗಳು ಸಾನ್ವಿ ಅಂತ ಹೇಳಿ, ಇಬ್ರು ಒಂದೇ ಏಜು. ಅವರು ಒಂದು 5-6 ಶೋಸು ಬೊಂಬೆಗಳ ಪಾತ್ರ ಮಾಡಿದ್ರು. ಸೊ ಥಿಯೇಟರ್ ಇಂಟ್ರೆಸ್ಟ್ ಅವಳಿಗೂ ಇದೆ. ಬಟ್ ನಾನು 10th ಮುಗಿಸ್ಕೊಮ್ಮ, ಆಮೇಲೆ PUC ಎಲ್ಲ ಹೋದ್ಮೇಲೆ ಯು ವಿಲ್ ಗೆಟ್ ಇನಫ್ ಟೈಮ್, ನಿಂಗೆ ಇಂಟ್ರೆಸ್ಟ್ ಇದ್ರೆ ಏನಾದರೂ ಮಾಡು ಅಂತ ಹೇಳಿ. ಬೆನಕ 50 ವರ್ಷಗಳ ಸಂಭ್ರಮ, ಎಷ್ಟು ಪ್ರೌಢತೆ ಇದೆ ಮಂಜು ಸರ್? ಖಂಡಿತ ತುಂಬಾ ಸರ್.
ಯಾಕಂದ್ರೆ ಆ ಥರ ನಮ್ಮಲ್ಲಿ ಕೆಲವೇ ತಂಡಗಳು ಇರೋದು. ರಂಗಭೂಮಿ ಇಷ್ಟು ಸ್ಟ್ರಾಂಗ್ ಆಗಿರೋದು ಸೌತ್ ಇಂಡಿಯಾಲಿ ನನಗೆ ತಿಳಿದಂಗೆ ಕರ್ನಾಟಕಲ್ಲಿ ಮಾತ್ರ. ಅದಕ್ಕೆ ನಾವೆಲ್ಲರೂ ಗುಬ್ಬಿ ವೀರಣ್ಣವ್ರಿಗಾಗ್ಲಿ, ಮಾಸ್ಟರ್ ಹಿರಣ್ಯ ಅವ್ರಿಗಾಗ್ಲಿ, ಆಮೇಲೆ ಬಿ ಕಾರಂತರು, CGK, ಆರ್ ನಾಗೇಶ್, ಪ್ರಸನ್ನ ಸರು, ಎಷ್ಟೊಂದು ಜನ ಆ ಥರ ಬಹಳಷ್ಟು ಜನರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ರಂಗಭೂಮಿನ ಅವತ್ತಿನಿಂದ ಹಾಗೆ ಕಾಪಾಡ್ಕೊಂಡು ಬಂದು ನಮ್ಮ ತಲೆಮಾರಿಗೂ ಪಾಸ್ ಮಾಡಿರೋದು. ಬಿಕಾಸ್ ಹಂಗಾಗಿ ನಮ್ಮ ಕರ್ನಾಟಕದಲ್ಲಿ ರಂಗಭೂಮಿ ಅಷ್ಟು ಚೆನ್ನಾಗಿ ಉಳ್ಕೊಂಡಿದೆ. ಇಲ್ಲಿಂದ ಅಷ್ಟು ಜನ ಕಲಾವಿದರುಗಳು ಹೋಗಿ ಅಲ್ಲೇನೋ ಮಾಡೋಕ್ಕಾಗಿದೆ ಸಾಧ್ಯತೆ. ಬಿಕಾಸ್ ನಾವು ರಜನಿಕಾಂತ್ ಸರ್ ಇಂದ ತಗೊಳ್ಳಿ, ಪ್ರಕಾಶ್ ರಾಜ್ ಅವರಿಂದ ತಗೊಳ್ಳಿ, ಎಷ್ಟು ಜನ ರಮೇಶ್ ಅರವಿಂದ್ ಸರ್. ರಂಗಭೂಮಿ ಕಲೆಗೆ ಮಾತೃಭೂಮಿ ಸರ್, ಅದು ನಮ್ಮಲ್ಲಿ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ವಿ ಶುಡ್ ಬಿ ಫಾರ್ಚುನೇಟ್. ನಾವು ಅದು ಉಳಿಸ್ಕೊಂಡು ನನ್ಗೆ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ. ಫ್ಯಾಂಟಾಸ್ಟಿಕ್. ಸೊ ವೆರಿ ಪ್ರೌಡ್ ಮೂಮೆಂಟ್. 50 ವರ್ಷ ಮಾಡ್ತಿರೋದು, ಅದರಲ್ಲಿ 25-26 ವರ್ಷ ನಾನೇ ಆ ಅರ್ಧದಲ್ಲಿ ನಾನು ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಸಂತೋಷ. ಥ್ರೂ ಔಟ್ ಆಕ್ಟಿವ್ ಆಗಿ ಇದ್ದೇವೆ, ಎಷ್ಟು ನಾಟಕಗಳು ಮಾಡಿದ್ವಿ. ಭರಣ ಸರ್ ಆ ವಿಷಯದಲ್ಲಿ ಅದಕ್ಕೆ ಮುಖ್ಯ ಸೂತ್ರಧಾರಿ. ಅದನ್ನ ಹಿಡಿದು ಅದೊಂಥರ ತಪಸ್ಸಿನ ಹಾಗೆ ನಡ್ಸ್ಕೊಂಡು ಹೋಗ್ತಿರೋರು ಇವತ್ತು ಭರಣ ಸರ್. ಅವ್ರಿಗೆ ಜೊತೆಗೆ ಆ ಸೀನಿಯರ್ಸ್ ಎಲ್ಲರೂ, ಸುಂದರರಾಜ್ ಸರ್, ನಮ್ಮ ಚಂದ್ರು ಸರ್ ಇದ್ದಾರೆ, ಕಲ್ಪನಾ ಆಂಟಿ, ರಾಣಿ ಆಂಟಿ, ಎಷ್ಟೊಂದು ಜನ ಆ ಥರ ತುಂಬ ಜನ ಅವ್ರಿಗೆ ಜೊತೆಗೆ ಸಪೋರ್ಟ್ ಆಗಿರೋದು. ನಾವು ಚಿಕ್ಕವರು, ಅವ್ರು ಹೇಳಿದ್ದನ್ನ ಮಾಡ್ಕೊಂಡು ಹೋಗ್ತಿದ್ದೀವಿ. ದಟ್ ಇಸ್ ಫ್ಯಾಂಟಾಸ್ಟಿಕ್. ಎಸ್ ಮಂಜು ಸರ್, ಬೇರೆ ಭಾಷೆಯ ಮಾಮಗಾರು ತೆಲುಗಲ್ಲಿ ತುಂಬಾ ದೊಡ್ಡ ಹಿಟ್ ಆದಂತ ಸ್ಟಾರ್ ಮಾನ್ ಅಲ್ಲಿ ಬರುವಂತ ಒಂದು ಧಾರಾವಾಹಿ ಮನೆ ಮಾತಾದ್ರಿ. ಆದ್ರೆ ನಿಮಗೆ ಬೇರೆ ಲ್ಯಾಂಗ್ವೇಜ್ಗಳು ಅವಾಗಿಂದನೇ ಆಫರ್ ಇತ್ತು ನಿಮ್ದು ಇಲ್ಲೆಲ್ಲ ಹಿಟ್ ಆದಾಗ. ಬಟ್ ಇವಾಗ ಇಷ್ಟು ಲೇಟ್ ಆಗಿ ಹೋಗಿದ್ದೇನಕ್ಕೆ ನಿಮ್ಗೆ ಲ್ಯಾಂಗ್ವೇಜ್ ಗೊತ್ತಿತ್ತಾ? ಇಲ್ಲ ಲ್ಯಾಂಗ್ವೇಜು ಈ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನಮ್ಗೆ ಎಲ್ಲ ಭಾಷೆ ಬರುತ್ತೆ. ಬಿಕಾಸ್ ನಾವು ಓದೋ ಸ್ಕೂಲಲ್ಲಿ ಅಥವಾ ವರ್ಕ್ ಮಾಡೋ ಕಡೆ ಇಲ್ಲ ಎಲ್ಲ ಭಾಷೆ ಬೆಂಗಳೂರು ಸಿಟಿಲೆಲ್ಲ ಇರ್ತಾರೆ. ಆಮೇಲೆ ನಾವೀಗ ಎಷ್ಟು ತಮಿಳ್ ಅವ್ರ ಜೊತೆ ನಾವು ತಮಿಳ್ ಮಾತಾಡ್ತಾರೆ, ತೆಲುಗು ನಾವು ಅಂತ ಬೆಂಗಳೂರವ್ರಿಗೆ ಅದು ಮೊದಲಿಂದ ಬಂದ ಅಷ್ಟೇ ಹೊರತು ಇನ್ಯಾವುದೇ ಹೆಚ್ಚಿನ ಇದು ನಂಗೆ ಗೊತ್ತಿರಲಿಲ್ಲ. ಇದು ಏನಾಯ್ತು, ನನಗೆ ಈಗ ಲಾಸ್ಟ್ ಇಯರ್ ನಮ್ಮ ತಾಯಿ ತೀರ್ಕೊಂಡ್ರು. ಏನಾಗಿದೆ ನಮ್ಮವ್ರಿಗೆ? ಏನು ಶಿ ವಾಸ್ ವೆರಿ ಫೈನ್. ರಾತ್ರಿ 2 ಗಂಟೆವರೆಗೂ ನಮ್ಮ ಅಪ್ಪ ಅಮ್ಮ ಇಬ್ರು ರಾಜ್ಕುಮಾರ್ ಪಿಕ್ಚರ್ ನೋಡಿದ್ದಾರೆ. ಆಯ್ತಾ, 2 ಗಂಟೆ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗಿಲ್ಲ. ಸೊ ಅದೇನು ಒಂದೊಳ್ಳೆ, ಎಲ್ರೂ ಅದೇ ಹೇಳಿದೆ, ಒಳ್ಳೆ ಸಾವು ಬಿಡಪ್ಪ, ದಟ್ ಈಸ್ ಆಲ್. ಸೊ ಏನೂ ಇದಿರಲ್ಲ, ಹೆಲ್ದಿ ಆಗಿ ಅವ್ರಿಗೆ ಒಂದು BP ಶುಗರ್ ಅದು ಏನೂ ಇಲ್ಲ. 75 ಏನೋ ಅಂದ್ರೆ ಅವ್ರಿಗೆ ಯಾವಾಗ ಸಾಕಪ್ಪ ಹಂಗೆ ಅವ್ರಿಗೆ ಸಾಕಾಗಿತ್ತು ಲೈಫು ಒಂಥರ. ಏನೋ ಅವ್ರಿಗೆ ಅಂದ್ರೆ ಏನಾಯ್ತು ನಮಗೂ ತುಂಬಾ ಅನಿಸ್ತಿತ್ತು. ನಮ್ಮ ಅಮ್ಮಂಗೆ ಕಡೆ ದಿನದಲ್ಲಿ ಹಳ್ಳಿಯ ಜೀವನ ಬೇಕಿತ್ತು. ನಾನು ಹೇಳ್ತಿದ್ದೆ ಅಮ್ಮ ಹಿಂಗೆ. ಬಟ್ ಅದೇ ಅದು ಯಾತಕ್ಕೆ ನಾ ಇಲ್ಲಿ ಹೇಳ್ತೀನಿ ನೋಡಿ, ಹಳ್ಳಿ ಜೀವನದಲ್ಲಿ ಏನೋ ಒಂದು ಕೆಲಸ ಇರುತ್ತೆ, ಡೈವರ್ಷನ್ ಇರುತ್ತೆ. ಹಂಗಾಗಿ ಅವ್ರು ಅದಕ್ಕೆ ಒಂದಷ್ಟು ಜಾಸ್ತಿ ಬದುಕ್ತಾರೆ. ನಮ್ಮಲ್ಲಿ ಮತ್ತೆ ಅದೇ ಕಾಂಕ್ರೀಟ್ಗಳ ಮಧ್ಯೆ ಹಿಂಗೆ ಇರಬೇಕು, ಕಷ್ಟ. ಕುತ್ಕೋ, ತಿನ್ನು, ಕುತ್ಕೋ, ಏನಿದೆ ಹೆಚ್ಚಂದ್ರೆ ಒಂದು ವಾಕು. ಬಟ್ ಮನಸ್ಸು ಒಂಥರ ಇದು ಕಾಣಿಸೋದು ಹಳ್ಳಿಗಳಲ್ಲೇ. ಸೊ ನಂಗೆ ಅದೊಂದು ಗಿಲ್ಟ್ ಇದೆ. ಆದರೆ ನಾವು ಅಮ್ಮಂಗೆ ಎಷ್ಟೊಂದು ಹೇಳಿದ್ದೀನಿ. ನನಗೂ ಇಲ್ಲೇನೋ ಒಂಚೂರು ಸಣ್ಣ ಲ್ಯಾಂಡ್ ಇತ್ತು, ಇದೆ ಇವಾಗಲೂ. ಅಲ್ಲೇನು ಮನೆ ಕಳ್ಸ್ಕೊಡ್ತೀನಮ್ಮ, ಹೋಗು ಅಲ್ಲಿರೋ. ಹಂಗೆ ಹೇಳೋಕ್ಕೂ ನಮಗೆ ಕಷ್ಟ ಆಗೋದು. ಅಂದ್ರೆ ಏನು ತಂದೆ ತಾಯಿ ನಾವು ಭಾರ ಅಂದ್ಕೊಂಡ್ಬಿಡ್ತಾರೆ, ಹಂಗಂತಲ್ಲ. ಅದು ನಾವು ಅಮ್ಮಗೆ ಇಷ್ಟ ಆಗ್ತಿರ್ತದೇನೋ, ಒಂದೆರಡು ಕುರಿ ಸಾಕೊಂಡು, ಕೋಳಿ ಸಾಕು. ನಮ್ಮ ಅಮ್ಮ ತುಂಬ ಮಾಡಿದ್ದಾರೆ, ನಾವು ಸಣ್ಣ ಮಕ್ಕಳಲ್ಲೆಲ್ಲ. ಬಟ್ ಏನೋ ಅದೆಲ್ಲ ನಮ್ಮ ಕೈಲಿಲ್ಲ ಎಷ್ಟೊಂದು. ಬಟ್ ಸಂತೃಪ್ತವಾಗಿದ್ರು, ಖುಷಿಯಾಗಿ. ಜಸ್ಟ್ 1 ಮಂತ್ ಮುಂಚೆ ಕಣ್ಣು ಆಪರೇಷನ್ ಮಾಡಿಸಿದ್ವಿ, ಒಂದು ಕಣ್ಣಿಗೆ. ಅದು ಇಂಪೋರ್ಟೆಡ್ ಲೆನ್ಸು ಹಾಕ್ಸಿ ತಮಾಷೆ ಮಾಡ್ತೀವಿ. ತುಂಬ ಕಡೆ ತುಂಬ ಜಾವಲಾಗಿ ಇರ್ತಿದ್ವಿ. ಬಟ್ ಸೊ ಅದಾದ್ಮೇಲೆ ಅದೇ ಕಾರಣ ತಲೆ ಬೋಡ್ಸಿದೆ. ಈ ಕನ್ಯಾದಾನ ಒಂದು ಮಾತ್ರ ಹಾಗೆ ಕಂಟಿನ್ಯೂ ಮಾಡಿದ್ರು. ಎಷ್ಟೊಂದು ಅವಕಾಶ ಬಂದ್ರು ನಾನು ಹೇಳ್ತಿದ್ದೆ, ಇಲ್ಲಪ್ಪ ತಲೆ ಬೋಡ್ಸ್ಬಿಟ್ಟಿದ್ದೀನಿ, ಯಾವುದು ಸುಮ್ಮನೆ ಕೂತಿದ್ದೆ. ಆಮೇಲೆ ಇದಕ್ಕಿದ್ದಾಗ ಯಾವುದೋ ಒಂದು ಮೆಸೇಜ್ ಬಂತು. ಒಬ್ಬ ಸ್ನೇಹಿತ ಫೋನ್ ಮಾಡ್ದ, ತೆಲುಗುಲಿ ಯಾವುದೋ ಸಜೆಸ್ಟ್ ಮಾಡಿ ನಿಮ್ಗೆ ಕೇಳ್ತಿದ್ದೆ. ಕನ್ಯಾದಾನ ನೋಡಿ ಆ ಪಾತ್ರ ನೋಡಿ, ಕನ್ಯಾದಾನ ಫಸ್ಟ್ ನಾನು ಎಕ್ಸ್ಪೋಸ್ ಮಾಡಿದ್ದು. ಆ ಏಜು ಇಲ್ಲೆಲ್ಲ ಒಂದು ಚೂರು ಕೂದಲಿದ್ದನ್ನು ಶೇವ್ ಮಾಡಿಕೊಂಡು ಬಾಲ್ಡ್ ಇದೆಲ್ಲ ಮಾಡಿ. ಸೊ ಅದನ್ನ ನೋಡಿ ಕರೆದಿದ್ರು. ಸೊ ಐ ಥಾಟ್ ರೈಟ್ ಟೈಮ್. ಈಗ ಇನ್ನೆಲ್ಲ ಅಪ್ಪನ ಪಾತ್ರಗಳೇ ಮಾಡ್ತಾ ಇದ್ದೀನಿ. ಸೊ ಇದು ಟೈಟಲ್ ರೋಲು.
ಹೇಳ್ತಿದ್ರು ಮೇಲ್ ಟೈಟಲ್ ಬರೋದೇ ಅಪರೂಪ ಸೀರಿಯಲ್ಸ್ ಅಲ್ಲಿ. ಸೊ ಬಂದಿದೆ, ಅದೇ ಎಲ್ಲ ಅಲ್ಲಿ ಪ್ರೊಡ್ಯೂಸರ್ ಇಂದ ಹಿಡಿದು ಚಾನಲ್ ಅವರಿಂದ ಹಿಡಿದು ನನ್ನ ಕೋ ಆರ್ಟಿಸ್ಟು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಭಾಳ ಪ್ರೀತಿಯಿಂದ ನನ್ನನ್ನು ಎನ್ಕರೇಜ್ ಮಾಡ್ತಿದ್ದಾರೆ. ಭಾಷೆ ತುಂಬ ನಾನು ಏನೇ ಒಂದು ಇದೇನೋ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ನಂಗೆ ಬಿಗಿನಿಂಗ್ ಎಲ್ಲ ಟೈಮ್ ಕೊಟ್ಟರು ನಾನು ಕಲಿಯೋದಕ್ಕೆ. ಇಟ್ಸ್ ಗೋಯಿಂಗ್ ಆನ್ ವೆಲ್, ಚೆನ್ನಾಗಾಗ್ತದೆ. ಸೊ ಅಲ್ಲಿ ಅನುಭವಗಳು, ಅಲ್ಲಿ ಜನಗಳು, ಅಲ್ಲಿ ಪ್ರೀತಿ, ಅಲ್ಲಿ ಜನಗಳು. ಅಲ್ಲಿ ನನಗೆ ಬಿಗಿನಿಂಗ್ ಇದಾದ್ಮೇಲೆ ಅಲ್ಲಿ ಫಸ್ಟ್ ನನ್ನ ಜೊತೆ ಒಬ್ರು ಆ್ಯಕ್ಟ್ ಮಾಡಕ್ಕೆ ಬಂದವರು, ಏಜ್ ಆದವರು, ಅವರು ಒಂದು ಫೋಟೋ ತೆಗೆಸ್ಕೊಂಡ್ರು. ಆವತ್ತು ನಮ್ಮ ಹೀರೋಯಿನ್ ಅಂಡ್ ಅವರೇ ಪ್ರೊಡ್ಯೂಸರು ಸುಹಾಸಿನಿ ಮೇಡಮ್. ಅವರು ನಿಮ್ದು ಇದು ಫಸ್ಟ್ ತೆಲುಗು ಫ್ಯಾನ್ ಮೊಮೆಂಟು, ನೀವು ಫೋಟೋ ತೆಗೆಸ್ಕೊಂಡ್ರೆ ಅಲ್ವಾ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರು. ಒಂಥರ ಮತ್ತೆ ಐ ಸ್ಟಾರ್ಟೆಡ್ ಮೈ ಜರ್ನಿ ಫ್ರಮ್ ಝೀರೋ. ಒಂಥರ ಎಲ್ಲ ನನ್ನ ಏನು ಬ್ಯಾಗೇಜ್ ಕನ್ನಡದಲ್ಲಿ ನಾನು ಏನು ಅದೆಲ್ಲ ಬಿಟ್ಬಿಟ್ಟು ಅಲ್ಲಿಂದ ಝೀರೋಯಿಂದ ಶುರು ಮಾಡಿದೆ. ಒಂಥರ ಚೆನ್ನಾಗಿತ್ತು, ಹೊಸ ಬದುಕು ಶುರು. ನೆಕ್ಸ್ಟ್ ಕನ್ನಡ ಪ್ರಾಜೆಕ್ಟ್ ಯಾವುದು ಸರ್? ಇಲ್ಲ ಸರ್, ತುಂಬ ಬಂತು ನನಗೆ. ಅದು ಸುಮ್ಮನೆ ಮೆಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ತೊಂದರೆ ಮಾಡ್ಕೊಳ್ತಾರೆ. ತಿಂಗಳ 15 ದಿನ ಅಲ್ಲಿರ್ತೀನಿ. ಇನ್ನು 15 ದಿವಸ ಅಲ್ಲೇ ಇರ್ತೀರಾ? ಹೌದು, ಅಂದರೆ ಆಲ್ಟರ್ನೇಟಿವ್ ವೀಕ್ಸ್. ಫಸ್ಟ್ ವೀಕು, ಥರ್ಡ್ ವೀಕು, ಅಲ್ಲ ಸೆಕೆಂಡ್ ವೀಕು, ಫೋರ್ತ್ ವೀಕ್ ಅಲ್ಲಿರ್ತೀನಿ. ಫಸ್ಟ್ ವೀಕ್, ಥರ್ಡ್ ವೀಕ್ ಬ್ಯಾಂಗ್ಳೂರಲ್ಲಿ. ಇದು ಕನ್ಯಾದಾನ ಮಾಡ್ತಾ ಇದ್ದೀನಿ. ಸಾಕು. ಅದೇ ನಾನು ಎಲ್ರಿಗೂ ಅದೇ ಹೇಳೋದು, ನನಗೆ ನೀಟಾಗಿ ಇವೆರಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಮಾಡ್ತಿರೋ ಪ್ರಾಜೆಕ್ಟ್ ತೊಂದರೆ ಆಗಬಾರ್ದು. ಮತ್ತು ಆಮೇಲೆ ನಿಮ್ಮದು ನಾನು ದೊಡ್ಡದಾಗಿ ಒಪ್ಕೊಂಡ್ಬಿಟ್ಟು ಆಮೇಲೆ ತೊಂದರೆ ಕೊಡು. ನಾನು ಮೊದಲಿಂದ ಆ ಥರ ಒಂದು ಪಾಲಿಸಿ ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ. ತುಂಬ ಒಪ್ಕೊಂಡು ನಂಗೆ ಅದು ಇಷ್ಟ ಇಲ್ಲ. ಯಾಕಂದರೆ ಜನ ಇಷ್ಟು ಗೌರವ ಕೊಡ್ತಾರೆ ನಂಗೆ ಇಂಡಸ್ಟ್ರಿಯಲ್ಲಿ ಇವತ್ತು. ಕಾರಣ ಅದೇನೆ, ಕರೆಕ್ಟಾಗಿ ಮ್ಯಾನೇಜ್. ನಾನು ಒಂದೇ ದಿವಸ 3 ಶೂಟಿಂಗ್ ಮಾಡಿದ್ದು ಇದು. ಆವತ್ತಿನ ನಿರ್ದೇಶಕರು, ನನ್ನ ನಿರ್ಮಾಪಕರು ನನ್ನನ್ನು ನಂಬಿ ಆ ಥರದ್ದು ಇದು ಇದೆ. ಅಂದರೆ ಅದು ನನ್ನ ಮೇಲೆ ಅವರವ್ರು ಇಟ್ಟ ನಂಬಿಕೆ, ಭರವಸೆ, ಅವೆಲ್ಲ ಅದೇನಲ್ಲ ಸರ್, ಅದೆಲ್ಲ ಗ್ರೇಟ್. ಅದು ನಮಗೆ ಸಿಗೋ ಅವಾರ್ಡ್ಸು ಯಾರ ಮುಂದೆನೋ ಎಲ್ಲೋ ಸ್ಟೇಜಲ್ಲಿ ಇನ್ನೆಲ್ಲೋ ಕೊಡೋ ಅಂಥದ್ದಲ್ಲ ಸರ್. ಅದು ನಮ್ಮಲ್ಲೇ. ಈಗ ನನಗೆ ಗೊತ್ತು, ಆ ನಿರ್ದೇಶಕರಿಗೆ ಗೊತ್ತು, ಆ ಪ್ರೊಡ್ಯೂಸರ್ಸ್ ಗೊತ್ತು, ಆ ಟೀಮಿಗೆ ಗೊತ್ತು. ದಟ್ ಈಸ್ ಆಲ್. ಮಂಜು ಸರ್, ನೀವು ಅವತ್ತಿನ ದಿವಸಗಳಿಂದ ಹಿಡಿದು ಇವತ್ತಿನ ದಿವಸವರೆಗೂ ಈ ಟಿವಿ ಚಟುವಟಿಕೆಗಳಲ್ಲಿ ಧಾರಾವಾಹಿಗಳು ನೋಡ್ಕೊಂಡ್ಬಂದ್ರೆ ನೀವು ಕಂಡಂತ ಒಂದು ದೊಡ್ಡ ವ್ಯತ್ಯಾಸ ಏನು? ಈ ಡಿಜಿಟಲೈಸೇಷನ್ ಏನಾಯ್ತು. ಈಗ ನೋಡಿ, ಮೊದಲೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ನಾವು ಆ ರೀಲು, ಆ ಸೌಂಡ್ ಶುರು ಆಗಿದೆ. ಅದು ನಾವು ಈ ಕಡೆ ಅಂಬರೀಷ್ ಸರು, ಭಾನುಪ್ರಿಯ ಮೇಡಮು, ಶಿವಣ್ಣ ಎಲ್ಲ, ಅದು ದೇವರ ಮಗ, ಅದೆಲ್ಲ ಮಾಡ್ಬೇಕಾದ್ರೆ ಗಡಗಡ ನಡ್ಗೋದು. ಹಾಗೆ ನಮಗೆ ಅದೇ ಆ ರಿಹರ್ಸಲ್ ಕರೆಕ್ಟಾಗಿ ಮಾಡಬೇಕು, ಇದು ಮಾಡಬೇಕು. ಇದು ಈಗ ಡಿಜಿಟಲ್ ಬಂದಮೇಲೆ ನೋ ಪ್ರಾಬ್ಲಮ್, ಒನ್ ಮೋರ್ ಅನ್ನೋದನ್ನ ಸದುಪಯೋಗ ಪಡಿಸ್ಕೊಳ್ಳೋರು ಎಷ್ಟು ಜನ, ದುರುಪಯೋಗ ಪಡಿಸ್ಕೊಳ್ಳೋರು ಎಷ್ಟು. ದಟ್ ಈಸ್ ಆಲ್. ಆ ಥರ ಚೇಂಜಸ್, ಈ ಟೆಕ್ನಿಕಲ್ ಚೇಂಜಸ್ ಎಲ್ಲ ಇಟ್ಸ್ ಗುಡ್. ಬದಲಾವಣೆಗಳು ಬೇಕು, ಇಲ್ಲಾಂದ್ರೆ ಇನ್ನೇನು ಮತ್ತೆ. ಅದೇ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ನಾನು ಬರೀ ಇಂಡಸ್ಟ್ರಿ ಜನರಲ್ ಆಗೋ ಅಷ್ಟೇ, ಎಲ್ಲ ಅನುಕೂಲವಿದೆ ಇವತ್ತು, ಎಲ್ಲವೂ ಇದೆ. ಬಟ್ ಅದು ಯಾವುದನ್ನ ನಾವು ಎಷ್ಟೆಷ್ಟು ಮಟ್ಟಿಗೆ ಬಳಸ್ಕೋಬೇಕು ಅಷ್ಟೇ ಬಳಸ್ಕೋಬೇಕು. ಇವತ್ತು ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಮಾಡ್ಬೇಕು, ಇಲ್ಲ ಆರ್ಡ್ರ್ ಬಂದ್ಬಿಡುತ್ತೆ ಮನೆಗೆ. ಬಟ್ ಎಷ್ಟು ತಿನ್ಬೇಕು ಹೊರಗಿನ ಊಟ, ಎಷ್ಟು ತಿನ್ಬೇಕು ಮನೇಲಿ ಮಾಡ್ಕೊಂಡು ತಿಂದರೆ ಎಷ್ಟು ಆರೋಗ್ಯ, ಈ ಥರದ್ದು ಎಲ್ಲವೂ ಹಾಗೇನೆ. ಸೊ ನಮ್ಮಲ್ಲಿ ಒಂದು ಆ ಸಾತ್ವಿಕತೆ ಇರಬೇಕು. ಅದು ಈ ಸಂಸ್ಕಾರ, ಸಾತ್ವಿಕತೆ ಅದೆಲ್ಲ ಯಾವುದೋ ಧರ್ಮಕ್ಕೋ ಇನ್ನೇನಕ್ಕೋ ಮತ್ತೊಂದು ಜಾತಿನ ಇನ್ನೇನಕ್ಕೋ ಸಂಬಂಧಪಟ್ಟಿದ್ದಲ್ಲ. ನಾವು ಮನುಷ್ಯರಾಗಿ ಚೆನ್ನಾಗಿ ಬದುಕೋದಕ್ಕೆ, ಆರೋಗ್ಯಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಬದುಕೋದಕ್ಕೆ ಇದೆಲ್ಲವೂ ನಮಗಿರಬೇಕು. ಬೆಳಿಗ್ಗೆ ಎದ್ದು ಒಂದು ದೇವ್ರಿಗೊಂದು ನಮಸ್ಕಾರ ಮಾಡಬೇಕು. ಯಾವ ದೇವರನ್ನು, ನಮ್ಮ ದೇವರು, ಕ್ರಿಶ್ಚಿಯನೋ, ಹಿಂದೂನೋ, ಮುಸ್ಲಿಂ, ಏನು ಅದಕ್ಕೊಂದು ಇದಿರಬೇಕು. ನಾವು ದೇವ್ರ ಪೂಜೆ ಮಾಡಿ ಅದೊಂಥರ ಇದಾಗಿ ಕೆಲಸ ಹಿಂಗೆ ಅದೇ ಒಂದು ಏನು ನಮ್ದೊಂದು ಸಂಸ್ಕಾರ ಇದೆ, ಎಲ್ಲ ಕಾಲದಲ್ಲೂ ಬೇಕೇ ಬೇಕು. ಸೊ ಇವತ್ತಿನ ಟೆಕ್ನಾಲಜಿ ಇವೆಲ್ಲವನ್ನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೆಯದು, ದುರುಪಯೋಗ ಪಡಿಸ್ಕೊಂಡ್ರೆ ಇಟ್ಸ್ ನಾಟ್ ಗುಡ್. ಎಲ್ಲೋ ಒಂದು ಕಡೆ ಕಾರ್ನರ್ ಆಫ್ ಮಂಜು ಅವರ ಮೈಂಡಲ್ಲಿ ನಾನು ಸಿನಿಮಾಲಿ ಇನ್ನೂ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು, ನಾನು ಹೀರೋ ಆಗಬೇಕಾಗಿತ್ತು ಅನ್ನೋದೇನಾದರೂ ಇದೆಯಾ? ರಿಗ್ರೆಟ್ಸ್ ಇದೆಯಾ? ಇಲ್ಲ, ಡೆಫಿನೆಟ್ಲಿ. ಆ ವಯಸ್ಸಲ್ಲಿ ನಾವೆಲ್ಲ ಕನ್ಸು ಕಂಡಿದ್ದು ಹೌದು. ಈ ನೋಡಿ, ಈಗ ದರ್ಶನ್ ನಾವು ಒಂದು ಟೈಮ್ ಸಮಕಾಲನವರು, ಹೌದೌದು, ಆ ಟೈಮಲ್ಲಿ ಆ್ಯಕ್ಚುಲಿ ನಾನು ದರ್ಶನ್ ಇಬ್ಬರನ್ನೂ ಹೀರೋ ಥರ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಅಲ್ಲಿ ಏನೋ ದೇವರ ಮಗ ಮಾಡುವಾಗಲೇ ಅಂಬರೀಷ್ ಸರು ಪ್ಲ್ಯಾನ್ ಮಾಡ್ತಿದ್ರು. ಅವ್ರಿಗೆ ತುಂಬ ಆ ಥರದ್ದೆಲ್ಲ ತುಂಬ ಪ್ರೀತಿ. ಅಂದರೆ ದರ್ಶನ್ ಬೆಳೆಸೋ ಗುಣ, ಅವ್ರ ಸ್ನೇಹಿತರು ತೂಗುದೀಪ ಶ್ರೀನಿವಾಸ್ ಅವ್ರ ಮಗ, ಆ ಒಂದು ಇದು
ಮಾಡಬೇಕು ಅಂತ ನನಗೆಲ್ಲ ಏನೋ ಇತ್ತು, ಬಟ್ ಅದು ಏನೋ ಆಗಲಿಲ್ಲ ಅಷ್ಟೇ. ಬಟ್ ಅದೇ ಆಸೆಗಳೆಲ್ಲ ನಮಗೂ ಇತ್ತು. ಆಮೇಲೆ ಬಟ್ ಅಲ್ಲಿ ಮಾಡದೆ ಹೋದ್ರು ನಮಗೆ ಭಗವಂತ ಅಂದರೆ ಜನ ನಮ್ಗಿಲ್ಲಿ ಸೀರಿಯಲಲ್ಲಿ ಅವಕಾಶ ಕೊಟ್ಟರು. ಇವತ್ತಿಗೂ ನಾನು ರಂಗಭೂಮಿಲಿ ಇವತ್ತು ಜೋಕುಮಾರ್ ಸ್ವಾಮಿ ನಾಟಕ ಮಾಡಿದ್ರೆ ನಾನೇ ಹೀರೋ. ಈ ವಯಸ್ಸಲ್ಲೂ ಹೀರೋ ಈ ವಯಸ್ಸಲ್ಲಿ ನೀವೇನು ಸರ್? ಈಗ ನಾನು ಹೇಳ್ತಿರೋ 25 ವರ್ಷದಿಂದ ಆ ನಾಟಕ ಮಾಡ್ತಾ ಇದ್ದೀನಿ. ನೀವು ಹಂಗೆ ಇದ್ದೀರಲ್ಲ 25 ವರ್ಷದಿಂದ. ದೇವರ ಅನುಗ್ರಹ, ಪ್ರೇಕ್ಷಕರ ಪ್ರೀತಿ. ಸೊ ಆತರ ರಿಗ್ರೆಟ್ ಆಯ್ತು, ಮುಗ್ದೋಯ್ತು. ಇವಾಗ ಅದೇ ಅಪ್ಡೇಟ್ ಆಗೋದು ಅಂದ್ರೆ ಹಿಂಗೆ ಯಾವುದು ಅಷ್ಟೇ ನಾವು ಸದುಪಯೋಗ ಪಡಿಸ್ಕೋಬೇಕು. ಇವತ್ತು ಅಪ್ಡೇಟ್ ಆಗೀನಿ, ಅಪ್ಪನ ಪಾತ್ರ ಮಾಡ್ತೀನಿ, ತಾತನ ಪಾತ್ರ. ಇವತ್ತು ನನಗೆ ಅಲ್ಲಿ ಬೇರೆ ತರ ನೋಡಕ್ ಹೋಗ್ತಾ ಇದ್ದೀನಿ. ಇವಾಗ ನಾನು ನೋಡಿ ಮಾಮಗಾರು ಅನ್ನೋ ಸೀರಿಯಲ್ ಅಲ್ಲಿ ಟೈಟಲ್ ರೋಲ್ ಸಿಕ್ಕಿದೆ. ಇಲ್ಲಿ ಕನ್ಯಾದಾನ ಅನ್ನೋ ಸೀರಿಯಲ್ ಅಲ್ಲಿ ನಾನೇ ಮುಖ್ಯ. ನನಗೆ 5 ಜನ ಹೆಣ್ಮಕ್ಳು, ಕನ್ಯಾದಾನ, ಅವ್ರು ಮದುವೆ ಮಾಡಿ ಆ ಕಷ್ಟ ಏನು. ಸೊ ಇಂಪಾರ್ಟೆಂಟ್ ರೋಲ್ ಸಿಕ್ಕಿದೆ. ಐ ಹ್ಯಾವ್ ಗಾಟ್ ಸಮಥಿಂಗ್ ಟು ಡೂ ವಿತ್ ಇಟ್. ಸೊ ಐ ಆಮ್ ಡೂಯಿಂಗ್ ಇಟ್. ಚಾಲೆಂಜಿಂಗ್ ಆಗಿದೆ. ಈಗ ಹೀರೋ ಎಲ್ಲರೂ ಮಾಡ್ತಾರೆ ಸರ್, ಹೀರೋ ಅಪ್ಪನ ಪಾತ್ರ ಮಾಡಿ ಬೇಕಲ್ಲ. ನಾನು ಹೇಳೋದು, ನಾನು ನಟ ಒಳ್ಳೆ ನಟ ಅನ್ಸ್ಕೋಬೇಕು ಅಂತ ಆಸೆ ಪಟ್ಟವ. ಆ ಪ್ರಯತ್ನ ಇವತ್ತಿಗೂ ಮಾಡ್ತಾ ಇದೀನಿ. ಐ ಕೀಪ್ ಆನ್ ಗೋಯಿಂಗ್. ನಂಗೆ ಒಂದೊಂದು ಪಾತ್ರಗಳು ಆ ಥರದ್ದು ಸಿಕ್ಕಿದಾಗೂ ಐ ಟ್ರೈ ಏನಾದ್ರು ಹೊಸದಾಗಿ ಮಾಡೋದು. ನನ್ಗೆ ನನ್ನ ನಿರ್ದೇಶಕರು, ನನ್ನ ಪ್ರೊಡ್ಯೂಸರ್ಸು, ಚಾನೆಲ್ ಅವರು ಯಾರು ನನಗೆ ಏನು ಕೊಡ್ತಿದ್ದಾರೆ, ಊಟ ಹಾಕ್ತಿದ್ದಾರೆ, ಅವರು ತೃಪ್ತರಾಗಬೇಕು. ನನ್ನ ಪ್ರೇಕ್ಷಕರು ಅವ್ರಿಗೆ ತೃಪ್ತಿ ಸಿಗಬೇಕು. ಅದಕ್ಕಿಂತ ಒಬ್ಬ ನಟನಿಗೆ ಇನ್ನೇನಿದೆ. ದಟ್ ಈಸ್ ಆಲ್. ಅದನ್ನು ನನ್ನ ಕೈಲಾದ ಮಟ್ಟ ಪ್ರಯತ್ನ ಮಾಡ್ತೀವಿ, ಅದು ಸಾಧ್ಯ ಆಗ್ತಿದೆ. ಇವತ್ತಿಗೂ ನನ್ನ ಪ್ರೊಡ್ಯೂಸರ್ಸ್ ದೇ ಆರ್ ವೆರಿ ಹ್ಯಾಪಿ. ನನಗೆ ಬಹಳ ಖುಷಿ ಪಡ್ತಿದ್ದಾರೆ. ಅಲ್ಲ ಅಷ್ಟು ಅವರ ಪ್ರೀತಿ ತೋರಿಸೋ ರೀತಿಲೇ ಗೊತ್ತಾಗ್ತಿದೆ, ಇನ್ನೂ ಹೆಚ್ಚಾಗ್ತಾ ಇದೆ. ದಟ್ ಈಸ್ ಫೈನ್. ಫ್ಯಾಂಟಾಸ್ಟಿಕ್. ಎಸ್ ಮಂಜು ಸರ್, ಇವಾಗ ಇಷ್ಟೊತ್ತುಗಳಲ್ಲಿ ನಿಮ್ಮ ಬಾಲ್ಯದ ದಿಸಗಳಿಂದ ಹಿಡಿದು ಮೈಕೋ ದಿಸಗಳು, ನಿಮ್ಮ ಕಿರುತೆರೆಯ ದಿಸಗಳು, ಸಿನಿಮಾ ದಿಸಗಳು, ನಿಮ್ಮ ಮದುವೆ, ತಂದೆ, ಅಕ್ಕ ಎಲ್ಲನೂ ಮಾತಾಡ್ಕೊಂಡ್ ಬಂದ್ವಿ. ಮಂಜು ಸರ್ ಒಮ್ಮೆ ಅವ್ರ ಲೈಫ್ನವಾಗ ನನ್ನ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ರಿವೈಂಡ್ ಮಾಡಿದಾಗ ನಿಮ್ಮ ಲೈಫ್ ನೋಡುವಾಗ ನಿಮ್ಗೆ ಏನು ಅನ್ನಿಸ್ತು? ಐ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ನೈಸ್. ನನ್ನ ಬಗ್ಗೆ ಪ್ರೌಡ್ನೆಸ್ಗಿಂತ ಐ ಥ್ಯಾಂಕ್ ಗಾಡ್. ಅದು ತುಂಬ ಎಷ್ಟು ಹೇಳಬೇಕು, ಎಲ್ಲ ಅನುಭವಗಳು ಭಗವಂತ ನನಗೆ ನೆಗೆಟಿವ್ ಪಾಸಿಟಿವ್, ಈ ಅವಮಾನಗಳು, ಇದು ಅಯ್ಯೋ ನನಗಷ್ಟು ಕಷ್ಟ ಆಯ್ತು ಎಲ್ಲ ಆ ಸಂದರ್ಭದ ಅದು ಕಷ್ಟ ಹೊರಗೆ ಬಂದಮೇಲೆ ವಾವ್, ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್. ಎಸ್ ಮಂಜು ಸರ್, ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡೋದು ತುಂಬಾ ಖುಷಿ ಕೊಡುತ್ತೆ. ನಿಮ್ಗೆ ಏನು ಅನಿಸ್ತು ನಿಮ್ಮ ಜೊತೆ ಮಾತಾಡಿದಾಗ? ಮತ್ತೆ ನಿಮ್ಮ ಅನುಭವಕ್ಕೆ ನೀವು ಕೇಳೋ ಪ್ರಶ್ನೆಗಳಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ನಮ್ಮಿಂದ, ಯಾಕಂದ್ರೆ ನೀವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಯಾವುದೋ ಇಂಟರ್ವ್ಯೂ ಇನ್ನೇನೋಕ್ಕಿಂತ ಇಬ್ಬರು ಸ್ನೇಹಿತರು ಕೂತ್ಕೊಂಡು ನಮ್ಮ ಹಳೆಯ ವಿಷಯಗಳನ್ನ ಮೇಲಕ್ಕೆ ಹಾಕೋದು. ಐ ಎಂಜಾಯ್. ಥ್ಯಾಂಕ್ ಯು ಮಂಜು ಸರ್. ಥ್ಯಾಂಕ್ ಯು ಮಂಜು ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ನೀವು ಎಷ್ಟು ಬಿಸಿ ಅಂತ ಗೊತ್ತು. ನನಗೆ ಸಮಯ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಸ್ನೇಹಿತರು, ಇದಾಗಿತ್ತು ನಮ್ಮ ಮಂಜು ಅವರ ಜೀವನದ ಕಥೆ 101 ನೆನಪು. ಈ ಒಂದು ಸರಣಿ ನಿಮ್ಗೆ ಖುಷಿ ಕೊಡುತ್ತೆ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಮುಕ್ತವಾಗಿ ಪಾಸಿಟಿವಿಟಿಯಿಂದ ಎಲ್ಲೂ ಏನನ್ನು ನೆಗೆಟಿವ್ ಹುಡುಗ ತಪ್ಪಾಕಿದ್ರು ಆ ತಪ್ಪನ್ನು ಒಂದು ಪಾಸಿಟಿವ್ ಹುಡುಕುವಂತ ಮಂಜು ಅವರ ಒಂದು ವ್ಯಕ್ತಿತ್ವನೇ ಗೊತ್ತಾಗುತ್ತೆ ಅವ್ರು ಎಂತ ಒಳ್ಳೆ ವ್ಯಕ್ತಿ ಅಂತ. ಸೊ ಇಂಥ ಒಬ್ಬ ವ್ಯಕ್ತಿ ನಮಗೆ ನಿಮಗೋಸ್ಕರ ಸಮಯ ಮಾಡ್ಕೊಂಡು ಸಂದರ್ಶನ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಸರಣಿ ಮೇಲೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ವಿಶೇಷವಾದ ಅಪರೂಪದ ಅತಿಥಿಯೊಂದಿಗೆ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆ ನಿಮ್ಮ ರಘುರಾಮ್ ಮಾಡುವ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಗೊತ್ತು, ಈ ಕಾರ್ಯಕ್ರಮ ಮಾಡೋಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.